ಅಂದ್ರೆ ಆನೆ ಹಿಡಿಯಕ್ಕೆ ಬಂದ ಡಾಕ್ಟರ್ ರಮ್ ಕುಡಿತಿದ್ದಾರೆ, ಆನೆಗಳಿಗೂ ರಮ್ ಕುಡಿಸ್ತಾರೆ. ಸೊ ಇವ್ರು ಆನೆ ಹಿಡಿಯಕ್ಕೆ ಬಂದವರಲ್ಲ, ಇವರು ಪಿಕ್ನಿಕ್ಗೆ ಬಂದವರು ಅಂತ ಅಲ್ಲಿ ಹೇಳಿ ಹೆಡ್ಲೈನ್ಸ್ ಎಲ್ಲ ಬರೆದುಬಿಟ್ರು. ಬಟ್ ಅಂಬಾರಿ ಆನೆಗಳಲ್ಲಿ ಬಲರಾಮ ಎಲಿಫೆಂಟ್ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಬಲರಾಮ್ ಅಂತ ಆನೆನ ಸ್ಟೇಬಲ್ ಮಾಡಕ್ಕೆ ಇಷ್ಟ ಆನೆ ಬೇಕು, 4 ಆನೆ ಬೇಕಾ? ಇಲ್ಲ, ಆಗದು ಅದರ ಪೊಸಿಷನ್ಗೆ ನಾವು ಮುಂದಕ್ಕೆ 4 ಆನೆ ಕಟ್ಟಿದ್ದೇವೆ. ಫಸ್ಟ್ ಇಂಡಿಯನ್ ಪಯನಿಯರ್ ಇನ್ ಕ್ಯಾಚಿಂಗ್ ಎಲಿಫೆಂಟ್. ಇದರಲ್ಲಿ ಅವ್ರಿಗೆ ಹೇಳಿದೆ, ಸರ್ ನೋಡಿ ಒಳ್ಳೆ ಪೋಸ್ ಕೊಡ್ತಾ ಉಂಟು, ಒಳ್ಳೆ ಆಫ್ರಿಕನ್ ಆನೆ ಕಂಡಂಗೆ ಕಾಣ್ತದೆ, ಒಂದು ಫೋಟೋ ತಕ್ಕೊಬಿಡಿ ಸರ್ ಅಂತ. ಈ ತ್ರಿವಿಧ ಕ್ಯಾಮರಾ ಹಾಕೋನಿ, ನಿನಗೆ ತಲೆಗೆಟ್ಟೋಗಿದ್ಯಾ, ನಮಗೆ 8 ಮಕ್ಕಳು ಉಂಟು, ನೀನು ಹುಡುಗ, ನೀನು ತಮಾಷೆ ಆಡ್ತಿದ್ಯಾ ಅಂತ. ಹಾಗಾದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಸರ್, 2 ಗುಂಡು ತಕೊಂಡು ತಿರುಗಿ ನಿಂತಿದೆ. ಇನ್ನೀಗ ಅದನ್ನ ಇನ್ನೂ ನಾವು ಒಂದೆಲ್ಲ ಹೊಡೆದು ಸಾಯಿಸ್ಬೇಕು, ಇಲ್ಲ ಅಂದರೆ ಟ್ರ್ಯಾಂಕ್ಲೈಸ್ ಮಾಡಬೇಕು, 2ರಲ್ಲಿ 1. ಈಗ ಬಂದು ಮನೇಲಿ ಈ ಗೋಡೆ ಹೊಡೆದ್ರೆ ಒಳಗೆ ನುಗ್ಗಿ ಆ ರೂಮಲ್ಲಿ ಯಾರೆಲ್ಲ ಸಿಕ್ಕಿದ್ರೆ ಅಲ್ಲಿ ಅವ್ರನ್ನ ಕೊಲ್ಲೋದು. ಸುಮಾರು ಡೆತ್ ಆಗಿದೆ. ಸೊ ಎಲ್ಲ ವಿಲೇಜರ್ಸ್ ಸೇರಿಕೊಂಡು ಅವರೊಂದು ಸ್ಟೀಪ್ ಬೆಟ್ಟಕ್ಕೆ ಮೆಟ್ಲೆಲ್ಲ ಮಾಡಿ, ಸೊ ಬೈ ಈವ್ನಿಂಗ್ 4 ಗಂಟೆಗೆಲ್ಲ ಹೋಗಿ ಆ ಬೆಟ್ಟದ ಮೇಲೆ ಬೆಂಕಿಯೆಲ್ಲ ಹಾಕ್ಕೊಂಡು ಸ್ಟೇ ಇದ್ದಾರೆ. ಹೆಂಗೆ ಕೊಂದಿದ್ದು ಅಂತ ಹೇಳಿದ್ರೆ ಎಲ್ಲ ಪೀಸು ಈ ಹಳೆ ಕಾಲದೆಲ್ಲ ಮನೆಗೆ ಸಗಣಿ ಸಾರಿಸೋಂಗೆ ಆ ಮೀಟನ್ನೆಲ್ಲ ಇದಾಗಿದೆ. ಎಲ್ಲ ಏನದು ಫುಟ್ಬಾಲ್ ಕೋಚ್ ಬಾಲ್ ಹಾಕಿದಂಗೆ ಇದು ಅಲ್ಲಿಗೆ ಮೆಟ್ಟೋದು, ಅದು ಇಲ್ಲಿಗೆ ಮೆಟ್ಟೋದು, ಇದು ಇಲ್ಲಿಗೆ ಮೆಟ್ಟೋದು ಎಲ್ಲ ಆಗಿ ಆ ಬೋನ್ ಪೀಸ್ ಅದು ಇದು ಮೀಟ್ ಎಲ್ಲ ಗೋಡೆಗೆಲ್ಲ ಹಾರಿ ವೈಲೆಂಟ್ಲಿ ಕ್ರೂಡ್ ವೇ ಆಫ್ ಕಿಲ್ಲಿಂಗ್. ಆ ಮೀಟ್ನೆಲ್ಲ ಹಿಂಗೆ ಸಾಗಿಸಿ ನೆಲಕ್ಕೆಲ್ಲ ಉಜ್ಜಿ, ಏನು ಆ ಮನೇಲಿ ಇದ್ದವ್ರಿಗೆ ಗೊತ್ತಾಗಬೇಕಿತ್ತು ನಾವು ಸತ್ತಿದ್ದೇನೆ ಅಂತ. ವೆಲ್ಕಮ್ ಟು ಮೇಜರ್ ಕುಶನ್ ಸ್ಟುಡಿಯೋಸ್. ಎಲ್ರಿಗೆ ರಿಪ್ಲೇಸ್ಮೆಂಟ್ ಸಿಗಲ್ಲ. ಎಕ್ಸೆಪ್ಷನಲಿ ಬ್ರಿಲಿಯಂಟ್ veterinary doctor who is specialized in catching elephant. Probably ನಾನು ಫಸ್ಟ್ ಇಂಡಿಯನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವರು ದ ಫಸ್ಟ್ ಇಂಡಿಯನ್ ಪಯನಿಯರ್ ಇನ್ ಕ್ಯಾಚಿಂಗ್ ಎಲಿಫೆಂಟ್. ಎ ವೆಟರ್ನರಿ ಡಾಕ್ಟರ್ ಹೂ ಸ್ಪೆಷಲೈಸ್ ಇನ್ ಎಲಿಫೆಂಟ್ ಹೆಲ್ತ್, ಡಾಕ್ಟರ್ ಚಿಟ್ಟಿಯಪ್ಪನವರೇ. ವೆಲ್ಕಮ್ ಟು ದ ಶೋ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಐ ಶುಡ್ ಥ್ಯಾಂಕ್ ಚೆಪ್ಪುಡಿರ ಕುಶಾಲಪ್ಪ ಸರ್. ಅವರು ಪೊನ್ನಂಪೇಟೆ ಫಾರೆಸ್ಟ್ ಇದು ಸಂಸ್ಥೆದು ಡೀನ್ ಆಗಿದ್ರು. ಹಿ ವಾಸ್ ದ ಒನ್ ಹೂ ಟೋಲ್ಡ್ ಮಿ. ನಾನು ಇಂಟ್ರೆಸ್ಟಿಂಗ್, ನಾನು ಹೇಳಿದೆ ನನಗೆ ಮ್ಯಾನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಬಗ್ಗೆ ಒಂದು ರಿಸೋರ್ಸ್ ಪರ್ಸನ್ ಕೊಡಿ ಹೇಳಿ. ನಿಮಗೆ ಚಿಟ್ಟಿಯಪ್ಪನವ್ರನ್ನ ಗೊತ್ತಾ? ಇಲ್ಲಲ್ಲ, ಹಿ ಈಸ್ ದ ಮ್ಯಾನ್. ಎಲ್ಲ ಕೊಡಗಲ್ಲಿ ಎಲ್ಲೇ ಆನೆ ಹಿಡಿಯೋದಿದ್ರು ಅವರೇ ಹಿಡಿಯೋದು, ಗೈಡ್ ಮಾಡೋದು ಅವರೇ. ನಿಮ್ದು ನಾವು ಸೋ ಅಮೇಸಿಂಗ್ ಜರ್ನಿ ಸರ್. ನೀವು ದುಬಾರ ಕ್ಯಾಂಪಿಗೆ ಕರ್ಕೊಂಡೋಗಿ ಆನೆಗಳನ್ನ ತೋರಿಸಿ ಆನೆಗಳ ಬಿಹೇವಿಯರ್ನೆಲ್ಲನೂ ಅವ್ರು ಹೇಳಿದ್ದಾರೆ. ಸೊ ನಾವು ಮನೆಗೆ ಬಂದಿದ್ವಿ, ಮನೆಯಲ್ಲಿ ಸ್ಪೆಸಿಫಿಕ್ ವಿಚಾರಗಳನ್ನ ಮಾತಾಡಬೇಕಂತಿತ್ತು. ಅವಾಗ ಹೇಳ್ತಾ ಇದ್ರಿ ಸರ್, ಅಭಿಮನ್ಯು ಆನೆ ಹಿಡಿದ ಎಕ್ಸ್ಪೀರಿಯನ್ಸ್ ಹೇಳಿ. ಅಭಿಮನ್ಯು ಆನೆ ಹಿಡಿದದಲ್ಲ, ಅಭಿಮನ್ಯು ಆನೆ ಆ್ಯಕ್ಚುಲಿ ಇಟ್ ವಾಸ್ ಕ್ಯಾಪ್ಚರ್ಡ್ ಬೈ ಪಿಟ್ ಮೆಥಡ್, ಓಲ್ಡ್. ಪಿಟ್ ಮೆಥಡ್. ಇದು ಎಷ್ಟು ವರ್ಷ ಹಿಂದೆ? ತುಂಬ ಹಿಂದೆ. ನಾನು ಇಲಾಖೆಗೆ ಸೇರುವಾಗ ಅರೌಂಡ್ ಅವರು 20s ಆ ಏಜ್ ಗ್ರೂಪ್. ಓಕೆ ಅಭಿಮನ್ಯು. ಓಕೆ. ಬಟ್ ಅಂಬಾರಿ ಆನೆಗಳಲ್ಲಿ ಬಲರಾಮ ಎಲಿಫೆಂಟ್ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಬಲರಾಮ್ ಎಲಿಫೆಂಟ್ ನೀವು ಕ್ಯಾಪ್ಚರ್ ಮಾಡಿರೋದಾ? ಕ್ಯಾಪ್ಚರ್ ಮಾಡಿದ್ದು. ಎಲ್ಲಿ ಹಿಡಿದಿದ್ದು? ಬಲರಾಮನ ಅದೇ ಕಟ್ಟೆಪುರ ಫಾರೆಸ್ಟ್, ಓಕೆ, ಉಂಬ್ಳಿ ಬೆಟ್ಟ ಅಂತ, ಹೇಮಾವತಿ ಬ್ಯಾಕ್ ವಾಟರ್ಸ್. ಹಿಡಿದಾಗಲಿ ಇಟ್ ವಾಸ್ ವೆರಿ ಫಿಯರ್ಸ್ ಮೇಲ್ ಆರ್? ಇಟ್ ವಾಸ್ ಇನ್ ಫುಲ್ ಮಸ್ತ್. ಓಕೆ ಸರ್, ಮಸ್ತ್ ಅಂದ್ರೆ ಎಲಿಫೆಂಟ್ ಫುಲ್ ಹಾರ್ಮೋನಲ್ ಚೇಂಜಸ್ ಆಗಿ ತುಂಬಾ ಅಗ್ರೆಸಿವ್ ಇರುತ್ತೆ. ಇನ್ಕ್ರೀಸ್ಡ್ ಟೆಸ್ಟೋಸ್ಟೆರಾನ್ ಕಂಟೆಂಟ್ ಇನ್ ದ ಸರ್ಕ್ಯುಲೇಷನ್. ಇಟ್ ಈಸ್ ಯಾರ ಮಾತು ಕೇಳಲ್ಲ, ಅಗ್ರೆಸಿವ್ ಆಗಿರುತ್ತೆ. ವೆರಿ ಅದು ಮಸ್ತಲ್ಲಿ ಡಿಫ್ರೆಂಟ್. ಮಸ್ತ್ ಇರುವಾಗ ಆನೆ ಹಿಡಿಬೇಕಾ ಬೇಡವಾ? ಇಟ್ ಈಸ್ ಯುವರ್ ಚಾಯ್ಸ್. ಅದು ಹಿಡಿಯೋದ್ರಲ್ಲಿ ಏನು ತಪ್ಪಿಲ್ಲ. ಬಿಕಾಸ್ ಐ ಹ್ಯಾವ್ ಕ್ಯಾಪ್ಚರ್ಡ್ 3-4 ಎಲಿಫೆಂಟ್ಸ್ ವಿಚ್ ವರ್ ಇನ್ ಮಸ್ತ್. ಬಲರಾಮಂದು ಕ್ಯಾಪ್ಚರ್ ಯೂಶಲಿ ನಮ್ಮ ಬಲರಾಮ ಅಂತ ಇಲ್ಲ ಹೆಸರು, ನಾನು ಇಟ್ಟದ್ದು. ಸೊ ಒಂದು ಮಾಸ್ 8 ಎಲಿಫೆಂಟ್ಸ್ ವರ್ ದೇರ್ ಇನ್ ಉಂಬ್ಳಿ ಬೆಟ್ಟ. ಓಕೆ. ಉಂಬ್ಳಿ ಬೆಟ್ಟ ಅದು ಆ ಕಡೆ ಬ್ಯಾಕ್ ವಾಟರ್ ಫಾರೆಸ್ಟ್ ಆದಮೇಲೆ. ಸೊ ಈ ಕಡೆ ಉಂಬ್ಳಿ ಬೆಟ್ಟ. ಈಗ ಪ್ರೆಸೆಂಟ್ ಅದು ಕೊಡ್ಲಿಪೇಟೆ ಹೋಬಳಿ, ಓಕೆ, ಹೋಬಳಿಗೆ ಬರುತ್ತೆ. ಅಲ್ಲಿ 7-8 ಆನೆ ಇತ್ತು. ಸೊ ಅದರಲ್ಲಿ ಎಲ್ಲ 8 ಆನೆನೂ ಹಿಡೀಲಿಕ್ಕೆ ಅಂತೇಳಿ ಪ್ಲ್ಯಾನ್ ಮಾಡಿ ಅಲ್ಲೇ ನಾವು ಕ್ಯಾಂಪೆಲ್ಲ ಮಾಡಿ ಹಾಲ್ಟೇಜಿಂಗ್ ಅಲ್ಲಿ. ಸೊ 1-2-3 ಆನೆ ಹಿಡಿದಾಗಿತ್ತು. ಸೊ ನೆಕ್ಸ್ಟ್ ಪುನಃ ಇನ್ನು ನೆಕ್ಸ್ಟ್ ಈ ರೂಟೀನ್ ಹೋದಂಗೆ ನಾವು ಏನು ಮಾಡ್ತೀವಿ, ಅರ್ಲಿ ಮಾರ್ನಿಂಗ್ ವಿ ಸೆಂಟ್ ಸಮ್ ಟ್ರ್ಯಾಕರ್ಸ್ ಅಂತ, ಅವರಿಗೆ ಪ್ಯಾಕ್ ಲಂಚ್ ಇದೆಲ್ಲ ಕೊಟ್ಬಿಟ್ಟು ಹೋಗಿ ಹುಡುಕಿ ವಾಕಿ ಟಾಕಿಯಲ್ಲಿ ಆಗ ಎಲ್ಲಿದೆ ಯಾವ ಏರಿಯಾದಲ್ಲಿ ಇದೆ ಅಂತ ದೇ ವಿಲ್ ಇನ್ಫಾರ್ಮ್ ಅಂತ.
ಸೊ ಅರ್ಲಿ ಮಾರ್ನಿಂಗ್ಗೆ ಹೋಗ್ತಾರೆ ಅವರು. ಸೊ ಹಾಗೆ ಇವರು ಹೋದವರು ಅವತ್ತು ಒಂದು 9 ಗಂಟೆ ಆದರೂ ನಮಗೆ ಮೆಸೇಜ್ ಏನು ಸಿಗಲಿಲ್ಲ. ಸೊ ನಾವು PCCF, CF, DF, ACFs ಎಲ್ಲ ಇದ್ದು ನಾವು ಹಂಗೆ ಅವ್ರು ಹೋದ ಇದರಲ್ಲೇ ನಡ್ಕೊಂಡು ಹೋಗುವ. ಪ್ರಾಬಬ್ಲಿ ದೇ ಮೇ ನಾಟ್ ಟ್ರ್ಯಾಕ್ಟರ್ ಅಥವಾ ಎಲಿಫೆಂಟ್ಸ್ ಮಸ್ಟ್ ಹ್ಯಾವ್ ಮೂವ್ಡ್ ಏನೋ ಆಗಿರ್ಬೋದು. ನಾವೇನು ಇಲ್ಲಿ ಕಾದ್ಕೊಂಡಿರೋದಕ್ಕೆ ಸುಮ್ಮನೆ ಓದೋದಿದ್ರಲ್ಲಿ ಹೋಗುವ ಅಂತ. ಹಾಗೆ ನಾವು ಸಣ್ಣ ಸಣ್ಣ ಮಾತುಗೀತೆ ಆಡ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ಹೋದ ಕಾಲ್ದಾರಿ, ಇಟ್ ವಾಸ್ ಲ್ಯಾಂಟನದ ಮಧ್ಯದಲ್ಲಿ ಒಂದು ಕಾಲ್ದಾರಿ ಅಷ್ಟೇ, ಆನೆ ಹೋದ ದಾರಿ ಇದೆಲ್ಲ. ಹಾಗೆ ಆ ಕಡೆ ಬ್ಯಾಕ್ ವಾಟ್ರ್, ಈ ಕಡೆ ಕಾಲ್ದಾರಿಗೂ ಈಗ ನನ್ನ ಗೇಟು ಇಲ್ಲಿಗಿದ್ದಷ್ಟು ಮೇ ಬಿ 25 ಫೀಟ್ ಡಿಫ್ರೆನ್ಸ್ ಇದೆ. ಆ ಕಡೆ ತಿಕ್ ಕಾಡು, ಬ್ಯಾಂಬು, ಒಳ್ಳೆ ಬ್ಯಾಂಬು ಇದೆ. ಈ ಕಡೆ ಓಪನ್ ಇದು ಗಾಂಧಿ ಹುಣ್ಣಿ ಕಾಣ್ತದೆ. ಒಂದು 100 ಮೀಟರ್ಸ್ 200 ಮೀಟರ್ಸ್ವರೆಗೆ ಸಚ್ಚು ಗಾಂಧಿ ಹುಣ್ಣಿ ಇದು ಆ ಬ್ಯಾಕ್ ವಾಟರ್ ಸೈಡಲ್ಲಿ ಬ್ಯಾಂಬು ಇದರಲ್ಲಿ ಮಲಗಿಬಿಟ್ಟಿದೆ. ನಾವು ಮಾತಾಡ್ಕೊಂಡಿದ್ದದಲ್ಲ, ಇದು ಎಚ್ಚರ ಆಯಿತು. ಎಚ್ಚರ ಆಗಿದ್ದು ಏಕಿದಮ್ಮು ವಿತಿನ್ 10 ಫೀಟ್ ಚಾರ್ಜ್ ಬಿದ್ದು ಬಿಡ್ತು. ಬಂದು ರೋಡಿಗೆ ತಿರುಗಿ ನೋಡೋ ನಮ್ಮನ್ನ ಕಾಣ್ತಲ್ಲ, ಚಾರ್ಜ್ ಏಕ್ದಮ್ ಚಾರ್ಜ್ ಮಾಡಿದೆ. ನಾನು 12 ಬೋರ್ ಒಂದು ಕೈಯಲ್ಲಿ ಇಟ್ಕೊಳ್ತೀನಿ. ಯಾಕೆಂದ್ರೆ 12 ಬೋರ್ ಏನು ಲೋಡ್ ಆಗಿರುತ್ತೆ? ಚಿಲ್ಲು ಅದು ಯಾಕೆ ಹೆದರ್ಸಕ್ಕೆ ಯಾಕೆಂದರೆ ಫಸ್ಟ್ ನಾವು ಕ್ಯಾಪ್ಚರ್ ಮಾಡುವಾಗ ಈ ಸ್ಟಾಫಿಗೆಲ್ಲ ದೇವರ್ ನಾಟ್ ದಟ್ ಮಚ್ ಕರೇಜಿಯಸ್ ಟು ಫೇಸ್ ಇಟ್. ಡಿಸ್ಟೆನ್ಸಿಂದ ಮಾಡ್ತಾರೆ, ಇಲ್ಲ ಮರ ಹತ್ಕೊಳ್ತಾರೆ. ದೇ ಯೂಸ್ ಟು ಅವಾಯ್ಡ್ ದ ಎಲಿಫೆಂಟ್ಸ್. ಸೊ ಕ್ಲೋಸ್ ಎನ್ಕೌಂಟರಿಗೆ ದೇವರ್ ನಾಟ್ ರೆಡಿ. ಧೈರ್ಯ ಇಲ್ಲ. ಕೈಯಲ್ಲಿ ಗನ್ ಇದ್ರೆ ಧೈರ್ಯ ಬರುತ್ತೆ. ಗನ್ ಇದ್ರೂ ಧೈರ್ಯ ಇಲ್ಲ, ತಪ್ಪಿಸ್ಕೊಳ್ಳೋಕೆ ನೋಡೋದು ಅವರು. ಯಾಕೆಂದ್ರೆ ಶಾರ್ಟ್ ಇದು ಅದು ಎಲ್ಲಿಗೆ ಇರುವಾಗ ಹಚ್ಚಿದಂಗೆ ಆಗ್ತದೆ. ಸೊ ಇಟ್ ವಿಲ್ ನಾಟ್ ಅಂತ. ಸೊ ಅವ್ರು ಏನು ಮಾಡ್ತಾರೆ, ಬಿಸಾಕ್ಬಿಟ್ಟು ಓಡ್ಬಿಡ್ತಾರೆ ಕೆಲವು ಟೈಮು, ಹಿಂಗೆಲ್ಲ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಅದನ್ನು ನೋಟಿಸ್ ಮಾಡಿದ್ಮೇಲೆ ಐ ಯೂಸ್ ಟು ಗೆಟ್ ಪ್ರಿಪೇರ್ಡ್ ಮೈ ಸೆಲ್ಫ್. ಒಂದು ಹೆಗ್ಲಲ್ಲಿ ನಾನು ಹೆಂಗೆ ನಾಟ್ ಮ್ಯಾರಿಡ್, ಬ್ಯಾಚುಲರ್. ಅವಾಗ ಎಷ್ಟನೇ ಇಸ್ವಿ ಇದು? 85 ಏನೋ. 85. ಓಕೆ. 85 ಅಲ್ಲಿ ಬಲರಾಮ್. ಬಟ್ ನಾನು ಮುಂದೆ ಇದ್ದೇನೆ. ನನ್ನ ಜೊತೆಲಿ ಇನ್ನೊಬ್ಬ ಇದ್ದಾರೆ. ಅವ್ರ ಜೊತೆ ಹಿಂದ್ಗಡೆ PCF, ಇನ್ಕ್ಲೂಡಿಂಗ್ PCCF, CF ಎಲ್ಲ ಕನ್ಸರ್ವೇಟ್ರ್ ಎಲ್ಲ ಇದ್ದಾರೆ, DFOs ಎಲ್ಲ. ಸೊ ಇಷ್ಟು ನಾನು ಮುಂದೆನೇ ಹೋಗೋದು. ಇದು ನಮ್ಮ ಮಾತು ಬಿಸಿ ಹಾಕೊಂಡಿದ್ದದ್ದು ಹಿಂಗೆ ಸೈಡಲ್ಲಿ ಮಲಗಿದ್ದದು. ಇವರೇನೋ ಗೊತ್ತಿಲ್ಲದೆ ದಾಟಿ ಹೋಗ್ಬಿಟ್ರು ಅಥವಾ ಗೊತ್ತಾಗಿ ಇದು ಮಸ್ತಲ್ಲಿರೋದು ವಾಸನೆ ಎಲ್ಲ ಗೊತ್ತಾಗ್ತದೆ, ಸ್ಮೆಲ್. ನಮಗೆ ಈಗ ಇಲ್ಲಿಂದ ಒಂದು 50 ಫೀಟ್ ಮೀಟರ್ಸ್ವರೆಗೆ ಸ್ಮೆಲ್ಲೆಲ್ಲ ಹಿಡಿಬೋದು ಪ್ರಾಕ್ಟೀಸ್ ಆದರೆ. ಮಸ್ತ್ ಸ್ಮೆಲ್ ಅಂತ ಇವ್ರು ಅವಾಯ್ಡ್ ಮಾಡ್ಕೊಂಡು ಹೋಗ್ಬಿಟ್ರು. ಏನೋ ಮಾಡಿದ್ದಾರೆ ಗೊತ್ತಿಲ್ಲ ಹೋಟೆಲ್ಸ್ ಇದರಲ್ಲಿ. ಇದು ಏಕ್ದಮ್ ನಮ್ಮ ಮಾತಾಡ್ಕೊಳ್ಳೋದಕ್ಕೆ ಶಬ್ದ ಕೇಳ್ತು. ಅಲ್ಲಿಂದ ಎದ್ದಿದ್ದು ಹಿಂಗೆ ದಾಟಿ ರೋಡಿಗೆ ಬರುವಾಗ ನಾವು ಎದುರು ಸಿಕ್ಬಿಟ್ರೆ ಇದರಲ್ಲಿ ಇವರು ಇದ್ದಾರೆ ಹಿಂದೆ ಎಲ್ಲ ಇದ್ದದು. ಹಿಂಗೆ ಬಿದ್ದೇ ಬಿಡ್ತು. ನಾನು ನೋ ಆಲ್ಟರ್ನೇಟಿವ್ ಇದಕ್ಕೆ ಒಂದು ಹೊಡೆದೆ. ಅದಕ್ಕೆ ನಿಮ್ಮ ಇದು ಟ್ರ್ಯಾಂಕ್ಯುಲೈಸರ್ ಅಲ್ಲಿ ಇಲ್ಲ, ಮುಖ ಕೊಟ್ಟು ಹೊಡಿತಾರೆ. ನಮಗೆ ಟ್ರಾನ್ಸ್ಫರ್ಗೆ ಬಿಗ ಶುಡ್ ಗೆಟ್ ಪ್ರಾಪರ್ ಮಸಲ್. ಓಕೆ. ನೀವು 12 ಬೋರಲ್ಲಿ ಹೊಡೆದ್ರೆ? 12 ಬೋರಲ್ಲಿ. ಎಲ್ಲಿಗೆ ಹೊಡೆದ್ರಿ? ತಲೆಗೆ ಹೊಡೆದೆ. ಹಂಗೆ ಏರ್ ಶಾಟ್ ಹೊಡೆದಂಗೆ ಹೊಡೆದೆ ಇದಕ್ಕೆ ತಿರುಗಲಿ ಅಂತ. ಒಂದು ಹೊಡೆದಾಗ ಒಂದು ಬ್ರೇಕ್ ಹಾಕಿದಂಗೆ ಹಾಕಿ ಆಲ್ಮೋಸ್ಟ್ ಹಿಂಗೆ ಕ್ಲೋಸ್ ಎನ್ಕೌಂಟರ್ ಬಂದ್ಬಿಡ್ತು. ಸೆಕೆಂಡ್ ಆಲ್ಮೋಸ್ಟ್ ವಿತಿನ್ 10 ಫೀಟ್. ಸೊ ಇನ್ನೂ ದೇರ್ ಇಸ್ ಇನ್ನೊಂದೇ ತೋಟ ಇರೋದು. ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ. ದೇರ್ ಇಸ್ ನೋ ಗ್ಯಾಪ್. ಡಬಲ್ ಬ್ಯಾರಲ್ ಇನ್ನೊಂದು ಇದು ಏನು ಮಾಡೋಕ್ಕಾಗಲ್ಲ, ಆಗೋದಾಗಲಿ ಅಂತೇಳಿ ಈ ಬೋನಿಗೆ ಹೊಡೆದೆ ಇಲ್ಲಿಗೆ. ಇದು ಸ್ವಲ್ಪ ಸೆನ್ಸಿಟಿವ್ ಪಾಯಿಂಟ್. ಓಕೆ. ಈ 5 ಬೋನಿಗೆ ಹೊಡೆದೆ. ಬ್ರೇಕ್ ಹಾಕಿದಂಗೆ ಬ್ರೇಕ್ ಆಗ್ತು. ಇಲ್ಲಿಗೆ ಬಿದ್ದಾಗ ಒಳ್ಳೆ ಉರಿ ಆಯ್ತು. ಹಂಗೆ ತಿರುಗಿತು ಪುಣ್ಯಕಾನೆ. ತಿರುಗಿ ಎಲ್ಲರೂ ಶಾಕ್ಡ್ ನಿಂತೋಗಿದ್ದಾರೆ ಎದುರಿ. ತೀರಾ ಹೋಯ್ತು. ಅಷ್ಟು ದೂರ ಹೋಯ್ತು. ಕಾಣ್ತದೆ ಆ ಲ್ಯಾಂಟನ ಮೇಲೆ ಆನೆ ಒಳ್ಳೆ ಮಸ್ತಲ್ಲಿದೆ. ಅದ್ರ ಕೋಡಿಗೂ ಸೈಜಿಗೂ ಆಫ್ರಿಕನ್ ಆನೆ ಕಂಡಂಗೆ ಕಾಣ್ತದೆ. ಅಭಿಮನ್ಯು ಬಲರಾಮ. ನಾನೇ ಅದಕ್ಕೆ ಹೆಸರು ಹಾಕಿದ್ದು ಬಲರಾಮ ಅಂತ. ಅಲ್ಲಿಂದ ಅಲ್ಲಿ ಹೋಗೋದಾಗ ಇದು ಸ್ವಲ್ಪ ಉರಿ ಕಡಿಮೆ ಆಯಿತು. ಅಷ್ಟೊಂದಿಗೆ ನಾನು ರೀಲೋಡ್ ಎಲ್ಲ ಮಾಡಿದ್ದೇನೆ. ಇನ್ನೊಂದು 2 ಕಾರ್ಟ್ರಿಡ್ಜ್ ಎಲ್ಲ ಹಾಕಿ ಆಯಿತು. ಅಲ್ಲಿಂದ ತಿರುಗಿ ನಿಲ್ತು. ಇದರಲ್ಲಿ ವಾಪಸ್ ತಿರುಗಿ ನಿಲ್ತು. ಕಾಣ್ತದೆ ಹಂಗೆ ಲ್ಯಾಂಟನ್ ಮೇಲೆ ಈ ಕಾಲು ಇದುವರೆಗೆ ಲ್ಯಾಂಟನ್ ಕವರ್ ಆಗಿದೆ. ಮೇಲೆ ಪೊಸಿಷನ್ ಹಂಗೆ ಇದು ಮಾಡಿ ಒಳ್ಳೆ ಸೈಜ್ ಇತ್ತು. ಒಳ್ಳೆ ಇಟ್ ವಾಸ್ ಲುಕಿಂಗ್ ಲೈಕ್ ಆಫ್ರಿಕನ್ ಎಲಿಫೆಂಟ್. ಇದರಲ್ಲಿ ನಮ್ಮ ಒಂದು DF ಇದ್ರು ಸುಂದರ್ ನಾಯಕ್ ಅಂತ. ಅವರೆಲ್ಲ ಫಾರಿನ್ ಟ್ರಿಪ್ ಹೋಗಿ ಬಂದವರು. ಅವ್ರ ಕೈಲಿ ಒಂದು ದೊಡ್ಡ ಕ್ಯಾಮರಾ ಇತ್ತು ಇದರಲ್ಲಿ. ಇನ್ನು ಯಾರಿಗೆ ಆಗ ಮೊಬೈಲ್ ಇಲ್ಲ, ಕ್ಯಾಮರಾ ಇಲ್ಲ, ಏನಿಲ್ಲ ಇದರಲ್ಲಿ. ಅವ್ರಿಗೆ ಹೇಳಿದೆ, ಸರ್ ನೋಡಿ ಒಳ್ಳೆ ಪೋಸ್ ಕೊಡ್ತಾ ಉಂಟು, ಒಳ್ಳೆ ಆಫ್ರಿಕನ್ ಆನೆ ಕಂಡಂಗೆ ಕಾಣ್ತದೆ, ಒಂದು ಫೋಟೋ ತಕ್ಕೊಬಿಡಿ ಸರ್ ಅಂತ. ಈ ತ್ರಿವಿಧ ಕ್ಯಾಮರಾ ನಿನಗೆ ತಲೆಗೆಟ್ಟೋಗಿದೆಯಾ, ನಮಗೆ ಹೆಂಡತಿ ಮಕ್ಕಳು ಉಂಟು, ನೀನು ಹುಡುಗ
ಹುಡುಗ ನೀನು ತಮಾಷೆ ಆಡ್ತಿದ್ಯಾ ಅಂತ ಹೇಳೋರಿಗೆ. ಹಾಗಾದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಸರ್, 2 ಗುಂಡು ತಕೊಂಡು ತಿರುಗಿ ನಿಂತಿದೆ. ಇನ್ನೀಗ ಅದನ್ನ ಇನ್ನೂ ನಾವು ಒಂದೆಲ್ಲ ಹೊಡೆದು ಸಾಯಿಸ್ಬೇಕು, ಇಲ್ಲ ಅಂದ್ರೆ ಟ್ರ್ಯಾಂಕ್ಯುಲೈಸ್ ಮಾಡಬೇಕು. ಎರಡರಲ್ಲಿ ಒಂದು ಟ್ರ್ಯಾಂಕ್ಯುಲೈಸ್ ಮಾಡಿದ್ರೆ ಇಮಿಡಿಯೇಟ್ಲಿ ಇಟ್ ವಿಲ್ ನಾಟ್ ಆಕ್ಟ್. 5-10 ಮಿನಿಟ್ಸ್ ಆಗಬೇಕು. ಇಟ್ಸ್ ಲೈಕ್ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್. ಮಿನಿಮಮ್ 5-10 ಮಿನಿಟ್ಸ್ ಇಟ್ ಶುಡ್ ಟೇಕ್. ಅಷ್ಟೊಳಗೆ ಅದೇನು ಮಾಡ್ಬೋದು ಇದರಲ್ಲಿ, ಬೇರೆ ದಾರಿ ಇಲ್ಲ, ಓಡಿ ವಾಪಸ್ ಅಂತ ಹೊಡೆದ್ರು ಎಲ್ಲ ಬಿದ್ದು. ನೀವೆಲ್ಲ ಓಡಿದ್ರಿ? ಅವರೆಲ್ಲ ಹೊಡೆದ್ರು, ನೀವ್ ಹಂಗೆ ಇದ್ರಿ? ನಾನೀಗ ಓಡೋದು ಇದಿಲ್ಲ. ಅದ್ರ ಪಕ್ಕದಲ್ಲಿ ಬ್ಯಾಂಬು ಇತ್ತದಲ್ಲ, ಬ್ಯಾಂಬು ಕ್ಲಂಪ್ ಇತ್ತು. ಬ್ಯಾಂಬುದ ಕ್ಲಂಪ್ದು ಹಿಂದ್ಗಡೆ ಸೇರ್ಕೊಂಡು ಮೆಲ್ಲ ಬಗ್ಗಿ ನೋಡೋದು. ಅಷ್ಟೊಳಗೆ ಮೆಲ್ಲ ಲ್ಯಾಂಟರ್ನಿಂದ ಹೊಡೆತು. ಇದರಲ್ಲಿ ಹಂಗೆ ಚಿಂದಿ ಮಾಡ್ಕೊಂಡು ಹಂಗೆ ಬರ್ತದೆ, ಸಿಟ್ಟಲ್ಲಿ ಬರ್ತಾ ಉಂಟು. ಈ ಗುಂಡುದು ಎಲ್ಲ ಉರಿಗೆಲ್ಲ ಕಡಿಮೆ ಆಯ್ತಲ್ಲ ಇದರಲ್ಲಿ. ಹಂಗೆ ಬಂತು, ನಾವು ಹೆಂಗೆ ಹೋದೋ ಈ ಕಡೆ ಸ್ವಲ್ಪ ಕಾಲು ಅಡಿಸಿ ಒಂದಿಷ್ಟು ಅಗಲ ಇದೆ, ಸ್ವಲ್ಪ ಕಾಲು ಜಾರಿದ್ರೆ ಆ ಕಡೆ ಬ್ಯಾಕ್ ವಾಟ್ರಿಗೆ ನಾವು ಆ ದೊಡ್ಡ ಬಿದ್ಲೆ ಹಿಂಡು, ಆಗ ಇಟ್ ವಾಸ್ ಯೂಜ್. ಅದನ್ನು ಹಿಡ್ಕೊಂಡು ಆ ಕಡೆನೂ ಬಿದ್ಲೆ ಹಿಂಡು ಇದೆ. ಆ ಬಿದ್ಲೆ ಹಿಂಡು ಹಿಡ್ಕೊಂಡು ಆ ಕಡೆ ದಾಟ್ಕೊಂಡು, ನನ್ನ ಜೊತೆ ಇನ್ನೊಬ್ಬ ಗಾಡಿ ಒಬ್ಬ ಇದ್ದ, ಆಚೆ ಕಡೆ ಜಾಟ್ಕೊಂಡು ಅದು ಇದು ಬಂತು. ಹಂಗೆ ಬಂದು ತಿಕ್ಕಿದೆ, ಅದಕ್ಕೆ ನಮ್ಮನ್ನ ಕಾಣ್ತಾ ಇಲ್ಲ. ಬಟ್ ನಾವು ನೀರು ಕಡೆ ಬಂದದ್ದು ಪುಟ್ಟದು ಇದು ಸ್ಮೆಲ್ ಹಿಡ್ಕೊಳ್ತು. ಬಂದು ನೀರಿಗೆ ಬಂತು, ಆ ತೊಂಡಿನ ಸಿಟ್ಟಲ್ಲಿ ನೀರಿಗೆ ಹೊಡೆಯೋದು ನಮಗೆ ಇಲ್ಲೇ ಕೇಳ್ತಾ ಉಂಟು. ಇದು ಬಿದಿರುಗಳಂಪು ಆಚೆ ಬಂದದ್ದು ಬೆಳೀತಾ ಉಂಟು. ಅಲ್ಲಿಂದ ವಾಪಸ್ ತಿರುಗಿತು. ನಾವು ಪುನಃ ಈ ಬಿದಿರುದು ಈಚೆ ಕಡೆ ಇದ್ದೇವೆ. ಸೊ ಲೈಕ್ ಇದು ಬಿದಿರು ಕಂಪು ಅಂದ್ರೆ ನಾವು ಈಚೆ ಕಡೆ ಇದ್ದೇವೆ. ಅದ್ರ ಕೆಳಗೆ ಗ್ಯಾಪ್ನಲ್ಲಿ ಕಣ್ಣಿಟ್ಕೊಂಡು ಮೆಲ್ಲ ಕಾಣ್ತದೆ ಇದರ ಮೂಮೆಂಟ್ ನಮಗೆ, ನಾಟ್ ಕ್ಲಿಯರಿಟಿ ಫುಲ್. ಬ್ಯಾಂಬುದು ಸ್ವಲ್ಪ ಈಗ ಕ್ಲಂಪುದು ಗ್ಯಾಪಲ್ಲಿ ಕೆಳಗೆ ಕೂತು ಬಿಡ್ಕೊಂಡಿದ್ದೇವೆ, ಇದು ಮಾಡಿ ಗೊತ್ತಾಗ್ಬಿಡ್ತದೆ ಅಂತ. ಅಲ್ಲಿದ್ದ ತಿರುಗಿ ಹಂಗೆ ಬಂತು ಕ್ಲಂಪುದು ಹಂಗೆ ಬಂತು. ಅಷ್ಟು ಇವ್ರು 7-8 ಜನ ಓಡಿದಾರಲ್ಲ, ಈ ಓಡಿದ ಸ್ಮೆಲ್ ಸಿಗ್ತಲ್ಲ ಇದರಲ್ಲಿ, ಆ ಕಡೆ ಹೊರಡ್ತು ಮೆಲ್ಲ. ಆ ಕಡೆ ಹೊರಡೋರಿಗೆ ಬೇಗ ಬಿದ್ರು ಕ್ಲಂಪುದು ಈ ಕಡೆಯಿಂದ ಬಗ್ಗಿ ನೆಲದಲ್ಲಿ ಮಂಡಿ ಉರ್ಕೊಂಡು ಬಗ್ಗಿ ಹಿಂದೆ ಕಾಲದ ಇಲ್ಲಿಗೆ ಫೈರ್ ಮಾಡಿದೆ. ಟ್ರ್ಯಾಂಕ್ಲೈಸರ್ ಫೈರ್ ಮಾಡಿದೆ. ಇದು ಗುಂಡು ಬಿದ್ದಾಗ ಏನಾಯ್ತು, ಆ ಕಡೆ ಓಡ್ಬಿಡ್ತು. ಈ ಕಾಲಿಗೆ ಬಿದ್ದಾಗ ಟ್ಯಾಂಕ್ಲೈಸರ್ ಅದು ನೀಡ್ಲಿಷ್ಟು ಪೋಕ್ ಆಗ್ತದಲ್ಲ ಒಳಗೆ, ಪೋಕ್ ಆಗಿದಾಗ ಆ ಕಡೆ ಓಡ್ಬಿಡ್ತು. ಇನ್ನು ಬೇಗ ಈ ಕಡೆ ಸರ್ಕೊಂಡು ಅವರಿಗೆ ಆಗ ವಾಕಿಟಾಕಿಯಲ್ಲಿ ಅವರಿಗೆ ಮೆಸೇಜ್ ಕೊಟ್ಟೆ, ಇದು ಸ್ವಲ್ಪ ದೂರ ಓಡಿದ ಮೇಲೆ ಅದು ಆನೆ ನಿಮ್ಮ ಕಡೆ ಬರ್ತಾ ಉಂಟು, ನೀವು ಹೋದ ಕಡೆ ಬರ್ತಾ ಉಂಟು, ಇನ್ನು ಹೆಂಗೆ ಓಡಿದ್ರು ಏನು ಕರ್ಮನ ದೇವರಿಗೆ ಗೊತ್ತು. ಇದೆಲ್ಲಾಗಿ ಇದು ಸ್ವಲ್ಪ ದೂರ ಹೋಗಿ ಇಂಜೆಕ್ಷನ್ ಆಕ್ಟ್ ಆದಮೇಲೆ ಬಿದ್ದಾಯಿತು. ಇನ್ನು ಹೋಗಿ ಕಟ್ಟಿ ಎಲ್ಲ ಮಾಡಿ ನಮ್ಮ ಆನೆಗೆ ಕುತ್ತಿಗೆಗೆಲ್ಲ ಹಗ್ಗ ಹಾಕಿ ನಮ್ಮ ಆನೆಗೆ ಕಟ್ತೀವಿ. ಫ್ರಂಟಲ್ಲಿ ಕೆಪಾಸಿಟಿ ಮೇಲೆ 2 ಆನೆಯೋ 3 ಆನೆಯೋ ಇದೆಲ್ಲ ಹಾಕಿ ಕಟ್ತೀವಿ. ಹಿಂದೆ ಕಾಲಿಗೆ ಹಗ್ಗ ಹಾಕಿ ಹಿಂದೆ, ಯಾಕೆಂದ್ರೆ ಇದು ಬಲರಾಮ್ ಅಂತ ಆನೆನ ಸ್ಟೇಬಲ್ ಮಾಡಕ್ಕೆ ಇಷ್ಟ ಆನೆ ಬೇಕು, 4 ಆನೆ ಬೇಕಾ? ಇಲ್ಲ, ಆಗದ್ದು ಅದರ ಪೊಸಿಷನ್ಗೆ ನಾವು ಮುಂದಕ್ಕೆ 4 ಆನೆ ಕಟ್ಟಿದ್ದೇವೆ. ಮುಂದೆಗೆ 4 ಆನೆ, ಹಿಂದಕ್ಕೆ ಒಂದೊಂದು ಕಾಲಿಗೆ ಒಂದೊಂದು 6 ಆನೆ. 6 ಆನೆ ಬೇಕಿತ್ತು. ಅದನ್ನ ಅಷ್ಟು ಪವರ್ಫುಲ್, ಫುಲ್ ಮಸ್ತಲ್ಲಿತ್ತು. ಇನ್ನು ನಮ್ದು ಇದು ಇರ್ತದಲ್ಲ, ಆ ಪೀಕ್ ಅಗ್ರೆಸಿವ್ ಇರ್ತದೆ ಆನೆ, ಪ್ಲಸ್ ಫುಲ್ ಸೈಜ್ ಇತ್ತು. ಅದ್ರ ಕೆಪಾಸಿಟಿ ನೋಡಿ ಕಟ್ತೀವಿ. ಒಂದೊಂದ್ಸತಿ ಒಂದೊಂದು ಆನೆಲೆ ಕಟ್ಟಿ ತಂದು ಬಿಡ್ತೀವಿ. ಮತ್ತೊಂದು ಚಿಕ್ಕದಿದ್ರೆ ವೀಕ್ ಇದ್ರೆ ಎಲ್ಲ ಅದು ಡಿಪೆಂಡ್ಸ್ ಆನ್ ದಿ ಸ್ಟ್ರೆಂತ್ ಆಫ್ ದಿ. ಬಲರಾಮನಿಗೆ 6 ಆನೆ ಬೇಕಿತ್ತು. 6 ಆನೆ ಕಟ್ಟಿದ್ದು. 6 ಆನೆ ಕಟ್ಬಿಟ್ಟು ಪುನಃ ಏನಾದ್ರು ಗಲಾಟೆ ಆದ್ರೆ ಅಂತೇಳಿ ಜೈಲಜಿನ್ ಅಂತ ಇನ್ನೊಂದು ಬರುತ್ತೆ, ಸೆಡೇಟಿವ್. ಮೆಲ್ಟ್ ಸೆಡೇಟಿವ್ ಹಾಕ್ಬಿಟ್ಟು, ಯಾಕೆ ಮಂಕ್ ಆಗುತ್ತೆ. ಮಂಕ್ ಸ್ವಲ್ಪ ಡ್ರೌಸಿ ಅಷ್ಟೇ, ಬಂಗಿಸದವ್ರು ಇದ್ದಾಗ ಜೈಲಜಿನ್. ಸೊ ಅದು ಹೊಡೆದ್ಬಿಟ್ಟು ತಗೊಂಡು ಬಂದು ಕ್ರಾಲ್ ಅಂತೇಳಿ ಮಾಡ್ತೀವಿ ನಾವು. ಅದೇ ಕ್ರಾಲ್ ಅಂತ ಪಂದಿ ಅದು ಕೂಡಾಕ್ಲಿಕ್ಕೆ ಕೇಜ್ ಟೀಕ್ದೆ ಎಲ್ಲ ಅದರೊಳಗೆ ಎಳೆದುಕೊಂಡು ಬಂದು ಹಾಕಿದ ಮೇಲೆ ಆಗ ಇವ್ರ ಮೇಲೆ ಹೇಳ್ತಾರೆ, ಸುಂದರ ನಾಯಕ ತಡಿಯಪ್ಪ ತಿಟ್ಟಿಯಪ್ಪ ರಮ್ಮೆ ಅಂತ ಹೇಳ್ತೀನಿ, ನಿನಗೆ ಬೇಕಾದ್ರೆ ಆಗ 50 ರೂಪಾಯಿ ದೊಡ್ಡ ದುಡ್ಡು, 50 ರೂಪಾಯಿ ಕೊಟ್ಬಿಡ್ತೀನಿ, ನಾನು ಕ್ಯಾಮರಾ ಅಲ್ಲೇ ಬಿಸಾಕ್ಬಿಟ್ಟಿದ್ದೀನಿ ಅಂತ ತಂದು ಕೊಟ್ಬಿಡಪ್ಪ ಅಂತ. ಅವ್ರದ್ದೆಲ್ಲ ಮೀಟರ್ ಆಫ್ ಆಗಿತ್ತು ಅವಾಗ, ಅವ್ರದ್ದೆಲ್ಲ ಮೀಟರ್ ಆಫ್ ಆಗಿತ್ತು. ಅದೇ ತಿರುಗಿ ಹೊರಡೋಗಿ ಇವರು ಓಡಿತಾ ಹೇಳುವಾಗ ಕ್ಯಾಮರಾ ಫೋಟೋ ತಗೊಳ್ಳಿದ್ದೆ ಒಳಗಡೆ ಕ್ಯಾಮರಾ ಬಿಸಾಕ್ಬಿಟ್ಟಿದ್ದೀನಿ ಗೊತ್ತೇ. ಸರ್, ಈಗ ನೀವು ವೆಟರ್ನರಿ ಡಾಕ್ಟರ್ ಆಗಿ ಥರ ಮಾಡುವಾಗ ನೀವು ಚಿಕ್ಕದಿರೋ ಕಾಡು ಮಧ್ಯೆ ಬೆಳೆದಿರೋ ಸಿಟಿಯಲ್ಲಿ ಬೆಳೆದಿರೋದು ನೀವು? ನಾವು ಕಾಡೆ. ಎಲ್ಲಿ? ರಾಜಪೇಟೆ. ಅಲ್ಲಿ ಕಾಡಲ್ಲಿ ಅಲ್ಲಿ ನಿಮಗೆ ಕಾಡು ಪ್ರಾಣಿ ಬೇಟೆ ಎಲ್ಲ ಹೋಗ್ತಿದ್ದೆ ನಾನು. ಅದೆಲ್ಲ ಗೊತ್ತು, ಕಾಡದು ಸಿಂಡು ಹೆಜ್ಜೆ ನೋಡೋದು ಅದೆಲ್ಲ ಪಕ್ಕ. ಸರ್, ಮಧ್ಯಪ್ರದೇಶ ಗೌರ್ಮೆಂಟ್ ನಿಮ್ಮನ್ನ ಕರ್ಸ್ಕೊಂತ ಆನೆ ಹಿಡಿಯಕ್ಕೆ? ಮಧ್ಯಪ್ರದೇಶ ಗೌರ್ಮೆಂಟ್, ಇಟ್ ಇಸ್ ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್. ಯಾರಿದ್ರು ಮಿನಿಸ್ಟರ್ ಅವಾಗ? ಆರ್ಡರ್ ಕಲ್ಪನಾ ತ್ರೈ. ಎಷ್ಟನೇ ಇಸ್ವಿ ಇದು? 2001 ಏನೋ. 1ನಲ್ಲಿ ನಿಮ್ಮನ್ನ ಏನಂತ ಕರ್ಸ್ಕೊಂತು ಅಲ್ಲಿಗೆ? ಆಗ ದೇರ್ ನೋ ಸ್ಪೆಷಲಿಸ್ಟ್. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅವರೇ ಒಂದು ಅಥಾರಿಟಿ, ಬಟ್ ಪ್ರಾಕ್ಟಿಕಲಿ ಇಲ್ಲ. ಅವರಿಗೆ ಆನೆಯನ್ನ ಟ್ರ್ಯಾಂಕ್ಯುಲೈಸ್ ಮಾಡಿ ಹಿಡಿಯೋ ಎಕ್ಸ್ಪರ್ಟ್ ಇಂಡಿಯಾದಲ್ಲಿ ನೀವು ಒಬ್ಬರೇ ಇದ್ದಿದ್ದು?
ಒಬ್ರು ಇದ್ದಿದ್ದು. ಇದ್ದಿದ್ದು ಅಂದರೆ ಅವರು ಟ್ರ್ಯಾಕ್ ರೆಕಾರ್ಡ್ ನಂದು ಅಷ್ಟರವರೆಗೆ ಒಂದು 45 ಆನೆ ಹಿಡಿದಾಗಿತ್ತು. 45 ಆನೆನ ನೀವು ಟ್ರ್ಯಾಂಕ್ಯುಲೈಸ್ ಮಾಡಿ ಹಿಡಿದಾಗಿತ್ತು. ಇಲ್ಲಿ ಬಲರಾಮ, ಭೀಮಸೇನ, ಸುಮಾರು ಈ ಗಜೇಂದ್ರ, ದೊಡ್ಡ ದೊಡ್ಡ ಆನೆಗಳು ಅವರೆಲ್ಲ ದಸರಾ ಅಂಬಾರಿ ಆನೆ ಎಲ್ಲ ಆಗಿತ್ತಲ್ಲ, ಗಜೇಂದ್ರ, ಇದೆಲ್ಲ ನಾ ಹಿಡಿದ ಆನೆಗಳೇ. ನೀವು ಟ್ರ್ಯಾಂಕ್ಯುಲೈಸ್ ಮಾಡಿ ಹಿಡಿದ ಆನೆಗಳೇ ಕಾಡಲ್ಲಿ ಎಲ್ಲ. ಓಕೆ. ಸೊ ಅಲ್ಲಿ ಹರ್ಷ ಅಂತ ಹೇಳಿ ತಂದಲ್ಲ, ಅದು ಅಷ್ಟೇ, ಅದೆಲ್ಲ ನಾನು ಹಿಡಿದ ಆನೆಗಳೇ ಇವೆಲ್ಲ. ಸರ್ ಇದು ಸೊ ಮಧ್ಯಪ್ರದೇಶ್ ಗವರ್ಮೆಂಟ್ ಕಾಲ್ಡ್ ಯು ಟು ಸೊ ಆರ್ಡರ್ ಫ್ರಮ್ ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್, ಅದು ಕಲ್ಪನಾ ತ್ರಯಾಗ. ಯು ಹ್ಯಾವ್ ಟು ಗೋ ಅಂಡ್ ಕ್ಯಾಪ್ಚರ್ ಎಲಿಫೆಂಟ್ಸ್ ಅಂತ ಇನ್ ಮಧ್ಯಪ್ರದೇಶ, ಅದು ಒಂದು ಹೋಮ್ ಕಾನ್ಸ್ಟಿಟ್ಯೂನ್ಸಿ ಆಗ. ಸೊ ಇಟ್ ವಾಸ್ ದಿಸ್ ಎಲೆಕ್ಷನ್ ಪ್ರಾಮಿಸ್ ಅಲ್ಲ, ಇದು ಪ್ರಾಬ್ಲಮ್ ವಾಸ್ ಹ್ಯಾಪನಿಂಗ್ ಸಿನ್ಸ್ ಫಾಸ್ಟ್ 5-10 years. 10 years ಎಲೆಕ್ಷನ್ ಕಲ್ಪನಾ ಇವರು ಪ್ರಾಮಿಸ್ ಮಾಡಿದ್ರು ಅವರಿಗೆ, ನಾನು ಆನೆಲ್ಲ ಹಿಡಿಸ್ತೀನಿ ಅಂತ, 22 ಆನೆಗಳನ್ನ. 22 ಆನೆಗಳನ್ನ. ಸೊ ಆಗ ಕೇಳಿದಾಗ ಟೀಮು ನಮ್ದೇ ಬಂದು ಇದ್ದದ್ದು. ಸೊ ಕ್ಯಾಪ್ಚರಿಂಗ್ ಟೀಮು ಇದರಲ್ಲಿ. ಅಲ್ಲಿ ಕಾಡು ಹೆಂಗೆ, ಇಲ್ಲಿಷ್ಟು ಡೆನ್ಸ್ ಫಾರೆಸ್ಟ್ ಅಲ್ಲ ಓಪನ್ ಏರಿಯಾ ಅದು? ಇಲ್ಲ, ಇಟ್ ಈಸ್ ಡೆನ್ಸ್ ಫಾರೆಸ್ಟ್, ಬಟ್ ಸಾಲ್ ಟ್ರೀಸ್ ಮೇಜರ್, ಸಾಲ್. ಓಕೆ, ಇದು ಗ್ರೀನ್ ಫಾರೆಸ್ಟ್ ಅಲ್ಲ? ಗ್ರೀನ್ ಫಾರೆಸ್ಟ್. ಓಕೆ, ಗ್ರೀನ್ ಫಾರೆಸ್ಟ್. ಸಾಲ್ ಅಂದ್ರೆ ಈ ಬೀಡಿ ಲೀವ್ಸ್, ಟೆಂಡು ಲೀವ್ಸ್ ಎಲ್ಲರೂ ಯೂಸ್ ಮಾಡ್ತಾರಲ್ಲ, ಸಾಲ್ ಎಲ್ಲ ಉದ್ದ ಹೋಗ್ತದೆ ಇದರಲ್ಲಿ. ಆಲ್ಮೋಸ್ಟ್ ಇದೇ ಟೈಪ್ ಮಿಕ್ಸ್ಟ್ರಿ ಇದೆ. ಅಲ್ಲಿ ಆನೆಗೆ ಹ್ಯಾಬಿಟೇಟ್ ಸೂಟೇಬಲ್ ಆಗಿರ್ಲಿಲ್ವಾ, ಅಲ್ಲ ಜನರಿಗೆ ತೊಂದರೆ ಕೊಡ್ತಾ ಇತ್ತಾ ಹೆಂಗೆ? ಅವು ದೇ ಆರ್ ದ ಸಫರ್ಡ್ ಲಾಟ್. ಒರಿಜಿನಲಿ ದೇ ಬಿಲಾಂಗ್ ಟು ಸಿಂಗೂಮ್ ಡಿಸ್ಟ್ರಿಕ್ಟ್ ಆಫ್ ಬಿಹಾರ್. ಬಿಹಾರಿಂದ ಬಂದೆ ಆನೆಗಳು ಇವು. ಅಲ್ಲಿ ಲಲು ಪ್ರಸಾದ್ ರೆಜಿಮ್ ಗೊತ್ತಲ್ಲ, ಮೈನಿಂಗ್, ಡೈನಮೈಟ್, ಗನ್ ಶಾಟ್, ಇಂಜುರಿ. ಇಟ್ ವಾಸ್ ಎ ಹರ್ಡ್ ಆಫ್ ಅರೌಂಡ್ 60-70 ಬಿಗ್ ಹರ್ಡ್. ಸೊ ಸ್ಲೋಲಿ ದೇ ಆರ್ ಲೂಸಿಂಗ್ ದೇರ್ ಮೆಂಬರ್ಸ್. ಸೊ ದೇ ಡಿಸೈಡೆಡ್ ಟು ಚೇಂಜ್ ದೇರ್ ಹೋಮ್ ರೇಂಜ್ ಪರ್ಮನೆಂಟ್ಲಿ. ಸೊ ಬಿಹಾರ್ ಬಿಟ್ಟು MP ಗೆ ವಲಸೆ ಬಂದ ಆನೆಗಳು. ಬಿಹಾರ್ ಬಿಟ್ಟು ದೇ ಕೇಮ್ ಟು ಸಿಂಗೂಮ್ ಡಿಸ್ಟ್ರಿಕ್ಟ್ ಆಫ್ ಬಿಹಾರಿಂದ ದೇ ಮೈಗ್ರೇಟೆಡ್ ಟು ಸಾಂಬಲ್ಪುರ್ ಡಿಸ್ಟ್ರಿಕ್ಟ್ ಆಫ್ ಒರಿಸ್ಸಾ. ಓಕೆ, ಒರಿಸ್ಸಾ. ಓಕೆ. ಅಲ್ಲಿ ಏನಾಯಿತು, ಒಂದು 2000 ಇದರಲ್ಲಿ 8 or 9 ಒಂದು ಸಿವಿಯರಿಗೆ ಸೈಕ್ಲೋನಿಕ್ ಸ್ಟಾರ್ಮ್ ಎಲ್ಲ ಆಯಿತು. ಕೊನಾರ್ಕ್ ಸನ್ ಟೆಂಪಲ್ ಇದೆಲ್ಲ ಉಂಟಲ್ಲ, ಅದರದ್ದೆಲ್ಲ ಆಲ್ಮೋಸ್ಟ್ 10-15 feet ಸಮುದ್ರ ಇಟ್ ಹಸ್ ಇನ್ ರೋಡ್. ಸೊ ದ ಸ್ಯಾಂಡ್ ಗಿಂಡ್, ಮರ ಗರ ಎಲ್ಲ ಕಾಡೆಲ್ಲ ಡೆಡ್ ಆಗಿ ಸ್ಯಾಂಡಲ್ಲಿ ಇನ್ ರೋಡ್. ದೇ ಕುಡ್ ನಾಟ್ ಇವನ್ ಎಕ್ಸ್ಟ್ರಾಕ್ಟ್ ದ ಟ್ರೀ. ದಾರಿ ಹೋಗೋಕ್ಕಾಗಲ್ಲ, ಮಂಚ ಹೋಗೋದು ಹೋಗಲ್ಲ. ಒನ್ಸ್ ಅಗೇನ್ ದ ನ್ಯೂ ಹೋಮ್ ರೇಂಜ್ ವಾಸ್ ಡಿಸ್ಟ್ರಾಯ್ಡ್. ಸೊ ಅವರಿಗೆ ದೇ ಲೆಫ್ಟ್ ಬಿಟ್ಟು ನೋ ಚಾಯ್ಸ್. ದೇ ಮೈಗ್ರೇಟೆಡ್ ಟು ನೇಬರಿಂಗ್ ಮಧ್ಯಪ್ರದೇಶ್, ಸರ್ಗುಜಾ ಡಿಸ್ಟ್ರಿಕ್ಟ್ ಆಫ್ ಮಧ್ಯಪ್ರದೇಶ್, ಆ್ಯಂಡ್ ದೇ ಸೆಟಲ್ಡ್ ದೇರ್. ಅಲ್ಲಿ ಹೆಚ್ಚು ಸಾಲ್ ಟ್ರೀಸ್, ಬಾಕಿ ಬ್ಯಾಂಬೂ ಅಂತ ಸ್ವಲ್ಪ. ಸೊ ದೇ ಸ್ಟಾರ್ಟೆಡ್ ರೈಡಿಂಗ್ ದ ವಿಲೇಜಸ್. ಸೊ ಅಲ್ಲಿ ವಿಲೇಜಸ್ ಅಂದರೆ ಈಗ ಬಂದು ಮನೆದು ಈ ಗೋಡೆ ಹೊಡೆದ್ರೆ ಒಳಗೆ ನುಗ್ಗಿ ಆ ರೂಮಲ್ಲಿ ಯಾರೆಲ್ಲ ಸಿಕ್ಕಿದ್ರೆ ಅಲ್ಲಿ ಅವ್ರನ್ನ ಕೊಲ್ಲೋದು, ಇನ್ನೆಂತೆಲ್ಲ ಫುಡ್ ಉಂಟು ಅದನ್ನೆಲ್ಲ ತಿನ್ನೋದು, ಅಲ್ಲಿಂದ ಹಿಂದುಗಡೆ ಗೋಡೆನೆಲ್ಲ ಹೊಡೆಯೋದು. ಆನೆ ಈ ಥರ ಮಾಡ್ತಾ ಇತ್ತು. ಈ ಥರ ಮಾಡ್ತಾ ಇತ್ತು ಇದರಲ್ಲಿ. ಸೊ ಫೈನಲಿ ಆಫ್ಟರ್ 2-3 years ಸುಮಾರು ಡೆತ್ ಆಗಿದೆ. ಆದಾಗ ಅಲ್ಲಿ ಆದಿವಾಸಿ ಜನ ನಾಟೆ ಪಕ್ಕ ಹೌಸ್ ಎಲ್ಲ ಕಚ್ಚಾ ಹೌಸಸ್ ಇದರಲ್ಲಿ. ಸೊ ಎಲ್ಲ ವಿಲೇಜರ್ಸ್ ಸೇರಿಕೊಂಡು ಅವರೊಂದು ಸ್ಟೀಪ್ ಬೆಟ್ಟಕ್ಕೆ ಮೆಟ್ಲೆಲ್ಲ ಮಾಡಿ, ಸೊ ಬೈ ಈವ್ನಿಂಗ್ 4 ಗಂಟೆಗೆಲ್ಲ ಹೋಗಿ ಆ ಬೆಟ್ಟದ ಮೇಲೆ ಬೆಂಕಿಯೆಲ್ಲ ಹಾಕೊಂಡು ಸ್ಟೇ ಇದ್ದಾರೆ. ಅದನ್ನಲ್ಲಿ ನೋಡಿದ್ರಲ್ಲ ಹೋದಾಗ? ಸೊ ಅಲ್ಲಿಂದ ವಾಪಸ್ಸು ಆನೆ ಎಲ್ಲ ಊರು ಬಿಟ್ಟು ಹೋದ್ಮೇಲೆ ಬೆಳಕಾಗಿ ಒಂದು 5-9-10 ಗಂಟೆಗೆ ದೇ ಕಮ್ ಟು ದ ವಿಲೇಜ್ ಅಂಡ್ ವರ್ಕ್ ಆ್ಯಂಡ್ ದೇ ಡೂ ಸಮ್ ವರ್ಕ್ ವಿಚ್ ದ ಎಲಿಫೆಂಟ್ ಡಸ್ ನಾಟ್ ಈಟ್. ಯಾರು ಮೆಂತೆಗಿಂತ ಇಂಥದ್ದೆಲ್ಲ ಇದತ್ತ ಅದನ್ನೆಲ್ಲ ಏನು ಕುಯ್ಲೆಲ್ಲ ಆದರೆ ಅದನ್ನ ಮರದಲ್ಲಿ ಮಚಾನ ಮಾಡಿ ಅದ್ರದ್ದು ಮೇಲೆ ಎಲ್ಲ ಅದನ್ನು ಜೋಡಿಸ್ಬಿಟ್ಟು. ಸೊ ಟಫ್ ಲೈಫ್ ಅವರು ಟಫ್ ಲೈಫ್. ಅದರಲ್ಲಿ ಪಾಪ ಈ ಓಲ್ಡರ್ ಪೀಪಲ್ಸ್, ಪ್ರೆಗ್ನೆಂಟ್ ವುಮೆನ್ಸ್, ಮತ್ತೆ ಸಣ್ಣ ಮಕ್ಕಳು, ದೋಸ್ ಹೂ ಕೆನಾಟ್ ಕ್ಲೈಂಬ್, ಲಿವ್ ಇಟ್ ಟು ದ ಡೆಸ್ಟಿನಿ ಅಂತ ಹೇಳಿ ಮನೆಯಲ್ಲಿ ಉಳಿಯೋದು. ಸೊ ಈ ಆನೆ ಬಂದರೆ ಕೊಲ್ಲೋದು. ಸೊ ದಿಸ್ ವಾಸ್ ಹ್ಯಾಪನಿಂಗ್ ಆ್ಯಂಡ್ ಇಟ್ ಈಸ್ ಲೈಕ್ ಅವ್ರನ್ನ ಅಲ್ಲಿ ನೋಡಿದರೆ ಮೆಂಟಾಲಿಟಿ ಹೇಗೆ ಅಂತ ಹೇಳಿದರೆ ಇಟ್ ವಾಸ್ ಲೈಕ್ ಆಫ್ಟರ್ ಎಫೆಕ್ಟ್ ಆಫ್ ಹಿರೋಶಿಮಾ ಇನ್ ನಾಗಸಾಕಿ. ಐ ಕುಡ್ ರಿಕಲೆಕ್ಟ್. ಫುಲ್ ಮಾಲ್ನರಿಸ್ಟ್ ಮತ್ತು ನಿದ್ರೆಯಲ್ಲಿ ಸಮೇತ ಮಕ್ಕಳು ಎಲ್ಲ ಹತ್ತಿ ಅಂತೇಳಿ ಕಿರ್ಚೋದು, ಪ್ರೆಗ್ನೆಂಟ್ ವುಮೆನ್ಸ್ ದೇ ಅಬಾರ್ಟ್. ಸೊ ಈ ಥರ ದೇ ಹ್ಯಾಡ್ ಲಾಟ್ ಮೆನಿ ಸಫರಿಂಗ್ಸ್ ಆ್ಯಂಡ್ ಕಿಲ್ಲಿಂಗ್ಸ್ ಆಲ್ಸೋ. ವಯಸ್ಸಾದವ್ರು ಓಡ್ಲಿಕ್ಕಾಗಲ್ಲ ರಾತ್ರಿ, ಗೆಟ್ ಕಿಲ್ಡ್, ಲೀವ್ ಇಟ್ ಟು ದ ಮರ್ಸಿ ಆಫ್ ದ ಗಾಯ್. 22 ಆನೆನ ನೀವು ಹಿಡಿಯೋಕ್ಕೆ ಹೋಗಿದ್ವಿ. ಎಷ್ಟು ಟೈಮ್ ತಗೊಂಡ್ರಿ ಸರ್ ಅಂತ? ಅದೇ ಅಲ್ಲಿ ಹೋದಾಗ ಏನಾಯಿತು, ಫಸ್ಟ್ ನಾವು ಈಗ ಹೋದಾಗ ನಮ್ಮ ಜೊತೆಗೆ ಮೆಡಿಸಿನ್ ಸಪ್ಲೈಗೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅವರದ್ದು ಮೆಡಿಸಿನ್ ಸಪ್ಲೈಯರ್ಸ್. ಸೊ ಅಲ್ಲಿ ಹೋದಾಗ ಅಲ್ಲಿ ಪ್ರದೀಪ್ ಮಲಿಕ್ ಅಂತೇಳಿ ಒಬ್ಬರು ಡಾಕ್ಟರ್ ಇದ್ದರು, ಅವರಿಗೆ ಬ್ರೈಬ್ ಮಾಡಿಬಿಟ್ರು ಇವರು. ಅಲ್ಲಿ ಒಂದು ಪ್ರೋ ಆ್ಯಂಡ್ ಆ್ಯಂಟಿ ಒಂದು ಗ್ಯಾಂಗ್ ಇತ್ತು. ಆನೆ ಹಿಡಿಬೇಕು ಅಂತ, ಹಿಡಿಬಾರ್ದು ಅಂತ.
ಅದೇಕಂಗೆ ಈ ಆ್ಯಂಟಿ ಗ್ಯಾಂಗ್ನವರು ಇದು ದೇರ್ ವೈಲ್ಡ್ ಲೈಫ್ ಎಕ್ಸ್ಪರ್ಟ್ಸ್. ಸೊ ಅವರು ರೆಕಮೆಂಡೆಡ್ ಟು ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಇದರಲ್ಲಿ ಸೇರಿಕೊಂಡು ಪರ್ ಡೇ ಒಂದು ಲಾರಿ ಲೋಡ್ ಚಪಾತಿ, ಕ್ಯಾರೆಟ್, ಬೀಟ್ರೂಟ್, ಕಬ್ಬು ಇದೆಲ್ಲ ತಗೊಂಡೋಗಿ ಕಾಡೊಳಗಡೆ ಸುರಿದು ಬಿಡೋದು. ಸೊ ಆನೆ ಅಲ್ಲಿ ತಿದ್ಕೊಂಡು ಅಲ್ಲಿ ಇರ್ತದೆ. ಸೊ ಊರಿಗೆ ಬರಲ್ಲ, ಜನರನ್ನ ಇದು ಮಾಡಲ್ಲ ಅಂತೇಳಿ ಅವ್ರದ್ದು ಪ್ರೊಪಗಂಡ ಇದು ಪ್ರೊಪಗಂಡ ಮಾಡಿ ದಟ್ ವಾಸ್ ರನ್ನಿಂಗ್. ದಟ್ ವಾಸ್ ಇನ್ ರನ್ನಿಂಗ್. ಓಕೆ. ಸೊ ದಿಸ್ ಕಿಲ್ಲಿಂಗ್ ವಾಸ್ ಕಂಟಿನ್ಯೂಯಿಂಗ್. ಅವರಿಗೆ ನೀವು ಬಂದು ಆನೆ ಹಿಡಿದು ಆನೆ ಹಿಡಿದು ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು? ಅದಕ್ಕೆ ಈಗ ನಾವು ಹೋದದ್ದು ಇದಾಯ್ತು. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಅಂದೇವರು ಮೆಜಾರಿಟಿ ಅವ್ರು ಬಂದು ನನಗೆ ಮೆಡಿಸಿನ್ ಕೊಡೋಕೆ ಬಂದರು. ಮೆಡಿಸಿನ್ ಕೊಟ್ಟಾಗ ಇಟ್ ಈಸ್ ವೆರಿ ರಿಸ್ಕಿ, ವೈ ಯು ವಾಂಟ್ ಟು ಟೇಕ್ ಚಾನ್ಸ್, ಅದು ಇದು, ವೈ ಡೋಂಟ್ ಯು ಗೋ ಬ್ಯಾಕ್ ಐಸೆ, ಇಟ್ ಈಸ್ ನಾಟ್ ಪಾಸಿಬಲ್, ಅದು ಇದು ಅಂತೆಲ್ಲ ಹೇಳಿದ್ರು. ಆಯ್ತು, ಓಕೆ. ನೀವು ಆಲ್ರೆಡಿ 50 ಆನೆ ಹಿಡಿದು ಬಂದಿದ್ರಿ? ಬಂದಿದ್ದೇನೆ. ನೋ, ಎನಿವೇ ಐ ಹ್ಯಾವ್ ಕಮ್ ದಟ್ ಫಾರ್ 3000+ kilometers ವಿತ್ ಆಲ್ ಮೈ 5-6 ಕುಮ್ಕೀಸ್. ಸೊ ಆ್ಯಂಡ್ ಮೆನ್ ನಮ್ದೊಂದು 40 member ಟೀಮ್, ಕುಕ್ಕಿಂದ ಹಿಡಿದು ಎಲ್ಲ ತಗೊಂಡು ಹೋದೆ. ಲೈಕ್ ಆರ್ಮಿ ಕಾನ್ವಾಯ್ ಮೂವ್ಸ್. ಓಕೆ. ಫುಲ್ ಫ್ಲೆಡ್ಜ್ಡ್ ಇದರಲ್ಲಿ. ಸೊ ನೋ, ಐ ವಿಲ್ ಟ್ರೈ, ಲೆಟ್ ಮಿ ಸಿ ವೆದರ್ ಇಟ್ ಇಸ್ ನಾಟ್ ಸಕ್ಸಸ್ಫುಲ್ ಅದು ಇದು ಅಂತ. ಸೊ ಅವನು ಮೆಡಿಸಿನ್ ಕೊಟ್ಬಿಟ್ಟು ನೆಕ್ಸ್ಟ್ ಡೇ ಇದ್ದು ಹೋಗ್ಬಿಟ್ಟ. ನಾನು ಐ ವಾಸ್ ನಾಟ್ ಕನ್ವಿನ್ಸ್ಡ್ ಇದರಲ್ಲಿ ಅಂತ, ಇವನು ಇನ್ನಾಗೋದಿಲ್ಲ ಅಂತ. ಸೊ ಅಲ್ಲಿಂದ ನಾವು ಹಗ್ಗ ಕಟ್ಲಿಕ್ಕಿರೋ ಹಗ್ಗ ಇದೆಲ್ಲ ಪ್ರಿಪೇರ್ ಮಾಡಲಿಕ್ಕೆ ನಮ್ಮ ಮನೆಗಳು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರು. ದೇ ವಾಂಟೆಡ್. ಇಲ್ಲಿಂದ ಎಷ್ಟು ಆನೆ ತಗೊಂಡು ಹೋಗಿದ್ರಿ? 6 ಆನೆ. ಓಕೆ. ಅಭಿಮನ್ಯು, ಶ್ರೀರಾಮ, ಕೃಷ್ಣ, ಯಾಗನ, ಗಜೇಂದ್ರ, ಒಳ್ಳೆ ಗಟ್ಟಿ ಮುಟ್ಟದ ಆನೆಗಳನ್ನೇ ತಗೊಂಡೋದೆ. ಹಿಡಿತೀವಿ ಹಿಡಿಲಿಕ್ಕೆ ಎಲ್ಲ ತಗೊಂಡೋಗಿದ್ದೆ. ಇನ್ನು ರೋಪ್ ಎಲ್ಲ ಮಾಡಲಿಕ್ಕೆಲ್ಲ ಉಂಟು, ಇದೆಲ್ಲ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮತ್ತೆ ಇದ್ದು. ಸೊ ಇದು ಅಲ್ಲಿಂದ ನಾವು ಅದಾದ ಮೇಲೆ ಮೀನ್ ಟೈಮ್ ನಾವು ಟ್ರ್ಯಾಕಿಂಗ್ಗೆ ಹೋಗೋಣ ಅಂತ ಹೇಳ್ಕೊಂಡು ಒಂದು 2-3 ದಿವಸ ಅವ್ರದ್ದು ನಿಮ್ದು ಒಂದು 2-3 ಜನನ ಕಳಿಸ್ಕೊಡಿ, ನಮಗೆ ಕಾಡು ಎಲ್ಲಿದೆ, ಆನೆ ಯಾವ ಕಡೆ ಇದೆ ಎಲ್ಲ ನೋಡೋಣ ಅಂತ ಹೇಳ್ಕೊಂಡು ಅಂತ. ಇವ್ರು ಆನೆ ಪೂರ್ವಕ್ಕಿದ್ರೆ ಪಶ್ಚಿಮಕ್ಕೆ ಕರ್ಕೊಂಡು ಹೋಗೋದು, ಪಶ್ಚಿಮದಲ್ಲಿ ಉತ್ತರ ಕರ್ಕೊಂಡು ಹೋಗೋದು. ಸೊ ನಾನು 2-3 ದಿವಸ ಹೋದೆ. 3 ದಿವಸ ಹೋದ ಮೇಲೆ ಗೊತ್ತಾಗ್ಬಿಡ್ತು, ಇವ್ರು ನನಗೆ ಈಗ ಅರ್ಧ ಗಂಟೆಲಿ ಆನೆ ಹೋಗಿದ್ದು ಹೇಳ್ತೀನಿ, ಒಂದು ವಾರದ್ದು ಹೇಳ್ತೀನಿ. ಇದು 1 ವಾರ ಆದ ಹಿಂದೆ ಹೋಗಿದ್ದು, ಇದು ಅರ್ಧ ಗಂಟೆದು, ಇದು 1 ದಿವಸದ್ದು, ಇದು 2 ದಿವಸದ್ದು ಅಂತ. ಐ ವಾಸ್ ಸೋ ಪರ್ಫೆಕ್ಟ್ ಇನ್ ದಟ್ ಸೆನ್ಸ್. ಇದರಲ್ಲಿ ಇದು ನಾನು 3 ದಿವಸ ಆದಮೇಲೆ ನಾನು ಹೇಳಿದೆ, ವಾಪಸ್ಸು ಬಂದು ಯೋಚನೆ ಮಾಡಿದೆ ಸಾಯಂಕಾಲ. ಆಗ ವಿ ವೆಂಟ್ ಇನ್ ದ ಡಿಸೆಂಬರ್. 3-3:30ಗೆಲ್ಲ ಫಾಗ್ ಸ್ಟಾರ್ಟ್ ಆಗ್ತದೆ, ಅದ್ರ ಮೇಲೆ ವಿಸಿಬಿಲಿಟಿ ಕಡಿಮೆ ಆಗ್ತದೆ. 4:30-5 ಗಂಟೆಗೆಲ್ಲ ಕತ್ಲಾಗ್ಬಿಡ್ತದೆ. ಸೊ ಇಲ್ಲ ಮರ, ಇವ್ರು ಏನೋ ಒಂದು ಆಟ ಆಡ್ತಾ ಇದ್ದಾರೆ, ಇವರು ನಮಗೆ ಮೋಸ ಮಾಡ್ತಾ ಇದ್ದಾರೆ. ಆನೆ ಎಲ್ಲಿ ಅಲ್ಲಿ ಆನೆ ನಡೆದದೇ ಇಲ್ಲ, ಒಂದು 6 ತಿಂಗಳ ಹಿಂದೆನೂ ಸಮೇತ ನಡೆದಿಲ್ಲ ಆನೆ. ಇವರು ಯಾವುದೋ ಜಾಗ ತೋರಿಸ್ತಾ ಇದ್ದಾರೆ ನಮಗೆ ಹೇಳಿ. ಒಂದು ಮುಸ್ಲಿಂ ಹುಡುಗ ಇದ್ದ, ಅವನ್ನ ಕರೆದೆ ರಾತ್ರಿ ಕರೆದು ಬಿಟ್ಟು, ನಾಳೆ ಬೆಳಿಗ್ಗೆ ನಿನಗೆ ಯಾವ ಕಾರಣಕ್ಕೂ ಹಿಂದಿ ಬರ್ತದೆ ಅಂತ ಗೊತ್ತಾಗಬಾರ್ದು, ಏನಿದ್ರು ಕೈ ಭಾಷೆ ಇಲ್ಲ ಕನ್ನಡ, ಏನು ಕೇಳಿದ್ರು ಅಪ್ಪಿ ನೀನು ನಿನ್ನ ಉರ್ದು ಆಗಲಿ ಹಿಂದಿ ಆಗಲಿ ಮಾತಾಡ್ಕೊಡೋದು, ಕನ್ನಡದಲ್ಲೇ ಇಲ್ಲ ಅಂದರೆ ಕೈ ಭಾಷೆ ಅಂತೇಳಿ. ಇನ್ನೇನು ಮಾಡಬೇಡ, ಇವರು ತಾನೇ ಬರ ಏನು ಅಂತ ನನಗೆ ತಿಳ್ಕೊಂಡು ಬಾ. ನನಗೆ ಯಾಕೋ ಡೌಟು, ಇವರು ಏನೋ ಒಂದು ಇದರಲ್ಲಿ ಗುಟ್ಟು ಅಡಗಿದೆ ಅಂತೇಳಿ. ಐ ಜಸ್ಟ್ ವಾಂಟೆಡ್ ಟು ಕಮ್ ಔಟ್ ಆಫ್ ಇಟ್ ಇದರಲ್ಲಿ. ಇವರು ಹಿಂಗೆ ಅಂತ ಅಲ್ಲಿಂದ ಅವನ್ನ ಕಳಿಸ್ತೆ. ಅವತ್ತು ಬಂದರು ಅವ್ರದ್ದು 2-3 ಜನ ಗಾರ್ಡ್ಸ್. आज मैं आता नहीं उसको लेके चलो उसको दिखाओ ಅಂತ ಕಳಿಸಿದೆ ಇದರಲ್ಲಿ. ಇವರೊಂದು ಆಡ್ಲಿ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಕಾಡೊಳಗೆ ಹೋಗಿದ್ದಾರೆ. ಅಲ್ಲಿ ಕೂತಿದ್ದಾರೆ. ಅಲ್ಲಿಂದ ಅವರು ಅಲ್ಲಿ ಪಾನ್ ಪರಾಗ ಹಾಕ್ತಾರಲ್ಲ ಅವರು ಎಲ್ಲ ಅಡಿಕೆ, ಅದೆಲ್ಲ ಕುತ್ತಿ ಹಾಕ್ಕೊಂಡು ಇವನ್ನ ಮಾತಾಡ್ಸಿದ್ದಾರೆ. ಹೀಗೆ ಎಲ್ಲ ಥರದಲ್ಲಿ ಒಂದು ಅರ್ಧ ಗಂಟೆ ಇವನ್ನ ಟ್ರೈ ಮಾಡಿದ್ದಾರೆ. ಅಲ್ಲಿಂದ ಹಿಂದಿ ಆತಾನೆ ಇದು ಅಂತ, हमारा साहब ऐसा बोल दिया, उसको आती नहीं दिखाना, उसको ट्रैक रिकॉर्ड तो अच्छा है, पकड़ता आता है, ಅದು ಇದು ಅಂತೇಳಿ ಇವರೆಲ್ಲ ಮಾತಾಡ್ಕೊಂಡು 4-3:30 ಗಂಟೆವರೆಗೆ ಅಲ್ಲೇ ಕೂತಿದ್ದಾರೆ ಅವರು. ಇಲ್ಲಿ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ಇದರಲ್ಲಿ. ಹೋಗ್ಬಿಟ್ಟು ಆತಿ ಸಿ ತರಫ್ ನೈ ಕಲ್ ದೇಕೇಗ ಅದು ಇದು ಅಂತೆಲ್ಲ ಹೇಳ್ಕೊಂಡು ಅವರೇ ಮಾತಾಡ್ಕೊಂಡು, ಇವನಿಗೆ ಹಿಂದಿ ಅರ್ಥ ಆಗುತ್ತೆ ಅವ್ರಿಗೆ ಗೊತ್ತಿಲ್ಲ, ಹಂಗೆ ಫುಲ್ ಮಾಡಿದೆ. ಹಾಗೆ ವಾಪಸ್ ಬಂದರು ಇವರು. ಬಂದು ಅವರೆಲ್ಲ ಅವ್ರ ಪಾಡಿಗೆ ಹೋದರು. ನೀವು ಸ್ನಾನ ಮಾಡಿದಂಗೆ ಆಗಿ ಕೂಡಲೇ ಬಂದರೆ ಕಷ್ಟ ಅಲ್ಲ, ರಿಪೋರ್ಟ್ ಮಾಡೋಕ್ಕಿಂತ ನನ್ನ ಟೆಂಟಿಗೆ ಬಂದ. ಸರ್, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ನೀವು 1 ವರ್ಷ ಆದರೂ ಇವರು ಆನೆ ತೋರಿಸೋದಿಲ್ಲ ಮಾತ್ರ. ಮತ್ತೇನೇ PCCFಗೆ ಕಾಲ್ ಮಾಡಿದೆ. ಹೌದು, MP-ದು. ಸೊ ಅವನು ಈ ಟು ಕಮ್ ಆಲ್ ದ ವೇ ಫ್ರಮ್ ಭೂಪಾಲ್. ಆ ಎಂಡ್ ಅದು ಈಗ ಪ್ರೆಸೆಂಟ್ ಛತ್ತೀಸ್ಗಢ. ಸರ್ ಡಾಕ್ಟ್ರೆ, ಇಟ್ ವಿಲ್ ಟೇಕ್ 2 days ಫಾರ್ ಮೀ ಟು ರೀಚ್ MP ನಮ್ಮ ಆನೆ ಇಡುವ ಪ್ಲೇಸಿಗೆ ಫ್ರಮ್ ಭೂಪಾಲ್. MP ಗೆ ಡೈರೆಕ್ಟ್ಲಿ ಮಾತಾಡಿದ್ರಿ?
ಅಲ್ಲ MP ಗಲ್ಲ, ಇವರಿಗೆ PCCF ಆಫ್ ಫಾರೆಸ್ಟ್, ಮಧ್ಯಪ್ರದೇಶ್ ಫಾರೆಸ್ಟ್ ಇದರಲ್ಲಿ ಇವರು ನಂಬರ್ ಕೊಟ್ಟಿದ್ರು. ಕಲ್ಪನಾ ತ್ರೈ ಇಂಡಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರು. ಅವರು ಮಾತಾಡಿ ಟೀಮ್ ರೀಚ್ ಆಯಿತು, ಓಕೆ ಟೇಕ್ ಕೇರ್ ಆಫ್ ಇಟ್ ಆ್ಯಂಡ್ ಫಿನಿಶ್ ದ ಜಾಬ್ ಅಂತ. ಓಕೆ ಸರ್, ಐ ಡೂ ಇಟ್ ಹೇಳಿ ಅವ್ರದ್ದು ನಂಬರ್ ಕೊಟ್ಟಿದ್ರು ನನಗೆ. ಏಕಿದಮ್ ಮಿನಿಸ್ಟ್ರಿಗೆ ಯಾಕೆ ಹೋಗೋದು, ಲೆಟ್ ಮಿ ಸಿ ದೇರ್ ಹೈಯರ್ ಅಪ್ಸ್, ಒಂದು ಕೋಆರ್ಡಿನೇಷನ್ ಇದರಲ್ಲಿ ಇದ್ರ ಅದರಲ್ಲಿ ಉಂಟಾ ಹೆಂಗೆ ಅಂತೇಳಿ, ಲೆಟ್ ಮಿ ಗೋ ಥ್ರೂ ದ ಚಾನಲ್ ಅಂತೇಳಿ ಅವರಿಗೆ ಮಾಡಿದೆ. ಓಕೆ ಚಿಟ್ಟಪ್ಪ, ಐ ಕಮ್. ಸೊ ಇಟ್ ವಿಲ್ ಟೇಕ್ 2 days ಫಾರ್ ಮೀ ಟು ರೀಚ್ ದಟ್ ಸ್ಪಾಟ್. ಸೊ ಅಂತ ಅಲ್ಲಿಂದ ನೆಕ್ಸ್ಟ್ ಡೇ ಏನು ಮಾಡಿದ್ದಾರೆ, ನೆಕ್ಸ್ಟ್ ಡೇ ಇದು ಅದಕ್ಕೆ ಹೋಗೋ 4 days ಆಯಿತು. ನೆಕ್ಸ್ಟ್ ಡೇ ಏನು ಮಾಡಿದ್ದಾರೆ, ಈ ಪೇಪರ್ನಲ್ಲಿ ಇಲ್ಲಿ ಶಕ್ತಿ ತವಾಣಿ, ಹಿಂಗೆ ಮೈಸೂರು ಮಿತ್ರ, ಈ ಲೋಕಲ್ ಪೇಪರ್ಸ್ ಇರ್ತದಲ್ಲ, ಆ ಟೈಪಲ್ಲಿ ಲೋಕಲ್ ಪೇಪರ್ಸ್ ಇದೆ. ಸೊ ಅದರಲ್ಲಿ ಎಲ್ಲ ಬರೆದು ಬಿಟ್ಟಿದ್ದಾರೆ. ಕರ್ನಾಟಕ ಸ್ಟೇಟ್ ಹಿಮಾಯ, ನಾನು ಅಲ್ಲಿ ಆಗ ಮೈನಸ್ ಆಲ್ಮೋಸ್ಟ್ 4-5 degrees, ಆನೆಗಳು ಎಲ್ಲ ಚಳಿ ನಡುಗುತ್ತಿದ್ದ. ಆನೆಗಳಿಗೆ ಒಂದೊಂದು ಬಾಟಲ್ ರಮ್ಮೆಲ್ಲ ಕೊಡ್ತಿದ್ದೆ. ಇನ್ನು ನಾನು ಐವತ್ತು ಬ್ಯಾಚುಲರ್, ನಾನು ಕುಡಿತಿದ್ದೆ. ಓಕೆ. ಸೊ उन्हें भी पीता है, हाथी को भी पी रहा है तो ಹೇಳಿ ಹಾಥಿ ಪಕಡ್ನೆ ಆನೆ ಹಿಡಿಯಕ್ಕೆ ಬಂದ ಡಾಕ್ಟ್ರು ರಮ್ ಕುಡಿತಿದ್ದಾರೆ, ಆನೆಗಳಿಗೂ ರಮ್ ಕುಡಿಸ್ತಾರೆ. ಸೊ ಇವ್ರು ಆನೆ ಹಿಡಿಯಕ್ಕೆ ಬಂದವರಲ್ಲ, ಇವರು ಪಿಕ್ನಿಕ್ಕಿಗೆ ಬಂದವರು ಅಂತ ಹೇಳಿ ಹೆಡ್ಲೈನ್ಸ್ ಎಲ್ಲ ಬರೆದುಬಿಟ್ರು. ಇದರಲ್ಲಿ ಒಟ್ಟಲ್ಲಿ ನಿಮ್ಮನ್ನ ಅಲ್ಲಿಂದ ಓಡಿಸ್ಬೇಕಾಗಿತ್ತು. ಸೊ ಇದು ಹಿಂಗೆ ಅಂತ ಅಂತೇಳಿ ಪೇಪರ್ನವರೆಲ್ಲ ಅಂತೇಳಿ ಬಂದರು. ನ್ಯೂಸ್ ಪೇಪರ್ನವರು ಪೇಪರೆಲ್ಲ ತೆಗೆದು, ನಾನು ಹಿಂದಿಯೆಲ್ಲ ಓದ್ತೀನಲ್ಲ, ಎಲ್ಲ ಓದಿದೆ. ತುಮನೆ ದಿಕ್ಕಾಯನ ವೈಸಾಯಿಯೇ मैं भी पीता हूँ, जाओ हाथी को भी देता हूँ, सब ठीक है, मैं भी पीता हूँ, ಸಹಿ है. ಏನು ನೀವು ಹಿಂಗೆ ಏನು ಬರೀತೀರ ಬರ್ಕೊಳ್ಳಿ ಹೋಗಿ, ಹಂಗೆ ಇದೆ. ಅವ್ರು ಕುಚ್ಚು ಲಿಖನೆ ಕಿ ಹೈ ತೋ ಲಿಖೋ ಅಂತೇಳಿ ಎಲ್ಲ ಆಯಿತು. आप स्टेटमेंट दे दो, मैं कुछ नहीं देता नहीं, तुम क्या जो लिखना है लिख लो ಅಂತೇಳಿ ನಮ್ಮ ಪಡಿ ನಾವು ಇನ್ನೂ ಟಫ್ ಗೈ ಇದರಲ್ಲಿ. ಯಾರು ನಿಂದು ಪ್ಲಸ್ ಮದುವೆ ಆಗಲಿಲ್ಲ, ಬ್ಯಾಚುಲರ್ 40 ಆನೆ ಹಿಡಿದಿದ್ದೀರಿ, ಜೀವದಾಸೆ ಬಿಟ್ಟು ಇವ್ರಿಗೆ ಇದ್ರೋದು ಅಂತ ಎಲ್ಲಾಗಿ ಇದಾಗಿ ನೆಕ್ಸ್ಟ್ ಡೇ ಇನ್ನೊಂದು ದಿವಸ ಇವರೇ 2 days ಅಂತ ಹೇಳಿದಾರಲ್ಲ. ಐ ವಾಸ್ ವೇಟಿಂಗ್ ಫಾರ್ ದ PCCF ಟು ಟೆಲ್, ಇವನೇ ಕರ್ಕೊಂಡೋಗಿ ಟ್ರೂತ್ ಏನು ಅಂತ, ಇವ್ರು ಏನಿದೆ ಒಳಗುಟ್ಟು ಅಂತ. ಅವ್ರಿಗೆ ಅಲ್ಲಿ ಊರಲ್ಲಿ ಒಂದನ್ನ ಸಾಯಿಸ್ಬಿಡ್ತು ಆನೆ ಮೆಟ್ಟಿ. ಸೊ ಇನ್ನು ಸುಮ್ಮನೆ ನಾನು ಫೂಲಂಗೆ ಹೋಗ್ಬಿಟ್ಟೆ. ನಾನು ಒಬ್ಬ ಅಸಿಸ್ಟೆಂಟನ್ನು ಕರ್ಕೊಂಡು ಮಾಮರೆ ಹೋಗಿ ನೋಡ್ಕೊಂಬರುವ ಹೆಂಗೆ ಕೊಂದಿದೆ ಏನು ಅಂತೆಲ್ಲ. ಅಲ್ಲಿ ಹೋದೆ, ಊರಿನವರು ಪೊಲೀಸ್ನವರು ಮಾಚರ್ ಮಾಡ್ತಾ ಇದ್ದಾರೆ, ಊರು ಟ್ರೈಬ್ಸ್ ಎಲ್ಲ ಸೇರಿಬಿಟ್ಟಿದ್ದಾರೆ. ಹಂಗೆ ಅದು ಒಂದು ಸಿಂಗಲ್ ಹೌಸ್, ಒಂದು ಇಷ್ಟು ಉದ್ದ ಇರ್ಬೋದು, ಒಂದು ಇದರದ್ದು ಒಂದು ಅರ್ಧ ಭಾಗ ಒಂದು ಕಿಚನ್ ಪೋರ್ಷನ್ ಅಷ್ಟೇ. ಇದರಲ್ಲಿ ಒಂದು ಮುದುಕನ ಕೊಂದಿದೆ. ಆ ಅಜ್ಜಿ ಲೀನ್ ಲ್ಯಾಂಕಿ, ಮೇ ಬಿ ಅರೌಂಡ್ 70s, ಸ್ಟೋನ್ ಹಂಗೆ ಆಗ್ಬಿಟ್ಟಿದ್ದಾಳೆ, ಸ್ಟ್ಯಾಂಡಿಂಗ್ ಸ್ಟೋನ್ ಹಂಗೆ ಬ್ಲ್ಯಾಂಕ್ಡ್ ಔಟ್. ಹೆಂಗೆ ಕೊಂದಿದ್ದು ಅಂತ ಹೇಳಿದ್ರೆ ಎಲ್ಲ ಪೀಸ್ ಈ ಹಳೆ ಕಾಲದೆಲ್ಲ ಮನೆಗೆ ಸಗಣಿ ಸಾರಿಸೋಂಗೆ ಆ ಮೀಟನ್ನೆಲ್ಲ ಇದಾಗಿದೆ. ಎಲ್ಲ ಏನದು ಫುಟ್ಬಾಲ್ ಕೋಚ್ ಬಾಲ್ ಹಾಕಿದಂಗೆ, ಇದು ಅಲ್ಲಿಗೆ ಮೆಟ್ಟೋದು, ಅದು ಇಲ್ಲಿಗೆ ಮೆಟ್ಟೋದು, ಇದು ಇಲ್ಲಿಗೆ ಮೆಟ್ಟೋದು ಎಲ್ಲ ಆಗಿ ಆ ಬೋನ್ ಪೀಸ್ ಅದು ಇದು ಮೀಟ್ ಎಲ್ಲ ಗೋಡೆಗೆಲ್ಲ ಹಾರಿ ವೈಲೆಂಟ್ಲಿ ಕ್ರೂಡ್ ವೇ ಆಫ್ ಕಿಲ್ಲಿಂಗ್. ಆ ಮೀಟ್ನೆಲ್ಲ ಹಿಂಗೆ ಸಾಗಿಸಿ ನೆಲಕ್ಕೆಲ್ಲ ಉಜ್ಜಿ, ಏನು ಆ ಮನೇಲಿ ಇದ್ದವ್ರಿಗೆ ಗೊತ್ತಾಗ್ಬೇಕಿಂತ ಅವ ಸತ್ತಿದ್ದಾನೆ ಅಂತ, DNA ಹೋಗ್ಬೇಕು. ದಟ್ ವಾಸ್ ದ ವೇ ಆಫ್ ಕಿಲ್ಲಿಂಗ್. ದ ಪ್ಲೇ, ಒಂದು ಫುಟ್ಬಾಲ್ ಬಾಚ್ ರೌಂಡ್ ನಿಲ್ಲಿಸ್ಬಿಟ್ಟು ಬಾಲ್ ಹಾಕ್ತಾರಲ್ಲ ಆ ಥರ, ಇದು ಇಲ್ಲಿಗೆ ಮೆಟ್ಟೋದು, ಅದು ಇನ್ನೊಂದು ದಿಕ್ಕಿಗೆ ಮೆಟ್ಟೋದು, ಇನ್ನೊಂದು ದಿಕ್ಕಿಗೆ ಮೆಟ್ಟೋದು. ಆನೆಗೆ ಮನುಷ್ಯರ ಮೇಲೆ ಆ ಲೆವೆಲ್ದು ರೋಷ ಇತ್ತು, ಆ ಲೆವೆಲ್ದು ರೋಷ. ದೆ ಕ್ರಿಯೇಟೆಡ್ ಇದು ಅವತ್ತು ಫಸ್ಟ್ ಟೈಮ್ ನೋಟೆಡ್ ಇದಾಗಿ. ಆ ಅಜ್ಜಿನ ಒಂದು 10 minutes ಕೈ ಹಿಡಿದು ಮಾತಾಡಿಸ್ತಿದೆ. ಹೆಂಗೆ ಮಾತಾಡಿದ್ರು ಸ್ಟೋನ್ ಹಂಗೆ ಬಾಯಿ ಬಿಡೋದಿಲ್ಲ, ಇದು ಇಲ್ಲ, ಕಣ್ಣಲ್ಲಿ ಬ್ಯಾಂಕ್ ಲುಕ್ ಅನ್ಸುತ್ತೆ, ನೋಡ್ತದೆ. ಹಿಂಗೆ ಹಿಡಿದು ಏನು ಮಾಡಿದ್ರು, ಕಿತ್ನೆ ಟೈಮ್ ಗಾಯ, ಕೈಸೆ ಮಾರ್ದಿಯಾ, ಅದು ಇದು ಏನಿಲ್ಲ ಇದರಲ್ಲಿ. ಅಲ್ಲಿ ಎಂತ ಮಾಡೋದು ಅಂತೇಳಿ ಹೊರಗೆ ದಾಟೋಣ ಅಂತೇಳಿ ಹೊರಗೆ ಬಂದೆ. ಹೊರಗೆ ಸೈಡ್ ಗೋಡೆ ಹೊಡೆದು ಬಿಟ್ಟು ವಿಂಡೋನೆಲ್ಲ ತಳ್ಳಿ ಹಾಕಿದೆ ಈ ಡೋರಲ್ಲಿ. ಹೊರಗಡೆ ಏನು ಮಾಡಿದ್ದಾರೆ, ಈ ಡಿಪಾರ್ಟ್ಮೆಂಟ್ ಅವರ ಟ್ರೈಬ್ಸ್ನ ಎತ್ತಿಕಟ್ಟಿಬಿಟ್ರು. ನಮಗೆ ಎಷ್ಟು ನಾನು ಗನ್ನಿಲ್ಲ ಏನಿಲ್ಲ, ಬರೀ ಖಾಲಿ ಕೈಯಲ್ಲಿ ಪೇಪರಲ್ಲಿ ಜೋಬಲ್ಲಿ ಒಂದು ಪೆನ್ನು ಸಿಗರೇಟು ಇದು ಮಾತ್ರ ಎತ್ಕೊಂಡು ಹೋದವನು. ಹೊರಗೆ ಕಿರ್ಚಿತಾ ಇದ್ದಾರೆ, ಬಿಲ್ಲು ಬಾಣ
ಬಾಣ, ಅವ್ರದ್ದು ಒಂದು ಬೆಂಡ್ ಕತ್ತಿ ಇದೆ, ಪರಶುರಾಮ ಕೊಡ್ಲಿ ಇದೆಲ್ಲ ಆಗಿ. ನಿಮ್ಮ ಅಗೇನ್ಸ್ಟ್ ನೀವು ಕರ್ನಾಟಕದಿಂದ ಬಂದು ಏನು ಮಾಡ್ತಿದ್ದೀರಿ ಹೇಳಿ? ಅಲ್ಲಿ ಇವರು ಎತ್ತಿಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಅವರು. ಒಟ್ಟಲ್ಲಿ ಇವರು ಮಜಾ ಮಾಡ್ಲಿಕ್ಕೆ ಬಂದಿದ್ದು, ಪಿಕ್ನಿಕ್ ಬಂದಿದ್ದು, ಕುಡ್ಕೊಂಡು ತಿಂದ್ಕೊಂಡು ಕಾಲ ಕಳೀತಾ ಇದ್ದಾರೆ ಅಂತ ಹೇಳ್ಕೊಂಡು ಅಂತ. ಇದು ಕೊಂದೋದು ಬೇರೆ ಎಲ್ಲ ಸಿಟ್ಟಾಗ್ಬಿಟ್ರು. ಆ ಪೊಲೀಸ್ಗೆ ಕರೆದೆ, ಪೊಲೀಸ್ಗೆ ಹೇಳಿದೆ, ದೇಖೋ ಬೈ ಇವನ್ನ ಅಟ್ಯಾಕರ್ ನಿಗಲಿ ಆತ ಏನೇ ರೇಖೋ ಸೆಕ್ಯೂರಿಟಿ ಜಾನ್ ಅದ ಜಾವ ಬೈತ್ ಆಯ್ತು ಅವನು ಜಾವ ಬೈತ್ ಅಂತ ಹೇಳ್ಕೊಂಡು. ಓಹೋ ಏನು ಮಾಡೋದು ಈಗ ಆರ್ಮಿಯಲ್ಲಿ ಒಂದು ಸಿಚುವೇಶನ್ ರಿಯಾಕ್ಷನ್ ಅಂತ ಹೇಳ್ಕೊಡ್ತಾರೆ. ಬೇರೆ ಏನು ಗತಿ ಇಲ್ಲ. ವಾಪಸ್ ತಿರುಗಿ ಒಳಗೆ ಮೆಟ್ಲಿದ್ದ ದಾಟಂಗಿಲ್ಲ, ದಾಟಿದ್ರೆ ಎಲ್ಲ ಗತ್ತಿದೆ. ಐ ಆಮ್ ಕ್ಲೀನ್ ಫಿನಿಶ್ಡ್. ಅವ್ರ ಟೆಂಪರ್ಮೆಂಟ್ ಗೊತ್ತಲ್ಲ ಟ್ರೈಬ್ಸ್, ಆದಿವಾಸಿಗಳು ನಕ್ಸಲೈಟ್ ಮೈಂಡೆಡ್. ಮತ್ತೆ ಇದರಲ್ಲಿ ಬಂದೆ ಈ ಅಜ್ಜಿದ ಕಾಲನ್ನ ಇಟ್ಕೊಂಡ್ಬಿಟ್ಟೆ. ಅಜ್ಜಿ, ನಾನು ಇಷ್ಟು ದೂರದಿಂದ ನನ್ನ ತಾಯಿದ ಆಶೀರ್ವಾದ ತಗೊಂಡು 3000 ಕಿಲೋಮೀಟ್ರಿಂದ ಬಂದಿದ್ದೀನಿ. ನನಗೆ ನಿಮ್ಮ ಗಂಡನ ಕೊಂದ ಆನೆನ ನಾನು ಇವತ್ತು ಹಿಡಿದುಬಿಟ್ಟು ನಿನ್ನ ಕರ್ಕೊಂಡೋಗಿ ತೋರಿಸ್ತೀನಿ. ಸೊ ಉಸ್ಸೆ ಮನೆರೇಕು ಬಚಾನ ಅಂತ. ಅಷ್ಟರವರೆಗೆ ಕಲ್ಲಂಗೆ ನಿಂತಿದ್ದ ಅಜ್ಜಿ ಆಗ ಬಂದು ಬಾಗಿಲಲ್ಲಿ ಇವನೇ ಮಾಕಿ ಥರ ಬೋಲ್ರೆ ಚೋಡ್ಕೋ ಚೋಡ್ದೋಸ್ಕೋ 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 ಪಕಡ್ತಾ ಯಾಕೆ ಪಕಡ್ತಾ ಯಾಕೆ ಪಕಡ್ತಾ ಯಾಕೆ ಅಂತ ಹೇಳಿ ಕಿರ್ಚ್ತಾ ಇದ್ದಾರೆ ಎಲ್ಲ. ಆ ಜಿಬಿ ಪಕಡ್ತಾವ ಅಂತ ನಾನು ನಿಂತೆ ಇದು ಮಾಡಿ ಇದರಲ್ಲಿ. ಸೊ ಬೇಕೇಗ ಅಂತ ಹೇಳಿದ್ರು, ಬಿಟ್ಟರು. ಹೊರಗೆ ದಾಟಿ 5-6 ರಕ್ತ ಚೆತ್ತ ಕಾಲಲ್ಲಿ ಓದೋದೊಂದು ಅಷ್ಟು ದೂರ ಕಾಣ್ತದೆ ಹೆಜ್ಜೆ ಎಲ್ಲ. ಆನೆ ಅವು ಪ್ಲೇ ಅಲ್ಲ, ಮೀಟದು ರಕ್ತದ್ದು ಇದರದೆಲ್ಲ ಕಲೆ. ಅಲ್ಲಿಂದ ನೋಡ್ಕೊಂಡು ಇನ್ನು ಮುಂದೆ ನಾನು ಹುಡುಕ್ತೇನೆ ಆಮೇಲೆ ಟ್ರ್ಯಾಕರ್. ಹಂಗೆ ಹೋಗಿ ಇವರೆಲ್ಲ ಬಂದರು, ಕತ್ತಿ ಎಲ್ಲ ಇಟ್ಕೊಂಡು ನಾನು ಹಿಂದೆ ಸ್ವಲ್ಪ ಒಳಗೆ ಹೋದ್ಮೇಲೆ ಸಿಗ್ನಲ್ ಕೊಟ್ಟೆ, ಚುಪ್ರವ್ ಅಂತ, ಬಾದ್ನ ಮತ್ಕರ್ನ ಅಂತ. ಸುಮ್ಮನೆ ಆದರು. ಐ ಹ್ಯಾವ್ ಟು ಟೇಕ್ ದೆಮ್ ಅಂಡರ್ ಮೈ ಕಂಟ್ರೋಲ್ ಅಲ್ಲ. ಸೊ ಸ್ಲೋಲಿ ಇದಾಗಿ ಸ್ವಲ್ಪ ಹೋದೆ. 1 ಕಿಲೋಮೀಟರ್ ಅಷ್ಟು ಹೋದೆ. 1 ಕಿಲೋಮೀಟರ್ ಹೋಗಿ ಅಲ್ಲೇ ರೋಡ್ ಒಂದು ಸಣ್ಣ ಬೆಂಡ್ ಆಗ್ತದೆ. ಸ್ಮೆಲ್ ಸಿಕ್ತು ಸ್ವಲ್ಪ, ಅಲ್ಲಿ ಸ್ಮೆಲ್ ಸಿಕ್ತು. ಹಂಗೆ ಮೆಲ್ಲೆ ಅವರಿಗೆ ಹೇಳಿದೆ, ಕೈಯಲ್ಲೇ ಇದು ಮಾಡಿ ಮೆಲ್ಲೆ ಎಲ್ಲ ಮನ್ಸನ ಕೊಂದಾನೆ ಅಲ್ಲ. ನಾನು ಕೈಯಲ್ಲಿ ಗನ್ನಿಲ್ಲ, ಏನಿಲ್ಲ. ಐ ವೆಂಟ್ ಎಂಪ್ಟಿ ಹ್ಯಾಂಡೆಡ್. ಆಮೇಲೆ ಹೋದೆ. ಸ್ಮೆಲ್ ಹೆಚ್ಚಾಯಿತು. ಅವ್ರಿಗೆ ಹೇಳಿದೆ, ಇದರಲ್ಲಿ ರುಕ್ಕೋ ಅಂತ, ಇದರಲ್ಲಿ ರುಕ್ಕೋ ಅಂತೇಳಿ ನಾನು ಒಬ್ಬನೇ ಹೋದೆ. ಹೋಗಿ ಅಂತ ಸ್ವಲ್ಪ ಹೋದೆ. ಒಂದು 100 ಮೀಟರ್ಸ್ ಇಲ್ಲ, ಒಂದು ಸ್ವಲ್ಪ ಹಿಂದೆ ಸ್ಮೆಲ್ ಹೆಚ್ಚಾಯಿತು. ಒಂದು ಆ ಕಡೆ ಸ್ವಲ್ಪ ಜಿಗ್ಗಿದೆ ಕಾಡು. ನಾನಿನ್ನು ಮಂಡಿ ಊರಿ ಎಲ್ಲ ನೋಡ್ತೀನಿ. ಅಲ್ಲಿ ಒಂದು ರೋಡ್ ಹಿಂಗೆ ಒಂದು ಟರ್ನ್ ತಗೊಳ್ತದೆ, ಅಲ್ಲಿ ಒಳ್ಳೆ ಸ್ಮೆಲ್ ಬಂತು ಪಕ್ಕದಲ್ಲೇ ಇದ್ದಂಗೆ. ಸೊ ನಂಗೆ ಮಂಡಿ ಊರಿ ಎಲ್ಲ ಹುಡುಕಿದೆ. ನೋಡುವಾಗ ಮಲಗಿದೆ. ಈ ಹಿಪ್ಪು ಕಾಣ್ತದೆ ಇದರಲ್ಲಿ ಒಂದರದ್ದು. ಇನ್ನೆಲ್ಲ ಸ್ವಲ್ಪ ಮುಂದೆ ಎಲ್ಲ ಜರುಗಿ ಶಬ್ದಗಳು ಬಿಟ್ರೆ ಎಲ್ಲ ಒಂದ್ಸಲ ಕೊಂದೇನಲ್ಲ. ನಾನು ಹ್ಯಾಂಡಿಕ್ಯಾಪ್ಡ್, ಇದು ಒಂದಿಲ್ಲ, ಗನ್ನೂ ಇಲ್ಲ, ಎದುರಿಸೋಕ್ಕೆ ಏನಿಲ್ಲ. ಎಲ್ಲ ಹಿಂಗೆ ಒಂದೊಂದು ದಿಕ್ಕಿಗೆ ಮಲಗೋದು. ಹರಡಲ್ಲಿ ಮಲಗಿದೆ. 22 ಆನೆ ಒಟ್ಟಿಗೆ ಇದೆ, ಎಲ್ಲ ಒಟ್ಟಿಗೆ ಇದೆ. ಸೊ ಮಧ್ಯ ಸಣ್ಣ ಪುಟ್ಟದೆಲ್ಲ ಮಧ್ಯದಲ್ಲಿ ಮಲಗ್ತದೆ. ಬಾಕಿ ಯಾವ ಬಿಕಾಸ್ ದೇ ಹ್ಯಾವ್ ಟು ಗೆಟ್ ದಿ ಸ್ಮೆಲ್ ಫ್ರಮ್ ಎವ್ರಿ ಆಂಗಲ್. ಏನಾದರೂ ಇಂಟ್ರೂಡರ್ಸ್ ಬಂದರೆ ಸೊ ದೇ ಸ್ಲೀಪ್ ಇನ್ ಹರ್ಡ್, ಫೇಸಿಂಗ್ ಡಿಫ್ರೆಂಟ್ ಡೈರೆಕ್ಷನ್. ಇದು ಯಾವುದೋ ಒಂದು ಗಂಡ ಏನು ಗೊತ್ತಾಗ್ತಿಲ್ಲ. ಲ್ಯಾಂಟನ ಬುಷ್ ಒಂದು ಇಷ್ಟಾಗಲ್ಲ. ಇದರಲ್ಲಿ ನನಗೆ ನೆಲದಲ್ಲಿ ಮಂಡಿ ಊರಿ ಹಿಂಗೆ ನೋಡಬೇಕಾದ್ರೆ ನನಗೆ ಐ ಕ್ಯಾನ್ ಫೀಲ್ ದ ಹಿಪ್ಪು, ಇದನ್ನ ಕಾಣ್ತದೆ ಹಿಪ್ಪು ಮಲಗಿದೆ. ಇನ್ನು ಬೇಗ ಸ್ವಲ್ಪ ಹಿಂದೆಗೆ ಹೋದೆ. ಒಬ್ಬನ ಕರೆದೆ, ಏಕಾದ್ಮಿ ಅವ ಅಂತ. ಅವನ ಮೆಲ್ಲ ಕರ್ಕೊಂಬಂದು ಬಾತ್ ಮತ್ತಗಾರನ ಅಂತ ಫಸ್ಟೇ ಹೇಳ್ಬಿಟ್ಟು ಮೆಲ್ಲೆ ಕರ್ಕೊಂಬಂದು ಬಗ್ಸಿ ಹಿಂಗೆ ತೋರಿಸಿದೆ. ಇದರಲ್ಲಿ ಎದ್ದು ಓಡ್ತಾ ಇದ್ದಾನೆ. ಅವರು ಬೆಟ್ಟದ ವಾಸ ಅಲ್ಲ, 5-6 ವರ್ಷದಿಂದ. ಇಷ್ಟು ಪಕ್ಕದಲ್ಲಿ ಆನೆ ಕಾಣಿಸಿರೋದೇ ಹೊತ್ತು ಇದರಲ್ಲಿ. ನಾನು ಇನ್ನು ಬೇಗ ಇದಕ್ಕೆ ಎತ್ತಾಗಿ ಎಲ್ಲ ಎದ್ದು ಬಿದ್ದು ಬಿಟ್ರೆ 22 ಆನೆನು ಅಂತೇಳಿ ನಾನು ಅವನು ಓಡಲಿ ಅಂತೇಳಿ ಅವನಿಂದ ನಾನು ಓಡಿದೆ. ಸ್ವಲ್ಪ ದೂರ ಓಡಿ ಆನೆಗೆ ಗೊತ್ತಾಗದಂಗೆ ಆಗಿ ಆದಾಗ ಇಬ್ರಾಳದ ಕಾಲರ ಪಟ್ಟಿ ಇಟ್ಕೊಂಡ್ಬಿಟ್ಟೆ. ಇದರಲ್ಲಿ ಅಲ್ಲಿ ನಡುಕ್ತಾ ಇದ್ದಾರೆ ಇವರು. ಅಷ್ಟಕ್ಕದಲ್ಲಿ ಹೋಗಲೇ ಅಲ್ಲ ಅಂತ. ಅರೆ ಬೈ तुम मेरे को मारने के लिए आया ना, मैं इतने नज़दीक गया हाथी का, अब लोग भागता है ಅಂತ. ಇವರು ಕತ್ತಿ ಎಲ್ಲ ಬಿದ್ದೋಯ್ತು ಕೈಯಲ್ಲಿ ಇದರಲ್ಲಿ ಅಂತ ಹೇಳ್ಕೊಂಡೆ. ಅಲ್ಲಿ ಹಾಕಿದ್ರೆ ಬಾಗ್ತಾರೆ ಅಂತೇಳಿ ನೈ ಸಾಬ್ ಅಂತ ಕೈ ಜೋಡಣೆ ಆಯ್ತು. ಅಲ್ಲಿಗೆ ಒಂದು ಕಂಟ್ರೋಲಿಗೆ ಬಂತು ಇವ್ರದ್ದು ಆದಿವಾಸಿಗಳು. ಅಲ್ಲಿಂದ ಇನ್ನೇನು ಮಾಡೋದು, ಪೆನ್ ಇಲ್ಲ, ಇದೆ ಪೇಪರ್ ಇಲ್ಲ. ನಿಮಗೆ ಗನ್ಗಿನ್ ಟ್ರ್ಯಾಂಕ್ಯುಲೈಸರ್ ತರ್ಸಕ್ಕೆ ಅವತ್ತು ಹಿಡಿಬೇಕು ಅಂತ ಪ್ಲಾನ್ ಇಲ್ಲ ನಿಮ್ದು? ಏನಿಲ್ಲ, ನಾನು ಈ ಸತ್ತ ಹೆಂಗೆ ಕೊಂದಿದೆ ಅಂತ ನೋಡೋಣ ಅಂತ ಹೇಳಿ ಹೋಗಿದ್ದು. ಸತ್ತವನ ಹೆಂಗೆ ಕೊಂದಿದೆ ಅಂತ ಹೇಳ್ಕೊಂಡು ಅಂತ
ಇದು ಸಿಗರೇಟ್ ಪ್ಯಾಕ್ ಇರ್ತದೆ, ಸಿಗರೇಟ್ ಪ್ಯಾಕ್ ಇತ್ತು, ಅದ್ರ ಒಳಗೆ ರ್ಯಾಪರ್ನ ಇರುತ್ತೆ. ಈ ಪೆನ್ನಲ್ಲಿ ಬೇಗ ಬರದೆ ಆನೆ ಹಗ್ಗ ಇದು ಕೋವಿ ಔಷಧಿ ಎಲ್ಲ ತಕೊಂಡು ಕೂಡಲೇ ಇವನಿಗೆ ದಾರಿ ತೋರಿಸ್ಕೊಂಡು ಇವನ ಜೊತೆಲಿ ಬರಬೇಕು ಅಂತ. ಈ ಚೀಟಿನ ಕೊಟ್ಟು ಇವನಿಗೆ उधर भागो, उधर हमारा कैंप है ना हाथी का, उधर जाके किसी आदमी को दे दो उसको रास्ता दिखा के जल्दी लेके आ जाओ ಅಂತ. ಇವ ಎಲ್ಲರೂ ಓಡಕ್ಕೆ ಶುರು ಮಾಡ್ದ, ಇಬ್ಬರನ್ನ ಹಿಡ್ಕೊಂಬಿಟ್ಟೆ ಕಾಲರ ಬಟ್ಟಿ. ನನಗೆ ನೀವು ಎಲ್ಲ ಓಡ್ಬಿಟ್ಟು ಯಾನೇನಾದ್ರು ಎದ್ದು ಓಡ್ ಬಂದ್ರೆ ಯಾವ್ದಕ್ಕೆ ಹೋಗೋದು, ತಪ್ಪಿ ಹೋದ್ರೆ ವಾಪಸ್ ಹೋಗೋದಲ್ಲಿ. ಇಟ್ಸ್ ಗುಡ್ ಫಾರೆಸ್ಟ್, ಸಾಲ್ ಫಾರೆಸ್ಟ್ ಅಂತೇಳಿ ಇಬ್ಬರನ್ನ ಹಿಡ್ಕೊಂಡೆ ಅಂತ. ಅವರು ನಡೀತಾರೆ, ನೈ ಬೈ ಮೇರೆ ಕೋ ರಾಸ್ತಾ ಬತ್ತಾನೆ, ಒಂದು ಸಬ್ ಲೋಗ್ ಭಾಗ್ತಾ ಭಾಗೋ ಆಪ್ ರುಕೋ ಮೇರೆ ಸಾತ್ ಅಂತ ಗಟ್ಟಿ ಹಿಡ್ಕೊಂಬಿಟ್ಟೆ. ಇದರಲ್ಲಿ ಅವ್ರದ್ದು ಪಾಪ ತಾಕತ್ತಿದ್ದದಷ್ಟೇ, ಇದರಲ್ಲಿ ಗಟ್ಟಿ ಹಿಡ್ಕೊಂಡು ಕೂಸ್ಕೊಂಬಿಟ್ಟೆ. ಅಲ್ಲಿ ಇನ್ನು ಆನೆ ಗೊತ್ತಾಗೋದು ಬೇಡ ಅಂತೇಳಿ ನಡ್ಕೊಂಡು ಸ್ವಲ್ಪ ಇನ್ನೊಂದು ಅರ್ಧ ಕಿಲೋಮೀಟ್ರು ವಾಪಸ್ ಹೋದವು. ಆ ಸತ್ತ ಮನೆಗೆ ಇದಕ್ಕೂ ಅರ್ಧ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಸಾಬು ಚೋಡು ಪಾನ್ ಪರಾಗ ದಾಲೋ ಅಂತೇಳಿ ಇಲ್ಲಿ ಹಿಡ್ಕೊ, ಚಡ್ಡಿ ಹಿಡ್ಕೊ, ಪಂಚೆದಿಲ್ಲಿ ಓಡ್ಬಿಟ್ಟು ತಗೈ ಸಾಬು ಮಾಫಿ ಮಾಗ್ತಾಯಿ ಈಗ ನಂಬಿಕೆ ಉಂಟು, ಬಾಗ್ತಾನೆ ರಸ್ತಾ ದಿಕ್ಕ. ಮತ್ತೆ ನಿಮ್ಮ ಟೀಮ್ ಯಾವಾಗ ಬಂತು? ಅವ್ರು ಕಾಯ್ತಾ ಇದ್ರು ಇಷ್ಟು ದಿವಸದಿಂದ, ಇದೆಲ್ಲ ಪೇಪರಲ್ಲಿ ಬಂದಿದೆಯಲ್ಲ ನೋಡಿ, ಎಲ್ಲ ಇಮಿಡಿಯೇಟ್ಲಿ ಟಕ್ ಅಂತ ಹೇಳಿ ಎಲ್ಲ ಬಂದು ಇವ್ರ ದಾರಿ ತಕೊಂಡು ಕರ್ಕೊಂಡು ಬಂದೇ ಬಿಟ್ರು. 12:30ವರೆಗೆಲ್ಲ ಬಂತು. ಆನೆ ಅಲ್ಲೇ ಇತ್ತು ಅವಾಗ? ಆನೆ ಮಲಗಿದೆ. ಇನ್ನು ಬೇಗ ನಮ್ಮ ಆನೆನೆಲ್ಲ ದೂರದಲ್ಲೇ ನಿಲ್ಸಿದೆ, ಇದು ವಾಸನೆ ಗೊತ್ತಾಗಿ ಅದೇ ಎದ್ದು ಬಿಟ್ರೆ ಕಷ್ಟ ಅಂತ ಬೇಗ ಟಕ್ ಅಂತ ಹೇಳಿ ಲೋಡ್ ಮಾಡಿದೆ. ಒಬ್ಬನೇ ಹೋಗ್ಬಿಟ್ಟು ಹಂಗೆ ಅಡ್ಡ ಹಂಗೆ ಮಲಗುಂಟು. ಅದು ಎಣ್ಣ ಗಂಡ ಗೊತ್ತಾಗ್ತಿರ್ಲಿಲ್ಲ. ಇಪ್ಪಿಗೆ ಅವರಿಗೆ ಕ್ಲಿಯರ್. ನಮಗೆ ಏನು ಸಣ್ಣ ಕಡ್ಡಿ ಸಿಕ್ಬಿಟ್ರೆ ಸಿರಂಜಿ ಡಿಪ್ಲೆಕ್ಟ್ ಆಗ್ಬಿಡ್ತದೆ. ಇಟ್ ವಿಲ್ ಡಿಫ್ಲೆಕ್ಟ್. ಸೊ ಆ ಟಾರ್ಗೆಟಿಗೂ ನಮ್ಮ ಇದಕ್ಕೂ ಕ್ಲಿಯರ್ ಇರಬೇಕು. ಒಂದು ಇಷ್ಟಾಗಲ್ಲ ಆದ್ರೂ ನಮಗೆ ಸೈಟ್ ಇದು ಹೋಗ್ಲಿಕ್ಕೆ, ಸಿರಂಜ್ ಹೋಗ್ಲಿಕ್ಕೆ ಕ್ಲಿಯರ್ ಇರಬೇಕು. ಒಂದು ಸಣ್ಣ ಗಡ್ಡೆ ಸಿಕ್ಕಿದ್ರೆ ಡಿಪ್ಲೆಕ್ಟ್ ಆಗ್ಬಿಡ್ತದೆ. ಮಲಗಿದಂಗೆ ಅಡ್ಡ ಮಲಗಿ ಕೊಟ್ಟೆ. ಟೆಕ್ಕದೇಳಿ ಎದ್ದು ಇದಾಗಿ ಕಿರ್ಚಿ ಓಡೋಗೆ ಎಲ್ಲ ಸೇರಿ ಆ ಕಡೆ ಓಡ್ಬಿಡ್ತು ಎಲ್ಲ. ಇದು ಈ ಆನೆ ಬಿದ್ದಿರುತ್ತೆ. ಅದು ಇವೆಲ್ಲ ಓಡಿದಂಗೆ ಅಲ್ಲಿ ಹೋಗಿ ಏನಾಯ್ತು, ನೆಕ್ಸ್ಟ್ ಒಂದು ಹಳ್ಳ ಇತ್ತು, ಒಂದು ಕೆನಲ್ ಟೈಪ್, ಈ ಕಡಂಗ ಅಲೆನ ಕಾಲದ ಕಡಂಗ ಟೈಪ್. ಆ ಕಡಂಗದೊಳಗೆ ಇಳಿದು ಓಡಾಯ್ತು. ಒಂದು ಜಾಗದಲ್ಲಿ ಕಡಂಗ ನೇರ ಆಗಿತ್ತು, ಅಲ್ಲಿ ಸ್ವಲ್ಪ ಇದಕ್ಕೆ ಆಕ್ಟ್ ಆಯ್ತು, ನಿಂತಲ್ಲೇ ನಿಂತು ಹೋಗ್ಬಿಟ್ಟು. ಇದಕ್ಕೆ ಇದರಲ್ಲಿ ದಾಟ್ಲಿಕ್ಕೆ ಆಗ್ಲಿಲ್ಲ, ಕಾಲೆಲ್ಲ ಬಾಡಿ ಟಚ್ ಮಾಡಿ ಆ ಕಡೆಗೆ ಈಗ ನ್ಯಾರೋ ಇದರಲ್ಲಿ ದಾಟಾಗಲ್ಲ, ಸ್ಟಕ್ ಆಗ್ಬಿಡ್ತು. ನಾವು ಹಿಂದೆ ಫಾಲೋ ಮಾಡ್ತಾ ಇದ್ವಿ. ಫಾಲೋ ಮಾಡಿದಾಗ ಇನ್ನು ಬೇಗ ಮೇಲಿಂದ ಜಾರಿ ಅದರೊಳಗೆ ಅದು ಡೆಪ್ತ್ ಇತ್ತು, ಒಂದು 20 ಫೀಟ್ ಎಲ್ಲ ಮೇಲಿಂದ ನಮಗೆ ಕಡಂಗ ಆಚೆ ಈಚೆ. ಕಡಂಗ ಅಂತ ಬಿಗ್ ಟ್ರಂಚ್. ಸೊ ಅದರೊಳಗೆ ಹಾಕಿ ಹೋಗಿ ನಿಂತಲ್ಲಿ ಸುಲಭದಲ್ಲಾಯ್ತು. ಕುತ್ತಿಗೆಗೆಲ್ಲ ಹಗ್ಗ ಹಾಕಿ ಕಟ್ಟಿದ್ರು, ಕಾಲಿಗೂ ಹಗ್ಗೆಲ್ಲ ಹಾಕಿ ಕಟ್ಟಿದ್ರು, ಇದೆಲ್ಲ ಮಾಡಿ ಒಂದು ಆನೆ ಹಿಡಿದ್ರಿ. ನಮ್ಮ ಒಂದು ಆನೆಗೆ ಕುತ್ತಿಗೆ ಹಗ್ಗ ಕಟ್ಟಿದೆ, ಅದು ಹೆಣ್ಣು. ಒಂದು ಆನೆಗೆ ಕಟ್ಟಿದೆ, ಅಲ್ಲಿ ಇನ್ನೊಂದು ಆನೆಗೆ ಹಿಂದೆ ಕಾಲನ್ನ ಕಟ್ಟಿದೆ. ಅಲ್ಲಿಂದ ರಿವೈವ್ ಅನ್ನು ಕೊಟ್ಟು ರಿವೈವ್ ಆಯಿತು. ಆಚೆ ಈಚೆ ಆಗಿ ಹೊರಗೆ ಆಡ್ತು. ಈ ಕಡೆಯಿಂದ ಸಿಟ್ಟಲ್ಲಿ ಅತ್ತೆ ಮೇಲೆ ಬಂದ ಗೊತ್ತಿ ಮೇಲೆ ಅಂತೇಳಿ ನಮ್ಮ ಚಾರ್ಜಿಂಗ್ ಎಲಿಫೆಂಟ್ ಅಂತೆಲ್ಲ ಇರ್ತದೆ, ಅದರಲ್ಲಿ ಒಂದು 2 ಸುಮ್ಮನೆ ಹೊಡಿಸಿದೆ ಯಾನೆಗೆ. ಅಲ್ಲಿ ಬಾಯಿ ಬಿಚ್ಕೊಂಡು ನಾಯಿ ಬಂದಂಗೆ ಬಂತು. ತಗೊಂಡು ಬಂದು ಕಟ್ಟಿ ಹಾಕಿದ್ಮೇಲೆ ಎಲ್ಲರಿಗೂ ಸುದ್ದಿ ಆಯಿತು. ಜನ ಎಲ್ಲ ಬರೋರು ಆದರು. ಈ ಪೇಪರ್ನವ್ರು ಬಂದರು. ಗೆಟ್ ಔಟ್ ಐಸೆ तुमने लिखा ना, मैं पूरे हाथी पकड़ने के बाद आ जाओ, उसी तक मेरे पास नजदीक नहीं आना, गेट आउट. तुमने लिखा ना, उन्हें दारू पीने के लिए आया, पिकनिक के लिए आया, सब लिखा ना, मजा देखो फिर बाद में. 22 ಆನೆ ಹಿಡಿದ್ಮೇಲೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿಗೆ ಅವರೇ ಬೈಬಿಟ್ಬಿಟ್ರು. ಐಸಾ ನೈಸಾ ಮಾಫ್ ಕರ್ನೋ ಏ ಬೋಲಾ ಅಂತ. ಫೋನ್ ಬೋಲಾ ಒಂದು ACF ಹೇಳಿದ. ಅವನಿಗೆ ಟೀಮ್ ಲೀಡರ್ ಚಪಾತಿ ಹಾಕೋ ಅಂದ್ರೆ ಗೊತ್ತಾ, ನಂಗೆ ಅನ್ಸುತ್ತೆ ಈ ಚಪಾತಿ ಹಾಕೋದು ಅವ್ರಿಗೂ ಆ ಟೆಂಡರ್ ಇಟ್ಟರೆ ದುಡ್ಡು ಬರ್ತಾ ಇರುತ್ತೆ. ಹಾಕೋದೇ ಇಲ್ಲ, ಯಾರು ಫೂಲ್ ಹಾಕೋದು? ಎಲ್ಲ ಪೇಪರ್ ಪೆನ್ನಲ್ಲಿ. ಪೇಪರ್ ಪೆನ್ನಲ್ಲಿ ಕೋಟಿ ದುಡ್ಡು. ನೀವು ಆನೆ ಹಿಡಿದ್ರೆ ಕೋಟಿ ಒಂದೇ ಸತಿ ಸ್ಟಾಪ್ ಆಗುತ್ತೆ. ಸೊ ಇದಕ್ಕೆ ನಿಮ್ಮನ್ನು ಕಾಟ ಕೊಡೋಕೆ ಯಾವ ಲೆವೆಲ್ಗೆ ಹೋದ್ರಲ್ವಾ? ದೇ ವೆಂಟ್ ಟು ದಟ್ ಲೆವೆಲ್. ಆಮೇಲೆ ಎಷ್ಟು ಅಂದ್ರೆ ಇವ್ರನ್ನ ಪೇಪರ್ ಬುಕ್ ಮಾಡಿದ್ರು. ಪೇಪರ್ನವ್ರನ್ನ ಬುಕ್ ಮಾಡಿದ್ರು ಅಗೇನ್ಸ್ಟ್ ಬೈಯಕ್ಕೆ. ಊರಿನವ್ರನ್ನ ಎತ್ತಿ ಎಲ್ಲ ಮಾಡಿದ್ರು. ಡಿಪಾರ್ಟ್ಮೆಂಟ್ ಅವ್ರನ್ನ ಆನೆ ತೋರಿಸ್ದಂಗೆ ಮಾಡಿದ್ರು ಸ್ಟಾಫ್ಗೆ. ಅಗೇನ್ಸ್ಟ್ ಆಲ್ ಆಡ್ಸ್ ನೀವು 20 ಆನೆ ಹಿಡಿಯಕ್ಕೆ ಎಷ್ಟು ದಿನ ತಗೊಂಡ್ರಿ? ಆಮೇಲೆ ಸುಲಭದಲ್ಲಾಯ್ತು. ಆಮೇಲೆ ನೆಕ್ಸ್ಟ್ ಡೇ ಹೋಗಿ ಇನ್ನೊಂದು ಕ್ಯಾಪ್ಚರ್ ಮಾಡೋದು. ಅಲ್ಲಿಂದ ಇನ್ನೊಂದು ದಿವಸ 3 ಮಾಡಿದೆ. ಇದರಲ್ಲಿ ಒಂದು 5 ಆನೆ ಕಟ್ಟಾಕಿದೆ. ಈ ನಮ್ಮ ಊರ್ ಕಡೆ ಹೋಗಿ ಕೋಳಿನ ಹಿಡ್ಕೊ ಬರಂಗೆ ನೀವು ಆನೆ ಹಿಡ್ಕೊ ಬಂದ್ರಿ? ಹಂಗೆ ನಾಯಿ ಹಿಡ್ದಂಗೆ ಹಿಡಿದ್ಬಿಟ್ಟಿದ್ದೀನಿ.
ಅಲ್ಲಿ 22 ಮುನ್ಸಿಪಾಲ್ಟಿಯಲ್ಲಿ ನಾಯಿ ಹಿಡಿಯಕ್ಕೆ ಹೋದ್ರೆ ನಾಯಿ ಓಡ್ತದಲ್ಲ, ಹಂಗೆ ನಮಗೆ ವಾಸನೆ ಸಿಕ್ಕಿದ್ರೆ ಆನೆ ಓಡೋಂಗಾಗಿ ಅಷ್ಟು ಮನುಷ್ಯರನ್ನ ಕೊಂಡ ಆನೆ ನೀವು ಬರೋ ಆನೆ ಓಡಕ್ಕೆ ಶುರು ಮಾಡ್ತಿತ್ತು. ಓಡೋದು ಮಾಡಿ 5 ಆನೆ ಹಿಡಿದು ಕಟ್ಟಾಕಿದ್ದು. 5 ಆನೆ ಹಿಡಿದು ಕಟ್ಟಾಕಿ ನಮ್ಮ ಆನೆಗಳೆಲ್ಲ ಒಂದು ಸ್ವಲ್ಪ ದೂರದಲ್ಲಿ ಉಳಿಯೋದು. ಅಲ್ಲಿಂದ ನಮಗೆ ಒಂದು ಟೆಂಟ್, ಆ ಟೆಂಟ್ನಲ್ಲಿ ಇದು ನಮ್ಮ ಜೊತೆ ಕಾಂತರಾಜ್ ಅಂತ ಒಂದು ರೇಂಜ್ ಆಫೀಸರ್ ಇದ್ದ ಇಲ್ಲಿಂದ. ಅವನು ಎಲ್ಲ ಬೇಗ ಸ್ನಾನ ಎಲ್ಲ ಮಾಡಿಬಿಡೋದು. ಬಿಸಿ ನೀರೆಲ್ಲ ಅಂಡಲ್ಲಿ ಕಾಯ್ದೆಲ್ಲ ಎಲ್ಲ ರೆಡಿ ಇರ್ತಿತ್ತು. ಬಿಸಿ ನೀರೆಲ್ಲ ಸ್ನಾನ ಮಾಡಿ ಮೇಲೆ ಬಿಸಿ ಮಾಡಿ ಬಂದು ಇವನು ಸಲಾಡ್ಗಳೆಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡೋದು. ಸಂಜೆ ರಮ್ ಪಾರ್ಟಿಗೆ ಎಲ್ಲಾಗಿ ನಡೀತು. ಅವತ್ತು ಒಂದು ದಿವಸ ಅದು ಇಂಟ್ಯೂಷನ್ ನನಗೆ ಈ 5 ಆನೆ ಹಿಡಿದು ಕಟ್ಟಾಕಿ ಆದಮೇಲೆ ಆ ಆನೆ ಕಟ್ಟಿದಲ್ಲಿದ್ದ ಮಧ್ಯದಲ್ಲಿ ಒಂದು 20 ಅಡಿ ಡಿಸ್ಟೆನ್ಸಲ್ಲಿ ಒಂದು ಬೆಂಕಿಗುಡ್ಡೆ, ದೊಡ್ಡ ಲಾಗದು ಬೆಂಕಿಗುಡ್ಡೆ. ಫಾರೆಸ್ಟ್ ಇಂದ ಆನೆಗಳು ಬರಬಾರ್ದು ಹೇಳಿ, ಬರಬಾರ್ದು ಅಂತ ಹೇಳಿ ಅಂತ. ಸೊ ಅದಕ್ಕೆ ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ ದೊಡ್ಡ ಲಾಗೆಲ್ಲ ಹಾಕಿ, ಒಣಗಿದ ಲಾಗೆಲ್ಲ ಹಾಕಿ ದೊಡ್ಡ ಬೆಂಕಿಗುಡ್ಡೆ, ಬೆಂಕಿ ಎಲ್ಲ ಕಾಣ್ತದೆ, ಆನೆನೂ ಕಾಣ್ತದೆ ಬೆಳಕಿನಲ್ಲಿ ಡಿಮ್ಮಲ್ಲಿ ನನಗೆ. ಅಲ್ಲಿದ್ದ ನಮ್ದು ಒಂದು 20 ಅಡಿಯಲ್ಲಿ ಟೆಂಟು. ಆ ಟೆಂಟ್ದು ಜಸ್ಟ್ ಹಿಂದೆ ಈಗ ಅಲ್ಲೇ ಅಂತ ಹೇಳ್ಬೋದು ಒಂದು ಹಳೆಯ ಅಂಗನವಾಡಿ. ಈ ಆನೆಗಳ ಆವಡಿ ಬಂದ ಮೇಲೆ ಅಂಗನವಾಡಿ ಎಲ್ಲ ನಿಂತೋಗಿದೆ. ಅದ್ರ ಕಿಟಕಿ ಬಾಗಿಲು ಎಲ್ಲ ತೆಗೆದು ಬಿಟ್ಟಿದ್ದಾರೆ. ಇದೊಂದು ಸಿಂಗಲ್ ರೂಮ್, ಈ ಕಡೆ ಒಂದು ವಿಂಡೋ, ಆ ಕಡೆ ಒಂದು ವಿಂಡೋ, ಮಧ್ಯದಲ್ಲಿ ಡೋರು. ಇದರಲ್ಲಿ ಅಷ್ಟೇ ಒಂದು ಇಷ್ಟಗಲ ಇದೆ ಅದು. ಇದರಲ್ಲಿ ಒಳಗೆ ಎಂತ ಮಾಡೋದು, ನನಗೆ ಯಾಕೋ ಒಂದು ಈ ಸ್ನಾನಕ್ಕೆ ಹೋದೆ. ಇವ ಸ್ನಾನಕ್ಕೆ ಹೋಗಿ ಬಂದು ಆದ್ಮೇಲೆ ನಾ ಸ್ನಾನಕ್ಕೆ ಹೋಗಿದ್ದು. ಸ್ನಾನಕ್ಕೆ ಹೋಗುವಾಗ ಇಂಟ್ಯೂಷನ್ ಈ 5 ಆನೆ ಹಿಡಿತಿದ್ದೇವೆ, ಬಾಕಿ ಆನೆಗಳು ಇವತ್ತು ಚೆಕ್ ಮಾಡ್ಲಿಕ್ಕಾದ್ರೂ ಬರ್ತದೆ ಅಂತೇಳಿ ಒಂದು ತಲೆಗೆ ಒಂದು ಚುಚ್ಚುತ್ತಾ ಉಂಟು. ಹಂಗೆ ಸ್ನಾನ ಮಾಡ್ಕೊಂಡು ಹೌದು ಇವತ್ತು ಸ್ವಲ್ಪ ಎಚ್ಚರದಲ್ಲಿ ಇರಬೇಕು, ಇದು ತಮಾಷೆ ಆಡೋದಲ್ಲ, ಇದೆಲ್ಲ ಮನ್ಸನ್ಕೊಂದ ಆನೆ ಅಂತೇಳಿ ಟ್ರೂತ್ಫುಲಿ ಐಮ್ ಟಾಕಿಂಗ್. ದೇವ್ರದೇ ಹೇಳ್ತಿರೋದು ಅದು. ಐ ಡೋಂಟ್ ನೋ ವೈ ದಟ್ ಇಂಟ್ಯೂಷನ್. ಸೊ ದಿಸ್ ಈಸ್ ಸ್ಪೀಕಿಂಗ್ ಮೈ ಮೈಂಡ್, ಇದು ಬರ್ತದೆ ಅಂತ. ಸೊ ನಾನೆಲ್ಲ ಬರಬೇಕಾದ್ರೆ ಇವನು ಕಾಂತರಾಜಿ ಮಾಮೂಲೆಲ್ಲ ಮಾಡಿ ಅವನೊಂದು 30 ಎಲ್ಲ ಒಯ್ದು ಕುಡ್ದೆಲ್ಲ ಆಗ್ಬಿಟ್ಟು ರೆಡಿ ಇದ್ದಾನೆ. ಅವನು ಮೊದಲೇ ಬೆಳ್ಳಿಗೆ ಪಿಂಕ್ ಇದ್ದಾನೆ, ಊಟಿ ಆ್ಯಪಲ್ ಹಂಗೆ. ಸ್ವಲ್ಪ 90 ಎಲ್ಲ ಬಿದ್ದ ಮೇಲೆ ಇವನು ಪಿಂಕ್ ಅಣ್ಣ ಆಗಿದ್ದಾನೆ. ಇದೆಲ್ಲ ಆಗಿ ಚುಟಿ ಬಟ್ಟೆ ಹಾಕ್ಬಿಡು ಇದು ಅಂತ. ಮಾರ್ಯ ಬೇಡ ಇವತ್ತು ಯಾಕೋ ಮನ್ಸಿಲ್ಲ ಮಾರ್ಯ, ಇವತ್ತು ಸ್ವಲ್ಪ ನೋಡೋ ಒಂದು ರಾತ್ರಿ ಒಂದು 10-10:30 ಗಂಟೆಗೆ ಬಾಕಿ ಆನೆ ಎಲ್ಲ ಬರುವ ಸುಮ್ಮನೆ ಬರೀ ಆನೆ ಅಂತ ಹೇಳ್ಕೊಂಡು ಅಲ್ಲ 5 ಹಿಡಿದಾಯ್ತು ಇಲ್ಲಿ ಆಡೋದು ಅಂತೇಳಿ ಇವನು ಬಾಟ್ಲ್ ತೆಗೆದು ಹೇಗೆ ಶುರು ಮಾಡಿದೆ. ಬಂಡಿ ಕೊಡಿಲಿ ನೀನು ಬಾಟ್ಲ್ ಅಂತೇಳಿ, ಸರಿ ಕಾಣೋದು ನಂಗೆ ಆಡಬೇಡ ಅಂತೇಳಿ ಕಿತ್ತು ನನ್ನ ಕಾಟದ ಕೆಳಗಿಟ್ಟೆ. ನನ್ನ ಕಾಟು ಇಚ್ಚೆ, ನನ್ನ ಕ್ಯಾಂಪ್ ಕಾಟು ಇದರಲ್ಲಿ ಇಟ್ಟೆ. ಇವನು ಚಿಟ್ಟಿ ಇಲ್ಲ, ನಾನು ರಾತ್ರಿ 10 ಗಂಟೆ ಹೇಳಿದ್ದೀನಿ, 10:30 ಅಂತ, 10:30 ಗಂಟೆ ಮೇಲೆ ಕುಡಿ, ಈಗ ಬೇಡ ಅಂತೇಳಿ. ಸೊ ಸರಿ ಹಂಗೆ ಕೂತಿದ್ದ. ಇವನು ಸಿಟ್ಟರೆ ಏನು ಮಾತಾಡಿಲ್ಲ, ಹಂಗೆ ಸೀರಿಯಸ್ ಇದ್ದ. ನನಗೆ ಯಾಕೋ ಒಂದು ಪುನಃ ಇಂಟ್ಯೂಷನ್ ಓಪನ್ ಆಯಿತು. ಹಿಂದುಗಡೆದು ಟೆಂಟ್ ಲಾಡಿಯಲ್ಲಿ ಕಟ್ಟೋದು ಓಲ್ಡ್ ಅದನ್ನು ಬಿಚ್ಚಿದೆ. ಇದನ್ನು ಫ್ರಂಟಿದು ಬಿಚ್ಚಿಲ್ಲ, ಫ್ರಂಟ್ ಇಸ್ ಟು ದ ಬೆಂಕಿ ಆ್ಯಂಡ್ ಇದು ಆನೆ ಹಿಂದುಗಡೆದು. ಅದರ ಜಸ್ಟ್ ಸ್ಟೆಪ್, ನಮ್ದು ಈ ಸ್ಟೆಪ್ ಇಳಿದಂಗೆ ಅಂಗನವಾಡಿ. ಇದರಲ್ಲಿ ಅಂಗನವಾಡಿ ಒಳಗೆ ನುಗ್ಗಿ ನೋಡಿಲ್ಲ, ಅಂಗನವಾಡಿ ಬಿಲ್ಡಿಂಗ್ ಇದು ಅಂಥೇಳಿ. ಸರಿ ಅದನ್ನೆಲ್ಲ ಬಿಚ್ಚಿ ಇದು ಮಾಡಿಬಿಟ್ಟು ನಾನು ಅಲ್ಲಿಂದ ಕತ್ಲಾಯಿತು. ಸ್ವಲ್ಪ ಆನೆಗಳದ್ದು ದೂರದಲ್ಲಿ ಒಂದು ಯಾವುದೋ ಟ್ರೈಕ್ ಅಂತೂ ಓಹೋ ಇವು ಬರ್ತಾ ಉಂಟು, ಬರ್ತದೆ ಇಲ್ಲಿ ಹತ್ತಿರ ಎಲ್ಲ ಉಂಟು, ಇವತ್ತೊಮ್ಮೆ ಬರ್ತದೆ ಅಂತ. ಬಟ್ ಅದೇ ವೇರ್ ದ ಮ್ಯಾನ್ ಗೋಸ್. ಈಗ ಸಪೋರ್ಟಿಗೆ ಐಡಿಯಾ ಕೊಡದೆ ಅಥವಾ ಇನ್ನೊಂದು ಆಂಗಲ್ ಅಲ್ಲಿ ಫುಲ್ ಮಾಡ್ತಾ ಇದ್ದಾರೆ, ಮೈಂಡ್ ವಿಲ್ ನಾಟ್ ವರ್ಕ್ ಇನ್ ಪ್ರಾಪರ್ ವೇ. ಇವನು ಈ ಪೆಗ್ ಹಾಕೋದ್ರಲ್ಲೇ ಉಂಟು, ಸಿಟಿ ಕುಡಿಯೋಣ ಮರೆ ಅಂತ. ನಾನು ಬಾಟ್ಲ್ ನನ್ನ ಕೈಲಿ ಉಂಟು, ಇವನ್ ಕೇಳೋದಕ್ಕೆ ಧೈರ್ಯ ಇಲ್ಲ. ಆಗದಂತ ಸ್ಟಬ್ಬರ್ನೆಸ್ಸಿಗೆ, ಟಫ್ನೆಸ್ಸಿಗೆ ನೀವು ಕುಡಿಲೇಬೇಕು. ಇದೊಂದೇ ಒಂದು ಬೇರೆ ತರಿಲ್ಲ. ನಾನು ಈ ಬಾಟ್ಲ್ನ ಗಾಡು ಮಾಡಬೇಕು, ಆನೆನೂ ನೋಡ್ಕೋಬೇಕು, ಗಾಡು ಮಾಡಬೇಕು. ಎಲ್ಲಿ ನೋಡ್ಲಿಕ್ಕೆ ಎಲ್ಲಿ ಆ ಥ್ರೆಡ್ ಪಾಸ್ ಮಾಡಿದ ಹೋಲ್ ಉಂಟಲ್ಲ, ಇದರಲ್ಲಿ ಕಣ್ಣಿಟ್ಕೊಂಡು ಹಂಗೆ ನೋಡೋದು ನಾನು, ನೋಡ್ಕೊಳ್ಳೋದು ಎಲ್ಲ ಆಯ್ತು. ಒಂದು 8:30 8:45 ಆಯಿತು. 8:45ಗೆ ಬರ ಎಲ್ಲ ಬರ್ತಾ ಉಂಟು. ಬಂತು ಕಾಣಿಸ್ತದೆ ನನಗೆ. ಅದೇ ಮೇನ್ ಹೆಂಗೆ ಪೊಲೀಸ್ ಆಗ್ತೀವಿ ಅಂತೇಳಿ ಒಂದು ಸಪೋರ್ಟ್ ಇದೆ. ಇದಕ್ಕೆ ಟೀಮ್ ಲೀಡರ್, ಅವರಿಗೆ ಒಂದು ಕೋಆರ್ಡಿನೇಟರ್ ಅಂತೆಲ್ಲ ಕೊಡ್ತಾರೆ ಅಂತ ಹೇಳುವಾಗ ನಮಗೆ ಯಾಕೆ ಅಂತ ಹೇಳೋದು ಒಂದು ಇದಿರ್ತದೆ. ಬಟ್ ಆಗ ಪ್ರಾಕ್ಟಿಕಲಿ ಅರ್ಥ ಆಗಿದ್ದು ಇದರಲ್ಲಿ ಎಲ್ಲ ಆನೆ ಅಲ್ಲಿ ಹೋಯ್ತು. ಒಂದು ದೊಡ್ಡ ಆನೆ ಬಂತು ಈ ಕಡೆ ಬಂತು. ಆ ಬೆಂಕಿ ಗುಡ್ಡಕ್ಕೆ ಒಂದು ಅಂಡಕ್ಕೆ ಒಂದು ಒತ್ತ ಒದಿತು ಹಂಗೆ. ಅದೆಲ್ಲ ಕೆಂಡೆಲ್ಲ ದೊಡ್ಡ ಆಗಲ್ಲ. ಈಗ ನಾವು ಹೂವಿನ ಕುಂಡ ಹಚ್ತೀವಲ್ಲ ದೀಪಾವಳಿಗೆಲ್ಲ, ಮೇಲೆ ಹೋಗಿ ಹಿಂಗೆ ಬೀಳಲ್ಲ, ಹಂಗೆ ಆ ಒತ್ತಕ್ಕೆ
ಮೇಲಿಂದ ಕೆಂಡಲ್ಲಿ ಬೀಳ್ತಾ ಇದೆ ಅನ್ನೋದು ಮೇಲೆ ಈಗ ಇದು ದೀಪಾವಳಿ ಪಟಾಕಿ ತರ ಆಯ್ತು ನಿಮ್ಗೆ. ಪಟಾಕಿ ತರ ಇಲ್ಲಿ ಪಕ್ಕದಲ್ಲಿ ಒಂದು ಡ್ರಮ್ ಅಲ್ಲಿ ನೀರಿತ್ತು, ಆ ಡ್ರಮ್ನ ಒದ್ದು ಬೆಂಕಿ ಮೇಲೆ ಹಾಕ್ತು ಇದರಲ್ಲಿ, ಹಂಗೆ ಸೆಂಟ್ರಲ್ಲಿ ನೀರೆಲ್ಲ ಕೆಡ್ತು. ಆ ಸೈಡಲ್ಲಿ ಕೆಂಡನೆಲ್ಲ ಪ್ರಾಕ್ಟಿಕಲಿ ಕಾಲಲ್ಲಿ ಹಿಂಗೇ ಮಾಡಿ ಇದು ಕೆಡಿಸೋದು ಇದರಲ್ಲಿ. ನಾನು ಇನ್ನಷ್ಟೇ ನಮಗೆ ಇಷ್ಟೇ ದೂರ ಇದಕ್ಕೆ ನಾನು ಕಾಂತರಾಜು ಬಾ ಮೆಲ್ಲೆ ಮಾತಾಡ್ಬೇಡ, ಓಡಿ ಹಿಂದ್ಗಡೆ ಈ ಮನೆಯೊಳಗೆ ನುಗ್ಗುಬಿಡುವ, ಹಿಂದ್ಗಡೆ ಓಪನ್ ಮಾಡಿದ್ದೆ ಅಲ್ಲ ಅಂಗನವಾಡಿ, ಅದ್ರೊಳಗೆ ನುಗ್ಗುಬಿಡೋಣ ಅಂತೇಳಿ ಹೋಗಿ ಅಂಗನವಾಡಿ ನುಗ್ಬಿಟ್ಟು. ಅಂದ್ರೆ ಡಿಸ್ಟೆನ್ಸ್ ಇಸ್ ವೆರಿ ಕ್ಲೋಸ್. ತಲೆ ಡಿಡ್ ನಾಟ್ ಪರ್ಮಿಟ್ ಮೀ, ಗೈಡ್ ಮೀ ಟು ಟೇಕ್ ದಿ ಗನ್ ಅಂಡ್ ಕಾರ್ಟ್ರಿಡ್ಜ್. ಇಟ್ ಇಸ್ ಇನ್ ಹರಿಡ್ ಸಿಚುವೇಶನ್. ಗನ್ ಕಾಣಿ ತಗೊಳ್ದೆ ಹೋಗ್ಬಿಟ್ರಿ, ಹಂಗೆ ಓಡಿ ನುಗ್ಬಿಟ್ಟು ನೆಕ್ಸ್ಟ್ ಈಗ ಅದು 2 ಸ್ಟೆಪ್ಪಿಗೆ ಇಲ್ಲಿಗೆ ನಮಗೆ. ನನಗೆ ಈ ತಲೆ ಓಡ್ಲೇ ಇಲ್ಲ. ಮುಂದೆ ಬೇರೆ ಇದ್ದದ್ದು ಇವನು ಮೂಡು ಸಿಟ್ಟಲ್ಲಿ ಇವನು ಕೂತಿದ್ದ ಇದರಲ್ಲಿ, ಹಂಗೆ ಬಾಮರೆ ಓಡ್ಬಿಡೋಣ ಅಂತ ಈ ಟೆಂಟಿಗೆ ಅಂತ ಬಗ್ಗಿಕೊಂಡು ಬಾ, ಕಂಡುಬಿಟ್ರೆ ಎಲ್ಲಾದ್ರು ಅಂತ ಹೇಳ್ಕೊಂಡು ಟೆಂಟದ ಮೇಲೆ ಅಂತ ಹೇಳ್ಕೊಂಡು ಬೇಗ ಒಳಗೆ ನುಗ್ಗಿ ಹಂಗೆ ಇದಕ್ಕೆ ಹೋಗಿ ಕಿಟಕಿಗೆ ಇಷ್ಟೇ, ಹಂಗೆ ಕಿಟಕಿ ಏನಿಲ್ಲಲ್ಲ, ಹಂಗೆ ಬಗಿಲ್ಲು ಕೂತ್ಬಿಟ್ಟು ಈ ಕಣ್ಣು ಮಾತ್ರ ಕಾಣೋಂಗೆ ಒಡೆ ಸೈಡಲ್ಲಿ ಕೂತು ಈ ಸ್ಟೈಲ್ ಎಲ್ಲ ಬೆಂಕಿನ ಒದ್ದಿದ್ದು, ಡ್ರಮ್ಮನ್ನ ಹಾಕಿದ್ದು, ಕಾಲಲ್ಲಿ ಕೆಂಡನ್ನ ಎಲ್ಲ ಕೆಡಿಸೋದು ಇದೆಲ್ಲ ಆಯ್ತು. ಇದು ಮಾಡಿ ಇನ್ನು ಎತ್ತ ಮಾಡೋದು. ಆಗ ನೆನಪು ಬಂದಿದ್ದು, ಗನ್ನು ತಗೊಂಡಿಲ್ಲ ಅಂತ. ಇಷ್ಟು ಯೋಚನೆ ಆಗುವವರೆಗೆ ನೆಟ್ಟಿಗೆ ಬಂತು, ಟೆಂಟಿಗೆ ಕೊಡ್ತು. ಅದಿನ್ನೂ ನಮ್ಗೆ ಫೋಟೋ ಇದೆ. ಟೆಂಟನ್ನು ಎತ್ತಿ ಬಿಡ್ತಾನೆ. ಒಂದು ಅರ್ಥ ಸೊಂಡಲ್ಲಿ ಟೆಂಟಿಗೆ ಇದು ಟೆಂಟ್ ಹಂಗೆ ಕೊಲಾಪ್ಸ್ ಆಯ್ತು ಇದರಲ್ಲಿ. ಗನ್ನೆಲ್ಲ ಅದ್ರ ಕೆಳಗಡೆ, ಎಲ್ಲ ಅದ್ರ ಕೆಳಗೆ ಟೆಂಟ್ ಒಳಗಡೆ ಕೊಲಾಪ್ಸ್ ಆಯ್ತು. ನಾನು ದೇವ್ರನ್ನೆಲ್ಲ ಕರೆದುಬಿಟ್ಟೆ. ಎಂತ ಮಾಡೋದು ಇನ್ನಷ್ಟೇ, ಆ ಚೇರ್ ಅಷ್ಟೇ ನಮ್ದು ರೂಮ್ ಇರೋದು, ಇನ್ನೊಂದು ಸ್ಟೆಪ್ ಈ ಕಡೆ ಹಾಕ್ಬೇಕಷ್ಟೇ ಇದರಲ್ಲಿ. ಏನೋ ಇದರಲ್ಲಿ ವಾಪಸ್ ಹೋಯ್ತು. ಆ ಬಾಕಿಯಾನೆಗಳೆಲ್ಲ ಬಿಡಿಸುವ ಟ್ರೈ ಯಾವ್ದು ಗ್ಯಾಂಗ್ ಎಲ್ಲ ಉಂಟಲ್ಲ, ಅಲ್ಲಿಗೆ ತಿರುಗಿ ಹೋಯ್ತು. ತಿರುಗಿ ಹೋಗಿ ಇದು ಅಲ್ಲಿ ಸೇರಿಸ್ಕೊಳ್ತು. ಕುತ್ತಿಗೆದ ಹಗ್ಗನ ಒದಿಯೋದು ಕಟ್ ಮಾಡಕ್ಕೆ, ಕಾಲ ಹಗ್ಗದ ಕಟ್ಟಿರ್ತೀವಿ ಹಿಂದೆ ಮರಕ್ಕೆ, ಇದನ್ನೆಲ್ಲ ಕಟ್ ಮಾಡಕ್ಕೆ ಒದಿಯೋದು, ಇದು ಮಾಡುವಂತ. ಇವನು ಫುಲ್ ಎದುರು ಈಸ್ ಬ್ಲಾಂಕೆಡ್ ಔಟ್. ಯಾರು ಈ ಕಾಂತರಾಜು ಪಿಂಕ್ ಇದ್ದಾನೆ ಅವನು, ವೈಟ್ ಆಗಿ ಊಟಿ ಆ್ಯಪಲ್ ಹಂಗೆ. ಇವನೇ ನೋಡಿದಾನೆ ಈ ಮಧ್ಯದಲ್ಲಿ. ನಾನು ಫಸ್ಟ್ ಓಡಿದೆ, ಇವನು ಓಡಿ ಬರುವಾಗ ಈ ಕುಡ್ದ ಬಾಟ್ಲ್ ಎತ್ಕೊಂಡು ಓಡ್ ಬಂದಿದ್ದಾನೆ. ಇವನು ಚಿಟ್ಟಿ ಮಾತಾಡೋದಾಗಲ್ಲ ಚಿಟ್ಟಿ, ಅಲ್ಲ ಮಾರಾಯ ನಿನಗೆಂತ ತಲೆಗಿಲೆ ಕೆಟ್ಟೋಗಿದೆ ಮಾರಾಯ, ನಾವು ಬಚಾವಾಗದ ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೀನಿ. ನಿನಗೆ ಬಾಟ್ಲ್ ತಿಂದ ಅಲ್ಲ ಮಾರಾಯ, ಅಂತಿತ್ತು ಸಾಯ್ತಿ ಮಾರಾಯ, ಸ್ವಲ್ಪ ಕುಡ್ಕೊಂಡೋದ್ರೆ ಸತ್ತು ಬಿಡ್ತೀನಿ ಅಂತ. ನೀನು ಅದಕ್ಕೂ ಬಿಡೋದಿಲ್ಲಲ್ಲ ಮಾರಾಯ, ನನಗೆ ಹೆಂಡತಿ ಮಕ್ಳು ಉಂಟು, ಮದುವೆ ಆಗ್ಬಿಟ್ಟು ಮಾರಾಯ, ಕುಡ್ಕೊಂಡು ಸತ್ತು ಬಿಟ್ರೆ ನೀನು ಹೆಂಡತಿ ಮಕ್ಳು ಎತ್ತ ಮಾಡೋದು. ಜೋರಾಗಿ ಮಾತಾಡೋಂಗಿಲ್ಲ ಆನೆ ಇದ್ರೆ ಅಂತ ಮಾತ್ರ ಕಿತ್ತಿತ್ತ ನೀನು. ಮತ್ತೆಂತಾಯ್ತು? ಮತ್ತೆ ಕಿತ್ತು ಈ ಕಡೆ ಇಟ್ಟೆ, ನಾನು ಹಂಗೆ ಬಸ್ತು ಕೂತವ ಮುಚ್ಚಿಕೊಂಡು ಕೂತ್ಕೋ ಅಂತ. ನಾನಿರೋ ದೇವ್ರನ್ನೆಲ್ಲ ಕರೆದೆ ಮನಸ್ಸೊಳಗಡೆ. ಇಲ್ಲೇ ಹಿಂಗೆ ಮುಖನೂ ಕಂಡುಬಿಟ್ರೆ ಕಷ್ಟ ಅಲ್ಲ, ಈ ಕಣ್ಣೊಂದೇ ಇಟ್ಕೊಂಡು ಒಂದು ಸೈಡ್ ಗೋಡೆಗೆ ಒಂದು ಕಣ್ಣನ್ನು ಇಟ್ಕೊಂಡು ನೋಡುದು. ಪುಣ್ಯಗೆ ಈ ಟೆಂಟಿಗೆ ಹೊಡೆದದು ಎಲ್ಲ ಮುಟ್ಟಿ ನೋಡ್ದು. ಆ ಟೆಂಟ್ ಹಂಗೆ ಯೂನಿಫಾರ್ಮ್ ಆಗಿ ಆಗಲ್ಲ, ಹಿಂಗೆ ಇರ್ತದೆ ಕ್ಲಾತ್ ಟೆಂಟ್ ಅದು. ಅಲ್ಲೆಲ್ಲ ಸೊಂಡ್ಲಾಕಿ ಮುಟ್ಟಿ ನೋಡೋದು ಮನ್ಸ ಉಂಟ ಅಂತ ಎಲಿವೇಶನ್ ಅಲ್ಲೆಲ್ಲ ಮುಟ್ಟಿ ನೋಡ್ತಾ ಇತ್ತು. ದೆನ್ ವಾಪಸ್ ಹೋಯ್ತು ಅಲ್ಲಿಗೆ. ವಾಪಸ್ ಹೋಗಿ ನೋಡುವಾಗ ಅಲ್ಲಿ ಹಗ್ಗ ಮೆಟ್ಟೋದು ಬಿಚ್ಚೋದು ಅವು ಅಲ್ಲಿ ಎಂಗೇಜ್ ಆಯ್ತು ಟು ಗೆಟ್ ದೆಮ್ ರಿಲೀಸ್ಡ್ ಅವ್ರದ್ದು ಫ್ರೆಂಡ್ಸ್ನ. ಸೊ ಹಾಗೆ ಇನ್ನೂ ಕಾದರೆ ಪ್ರಯೋಜನ ಇಲ್ಲ, ಇನ್ನು ಇದಿಲ್ಲ. ದಿಸ್ ಇಸ್ ದ ರೈಟ್ ಟೈಮ್ ಅಂತೇಳಿ ಮೊಸಳೆ ಹೋದಂಗೆ ಇದರಿಂದ ರೂಮಿಂದ ಕ್ರಾಲ್ ಮಾಡ್ಕೊಂಡು ಹೋದೆ. ಬಿದ್ದೋದೆ ಟೆಂಟದ ಒಳಗಡೆ ತಲೆ ಹಾಕಿ, ನೀವು ಬೇರೆ ಗನ್ ಈಸ್ ಬಟ್ ಕಾಟ್ ಇಸ್ಕೊಳ್ಳೋ ಅಷ್ಟಕ್ಕೆ ಹಣ್ಣು ಬಿದ್ದಿರ್ತವೆ ಅಂತ ಇದಾಗಿ ಗನ್ ಸಿಕ್ತು. ರೈಫಲ್ ತೆಗೆದೆ, ಚೆನ್ನಾಗಿ ಬೆಲ್ಟ್ ನಕ್ಸಲೈಟ್ಸ್ ಹಾಕಿದಂಗೆ ಇದೆಲ್ಲ ಹಾಕಿ, ಅಷ್ಟು ಆನೆ ಉಂಟಲ್ಲ ಅಷ್ಟು ರೌಂಡ್ಸ್ ಅದೆಲ್ಲ ರೆಡಿ ಇತ್ತು ನಮಗೆ. ಅದೆಲ್ಲ ಹಾಕಿ ಗನ್ನೆಲ್ಲ ಇದು ರೆಡಿ ಮಾಡಿ ವಾಪಸ್ ಬಂದೆ. ಹಂಗೆ ತೆಳ್ಕೊಂಡು ಅದಕ್ಕೂ ಕಾಣಬಾರ್ದು ಅಂತೇಳಿ ವಾಪಸ್ ಬಂದು ಮೆಲ್ಲ ಇದಕ್ಕೆ ಹತ್ಕೊಂಡು ಸೈಡ್ ಕೂತೆ. ಈಗ ಬೇಕಾದರೆ ಈಗ ನೋಡು ಇದರಲ್ಲಿ ಇಷ್ಟು ರೌಂಡ್ಸ್ ಉಂಟು, ಅಲ್ಲಿ ಇನ್ನೂ ಈಗ 5 ಆನೆ ಹಿಡಿದಿದ್ದೇವೆ. 22ರಲ್ಲಿ 5 ಹೋದರೆ ಒಂದೊಂದು ಗುಂಡಿಗೆ ಒಂದೊಂದೊಂದು ತೆಗಿತೀನಿ. ಈಗ ನಮ್ಮ ಜೀವನ ಉಳಿಸ್ಕೊಳ್ತೀನಿ. ಟ್ರ್ಯಾಂಕ್ಯುಲೈಸ್ ಮಾಡೋಕ್ಕೆ ಅಲ್ಲ, ಮತ್ತೆ ಇಲ್ಲ ನೀವು ಮೆಂಟಲಿ ಹಂತಕ್ಕೆ ಬಂದಿದ್ದೀರಿ.
ದಿಸ್ ಇಸ್ ಓನ್ಲಿ ಆಲ್ಟರ್ನೇಟಿವ್. ನೈಟಿಗೆ ಅದು ಯಾಕಂದ್ರೆ ಓಡಿತು, ಎಲ್ಲಿ ಬೀಳ್ತು, 7-8 ಇದೆ, ಇದೆಲ್ಲ ನೈಟ್ ಇಟ್ ಇಸ್ ನಿಮ್ಮದಿದ್ದ ಗನ್ ಯಾವುದು, ಬುಲೆಟ್ ಯಾವುದು? ಬುಲೆಟ್ ರೈಫಲ್ ಶಾಟ್. ರೈಫಲ್ ಶಾಟ್. ಒಂದೊಂದರಿಗೆ ಹೊಡಿತೀನಿ, ಒಂದೊಂದನ್ನು ಕಟ್ತೀನಿ. ಇದು ಈಗ ಕುಡಿಯುತ್ತಾ ಈ ಪರ್ಮಿಷನ್ ನಿಜವಾಗಿ ಒಂದು ಇವತ್ತು ಕಣ್ಣೆದ್ರು ಕಂಡಂಗೆ ಆಗ್ತದೆ. ಈಗ ಯೋಚನೆ ಮಾಡೋಕೆ ಬೇಸರ ಆಗ್ತದೆ. ಹೌದಾ, ಇದು ರೇಜ್ ಆಫೀಸರ್ ನೀವು ಮರೆ ಸ್ವಲ್ಪ ಕುಡಿ ಬೆಳಕಾಗೋರಿಗೆ ಆಗಬೇಕು. ನೀರು ಇಲ್ಲ ಎಂದಿಲ್ಲ, ಎಲ್ಲ ಹೊಡೆದ ಇಟ್ಟಿಗೆ ಅಲ್ಲಿ ಕೆಟ್ಲು ಎಲ್ಲ ಕೊಲಾಪ್ಸ್. ನೀಟು ಸ್ವಲ್ಪ ಕುಡಿ, ಅದೀಗ ಎಷ್ಟುವರೆಗೆ ಇರ್ತದೆ ಬೆಳಕಾಗೋವರೆಗೆ ಎಲ್ಲ ಕಾಯ್ಬೇಕಾಗ್ತದೆ. ನಾವು ಕೊಡ್ತೀನಿ ಕುಡಿಬೇಡ ಅವೆಲ್ಲ ಅಂತ. ನೀನು ನಾನು ಸ್ವಲ್ಪ ಕೊಡ್ತೀನಿ ಹೇಳಿ ಸ್ವಲ್ಪ ಅಂತ ಕುಡ್ದು ಒಂದು 90 ಎಲ್ಲ ಆದಮೇಲೆ ನನಗೂ ಆಯಿತು, ಇನ್ನು ಇದನ್ನ ಇವ್ರದ್ದು ಆಟ ನೋಡಿ ನನಗೆ ಯಾಕೆ ಆಗೋದಾಗಲಿ ಅಂತ ಪುನಃ ರೈಫಲ್ ನಿಟ್ಟೆ ಹೋದೆನೆಲ್ಲ ಟ್ರ್ಯಾಂಕ್ಲೈಸರ್ ಗನ್ನು, ಆ ಮೆಡಿಸಿನ್ ಕಿಟ್ಟು ಎಲ್ಲ ಪುನಃ ಅದನ್ನೇ ಎತ್ಕೊಬಂದೆ. ಲೋಡ್ ಮಾಡಿದೆ, ಇದರಲ್ಲಿ ಲೋಡ್ ಮಾಡಿದೆ, ಸೈಡಿಂದ ಹೋದೆ. ನೀವು ಬೇರೆ ನಿಮ್ಮ ಟೀಮಿಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಿರ್ಲಿಲ್ಲ ಅವ್ರಿಗೆ? ಅಲ್ಲಿ ಬೇರೆಯವ್ರಿದ್ರು, ನಿಮ್ಮ ಟೀಮ್ ಉಳಿದವ್ರಿದ್ದು, ಅವ್ರಿಗೆ ಗೊತ್ತಿದೆ? ಬೇರೆ ಕಮ್ಯುನಿಕೇಶನ್ ಇಲ್ಲ. ಕರೆಕ್ಟ್, ಅದು ಕಲೆಕ್ಟೆಡ್ ಮೀ. ಅಲ್ಲಿಂದ ಏನು ಮಾಡ್ದೋ, ಮೆಲ್ಲ ಈ ಕುಡ್ದಲ್ಲ ಆದಮೇಲೆ ಈ ಹೊರಗೆ ದಾಟಿ ಮೆಲ್ಲ ಸೈಡಿಂದ ಹಿಂದ್ಗಡೆಯಿಂದ ಸ್ವಲ್ಪ ದೂರ ಹೋದರೆ ಒಂದು 10 ಮೀಟ್ರಿಂದ ನೆಕ್ಸ್ಟ್ ಒಂದು ಕಾಲ್ ರಸ್ತೆ ಇದೆ. ಕಾಲ್ ರಸ್ತೆಯಲ್ಲಿ ಹೋದ್ರೆ ಅವ್ರು ಇರ್ತಾರೆ. ಅಲ್ಲಿಗೆ ಹೋದೆ, ಅಲ್ಲಿಗೆ ಹೋಗೋಣ ಅಂತ. ಅಲ್ಲಿಗೆ ಹೋಗಿ ನಾವು ಹೇಳಿದೆ, ಈಗ ಆನೆ ಬಂದ್ಬಿಟ್ಟುಂಟು, ಒಂದು 4 ಆನೆ ತಗೊಳ್ಳಿ, ಹಗ್ಗ ತಗೊಳ್ಳಿ, ತೆಗೆದುಹಾಕೊಂಡು ಇಲ್ಲಿ ಈ ರಸ್ತೆಗಾಗಿ ವಾಪಸ್ ಬನ್ನಿ ಅಂತ ಹೇಳಿ ಆ ಆನೆಗಳನ್ನು ಈ ಕಡೆಯಿಂದ ತಗೊಂಡು ಬಂದುಬಿಟ್ಟು ಬೇಗ ನೈಟೇ ಲೋಡ್ ಮಾಡಿಬಿಟ್ಟು ಕಾಯಿಸಿದೆ. ಒಂದು ದೊಡ್ಡ ಈ ಬಂದು ನನ್ನ ಟೆಂಟ್ ಹೊಡೆದೋದಕ್ಕೆ ಕಾಯಿಸಿದೆ. ಒಂದಷ್ಟು ದೂರ ಹೋಯ್ತು, ಬೀಳ್ತು. ಬಿದ್ದಂಗೆ ನಮ್ಮ ಆನೆಗಳು ನುಗ್ಗಿದೋ, ಕಾಲಿಗೆ ಹಗ್ಗ ಹಾಕಿ, ಕುತ್ತಿಗೆಗೆ ಹಗ್ಗ ಎಲ್ಲ ಹಾಕಿ, ಚೈನ್ ಎಲ್ಲ ಹಾಕಿ ಕಚ್ಚಿಬಿಡ್ತಿದ್ದೆ. ಬಾಯಿಗೆ ತೆಗೆದು ಚೈನ್ ಸುತ್ತಬಿಟ್ರೆ ಕಚ್ಚಲಿಕ್ಕಾಗಲ್ಲ. ಕಚ್ಚಿಬಿಟ್ಟು ಮರ ಬೇಕಾದಷ್ಟು ಇತ್ತು, ಸೆಲೆಕ್ಟಿವ್ ಸಾಲ್ ಟ್ರೀಸ್. ಆ ಮರಕ್ಕೆ ದೇರ್ ಇಸ್ ನೋ ಡರ್ತ್ ಕಟ್ಟೆ ಹಾಕಿದೆ. ಕಟ್ಟೆ ಎಲ್ಲ ಹಾಕಿ ಪುನಃ ವಾಪಸ್ ಬಂದು ಇನ್ನೊಂದು 2 ಮುಕ್ಕಾಲಿದ್ದು ಪಡ್ಡೆಗಳು, ಅದಕ್ಕೆ ನಮ್ಮ ಆನೆ ಮೇಲಿಂದನೇ ನೂಸಿಂಗ್ ಅಂತ ಮಾಡ್ತಾರೆ. ಆನೆ ಮೇಲಿಂದ ನೋಡಿಯೋದು ಅಲ್ಲ, ನೂಸಿಂಗ್ ಹಗ್ಗ ಇದು ಮಾಡಿ ಉರುಳಾಕೋದು, ಹಂಗೆ ಎಸೆಯೋದು ವಿತೌಟ್ ಟ್ರ್ಯಾಂಕ್ಯುಲೈಸಿಂಗ್. ಒಂದು 2 ಅದು ಮುಕ್ಕಾಲಿತ್ತು ಪಡ್ಡೆ, ಒಂದು ಮೇ ಬಿ 6 years ಏಜ್. ಈಗ ಅಲ್ಲಿ ನಾವು ಸಣ್ಣ ಚಿಕ್ಕ ಆನೆ ಹಗ್ಗ ಹಾಕಿ ಎಳೆದು ಕಟ್ಟಿದೋ ಇದರಲ್ಲಿ. ಹಂಗೆ ಪುನಃ ಇನ್ನೊಂದು 2ಕ್ಕೆ ಲೋಡ್ ಮಾಡಿದೆ, ಹೊಡೆದೆ ರಾತ್ರಿ. ಇದು ಮಾಡಿ ಹಂಗೆ ಅವತ್ತು ರಾತ್ರಿ ರಾತ್ರಿ 8 ಆನೆ ಹಿಡಿದೆ. 8 ಆನೆ ಹಿಡಿದೆ. 8 + 13. ಉಳಿದವು ಒಂದು ಅಷ್ಟು ದೂರ ಹೋಯ್ತು. ಹೋಗಿ ಪುನಃ ಅದು ಬರ್ಲಿಕ್ಕೆ ನೋಡ್ತು. ಒಂದು 2-3 ಏರ್ ಶಾಟ್ ಹೊಡೆದೆ. ಇನ್ನೂ ಒಂಥರ ಸುಸ್ತಾದಂಗೆ ಆಗಿತ್ತು. ಇನ್ನು ಅಲ್ಲೇ ಮೆಟ್ಲಲ್ಲಿ ಕೂತ್ಕೊಂಡು, ಇನ್ನು ಗ್ಯಾರಂಟಿ ಇಲ್ಲ, ನೋಡೋಣ ಇನ್ನು ಬೆಳಕಾಗ್ಲಿ ಮಾರೆ, ಅವರು ಪಾಪ ಆನೆಯವರು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಇದರಲ್ಲಿ ನೀವು ಯಾವುದಕ್ಕೂ ಆನೆ ಇಲ್ಲೇ ನಿಲ್ಸ್ಕೊಂಡು ಇಲ್ಲೇ ಬಿಡಿ, ನೀವು ಇಲ್ಲೇ ಕೂತ್ಕೊಳ್ಳಿ, ಬಂದರೆ ನೋಡ್ಕೊಳ್ಳೋಣ ಆಯ್ತು ಸ್ವಾಮಿ, ಅವ್ರ ಎಲ್ಲದಕ್ಕೆ ರೆಡಿ ಇದರಲ್ಲಿ. ಹಾಗೆ ನೋಡಪ್ಪ, ಈಗ ಇಡೀ ಬಾಟ್ಲ್ ಖಾಲಿ ಮಾಡ್ತೀವಿ, ಹೆಂಗೆ ನಾವು ಮಾಡಿದ್ರೆ ಮಾಡು, ಇನ್ನೊಂದು ಬಾಟ್ಲ್ ಬೇಕಾದ್ರೆ ಓಪನ್ ಮಾಡಿ ಕೊಡ್ತೀನಿ, ಇಲ್ಲ ನೀನು ಹೇಳಿದಷ್ಟೇ ಕುಡಿತೀನಿ. ಸೊ ಒಟ್ಟು 22 ಆನೆ ಹಿಡಿಯಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ನೀವು? 22 ಆನೆಗೆ ಆ್ಯಕ್ಚುಲಿ ಒಂದು 8 ದಿವಸ. ಫಸ್ಟ್ ಒಂದು 3 ದಿನ ಏನಾಗಿಲ್ಲ ಅಂತ ಇಲ್ಲ. ಫಸ್ಟ್ 3 ದಿವಸ ಏನು ಮಾಡಿ 8 ದಿವಸ. ಅದೆಲ್ಲ ಆದ್ಮೇಲೆ ಸರ್ಕಾರ ಏನಾದ್ರು ಸನ್ಮಾನ ಏನಾದ್ರು ಮಾಡ್ತಾ ಇತ್ತು, ಅವಾರ್ಡ್ ಲೈಕ್ ಹೌ ಅಂತ? ಅಲ್ಲಿಂದ ಏನಾಯ್ತು, ಈ ಇದರಲ್ಲಿ 2 ಟಸ್ಕರ್ಸ್ ಏನಾಯ್ತು ತಪ್ಪಿಸ್ಬಿಟ್ಟು, ಇದು ಯಾವಾಗ ಹಿಡಿದ ಒಂದು 2 ಟಸ್ಕರ್ಸ್ ತಪ್ಪಿಸಿ ಹೋಗ್ಬಿಡ್ತು. ಅಲ್ಲಿಂದ ಒಂದು 200 kilometers. ಓಕೆ, ಏರ್ ಡಿಸ್ಟೆನ್ಸ್ ಅಲ್ಲೇ ಅರೌಂಡ್ 150. ಅಲ್ಲ, ನೀವು ಈ ವಾಪಸ್ ಬಂದ ಮೇಲೆನಾ? ಅಲ್ಲ, ಈ ಕ್ಯಾಪ್ಚರ್ ಆಡ್ತಾ ಇದ್ದ ಪ್ರೋಸೆಸ್. ಓಕೆ, ಅಲ್ಲಿಂದ ಅದು ಅಲ್ಲಿ ಟ್ರೇಸ್ ಆಯ್ತು. ಎಲ್ಲಿ? ಜಸ್ಸಿಪುರ್ ಅಂತ. ಅಲ್ಲಿಂದ ದೂರ ಓಡಬಿಡ್ತು. ಓಹೋ, ಇವರು ಎಲ್ಲ ಹಿಡಿದು ಕಟ್ಟಾಕ್ತಾರೆ ಅಂತ ಹೇಳಿ 2 ಟಸ್ಕರ್ಸ್ ಓಡ್ಬಿಟ್ಟ. ಅಲ್ಲಿಂದ ಇವರು ಹುಡುಕಿ ಆಗ ಮೆಸೇಜ್ ಅಲ್ಲಿಂದ ಬಂತು, ಅಲ್ಲಿ ಉಂಟು ಅಂತ. ಅಲ್ಲಿ ಹೋಗಿ ಹಿಡಿದ್ರಿ. ಇನ್ನು ಅಲ್ಲಿಂದ ಲಾರಿಗೆ ಆನೆ ಹಚ್ಕೊಂಡೆ ತಗೊಂಡು ಹೋದೆ. ಒಂದು 3 ಗಂಟೆಗೆ ಅಲ್ಲಿ ರೀಚ್ ಆದೋ. ಅಷ್ಟೊತ್ತಿಗೆ ಅಲ್ಲಿ DCF ಜೆಂಟ್ಲ್ಮೆನ್ ಇವತ್ತು ನೆನ್ಸ್ಕೊಳ್ತೀನಿ. ಅವನು ಕಿಶನ್ ಚಂದ್ರ ಅಂತ ಹೇಳ್ಕೊಂಡು IFS. ಸೊ ಒಂದು 3 ಗಂಟೆಗೆ ರೀಚ್ ಆಗಿದ್ದು. ಆಮೇಲೆ ಲಾರಿಯಿಂದ ಅನ್ಲೋಡ್ ಆಯಿತು, ನೀರಿಗೆಲ್ಲ ಕುಡಿಸಿದ್ರು. ಅಷ್ಟರವರೆಗೆ ಹೇಳಿದ್ರು, ಡಾಕ್ಟರ್ 2 of the elements are here only, nearby. Then let me see.
ಕಟ್ರು ಒಂದು 2 ನಮ್ದ ಗಾದಿ ಕಟ್ರು ನೋಡೇ ಬಿಡೋಣ ಇವತ್ತೇ, ಇನ್ನೊಂದು ಬೇಕಾದ್ರೆ ನಾಳೆ ಬೆಳಿಗ್ಗೆ ಹಿಡಿದುಬಿಟ್ಟು ಹೋಗೋಣ ಬೇಗ ಅಂತ ಹೇಳ್ಬಿಟ್ಟು ಹೋದಂಗೆ ಸಿಕ್ತು. ಹೊಡೆದೆ ಒಂದು 5 ಗಂಟೆಗೆ ಎತ್ಕೊಬಂದು ಕಟ್ಟಾಕ್ದು. ಇದಾಗಿ ಇನ್ನು ಬನ್ನಿ ರೆಸ್ಟ್ ಮಾಡಿ ಅಂತ ಹೇಳಿ, ಇನ್ನು ನೈಟ್ ಪಾಪ ಅವ್ರಿಗೆ ಒಳ್ಳೆ ಊಟ, ಚಿಕನ್ ಡ್ರಿಂಕ್ಸ್ ಅದು ಇದೆಲ್ಲ ಒಳ್ಳೆ ವ್ಯವಸ್ಥೆ ಕಿಸನ್ ಚಂದ್ರ ಅಂತ. ಅಂಡ್ ಈ ಗೇಮ್ಗೆ ಒಂದು ಟೈಪ್ ಸರಿ ಟೈಪ್ಡ್ ಒಂದು ಮೂಮೆಂಟ್ ಭಾಳ ಚೆನ್ನಾಗಿ ಕೊಟ್ಟ, ಒಂದು ಭಾಳ ಚೆನ್ನಾಗಿ ಸರ್. ಈಗ ಅದೇ ಅದ್ಭುತವಾದ ಕತೆ. ನೀವು ಒಟ್ಟು ಎಷ್ಟು ಆನೆ ಹಿಡಿದಿರಿ ಈ ತರ ನಿಮ್ಮ ಸರ್ವಿಸ್? ಸರ್ವಿಸ್ ಆಲ್ಮೋಸ್ಟ್ 200 ದಾಟಿಬಿಟ್ಟಿದ್ದೀನಿ ನಾನು. 200 ಆನೆಗಳನ್ನ ಹಿಡಿದಿರಾ? ಹುಲಿ ಎಷ್ಟು ಟ್ರ್ಯಾಂಕ್ಯುಲೈಸ್ ಮಾಡಿ? ಒಂದು ಅರೌಂಡ್ 10. ಹುಲಿನ ಟ್ರ್ಯಾಂಕ್ಯುಲೈಸ್ ಮಾಡಿದ್ದೀನ, ಆನೆದ್ ಮಾಡಿದ್ದೀನ? ನನ್ನ ಲೆಕ್ಕದಲ್ಲಿ ಪ್ರೆಸೆನ್ಸ್ ಆಫ್ ದ ಮೈಂಡ್ ಎಲ್ಲದರಲ್ಲೂ ಈಕ್ವಲ್. ಆನೆ ಕಾಣಕ್ ಸಿಗುತ್ತೆ, ಹುಲಿ ಸಿಗೋದು ಕಷ್ಟ ಅಲ್ಲ ನೋಡೋದು? ಹುಲಿ ಸಿಗೋದು ಕಷ್ಟ, ಬಟ್ ದೇ ಆರ್ ವೆರಿ ಫಾಸ್ಟ್. ಸೊ ಹುಲಿನ ನಾನು ಕ್ಲೋಸ್ ಎನ್ಕೌಂಟರ್ ಇಷ್ಟೇ, ಅವ್ರಿಗೆ ಇಷ್ಟರಲ್ಲೆಲ್ಲ ನಾನು ಟ್ರ್ಯಾಂಕ್ಯುಲೈಸ್ ಮಾಡಿದ್ದೀರಾ? ಟ್ರ್ಯಾಂಕ್ಯುಲೈಸ್ ಅಲ್ಲ, ಕ್ಲೋಸ್ ಎನ್ಕೌಂಟರ್ ಆಗಿದೆ. ಓಕೆ. ಕ್ಲೋಸ್ ಎನ್ಕೌಂಟರ್ ಅಲ್ಲಿ ಮೂಡ್ಲಪ್ಪ ಅಂತ ನಾನು ರೇಂಜರ್ ಒಂದು ಕಬ್ಬಿನ ಗದ್ದೆ ಒಳಗಡೆ ಇತ್ತು ಅಂತೇಳಿ ಇದು ಮಾಡಿ. ಎಲ್ಲಿ ಇದೆ? ಯಾವ ಊರಲ್ಲಿ? ಇಲ್ಲೇ ಹಣಗೋಡ್ ಹತ್ರ ಮೂಡ್ಲಪ್ಪ ಅಂತ ಅವ್ರು ಹುಣಸೂರು ರೇಂಜರ್ ಆಗಿದ್ರು. ಹುಲಿ ಮದುವೆ ಆಗ್ಬಿಡ್ತಿತ್ತ? ಹುಲಿ ಅವನ ಮೇಲೆ ನೆಗೆದು ಬಿಡ್ತು, ಮೂಡ್ಲಪ್ಪನ ಮೇಲೆ. ನೀವೇನ್ ಮಾಡಿದ್ರ ಅಂತ ಹಿಂಗೆ ನೆಗೆದು ಬಿಡ್ತು, ಇಲ್ಲಿ ಹಿಡ್ಕೊಂಡ್ಬಿಡ್ತು. ನಾನೀಗ ಎತ್ತ ಮಾಡೋದು, ನನ್ನ ಜೊತೆಲಿ ಒಬ್ಬ ಅಸಿಸ್ಟೆಂಟ್ ಗನ್ ಕೊಟ್ಟಿದ್ದೆ, ಇವ್ರದ್ದು ಕೈಲಿ ರೈಫಲ್ ಇತ್ತು, ಅವ್ರು ಉಲ್ಟಾ ಬಿದ್ದೋಗ್ಬಿಟ್ರು. ಮೂಡ್ಲಪ್ಪ ಹುಲಿ ಹಿಂಗೆ ಇಲ್ಲೇ, ಹುಲಿ ಅವನ ಮೇಲೆ ಉಂಟು. ನಾನು ಏನು ಮಾಡೋಂಗಿಲ್ಲ, ಟ್ರ್ಯಾಂಕ್ಯುಲೈಸರ್ ಗನ್ ವಿಲ್ ಟೇಕ್ 5-10 minutes. ಅಷ್ಟರೊಳಗೆ ಅವನ್ನ ಈ ಗನ್ನಲ್ಲಿ ಗುಂಡು ಬೀಳೋ ಸೈಡಿಗೆ ಪೂರ್ತಿ ಅರ್ದು ಬಿಟ್ರೆ ಅಂತ ಹೇಳ್ಕೊಂಡು ಅಂತ ನಾನು ಕೋವಿ ಕೊಡ್ರೋ ಅಂತೇಳಿ ಅಲ್ಲಿ ಟೇಕ್ ದ ಟೈಗರ್ ಔಟ್ ಅಂತ ಹೇಳಿದ್ರೆ, ನನ್ನ ಜೊತೆ ಕೋವಿ ಇದ್ದವ ಇನ್ನೂ ಓಡ್ಬಿಟ್ಟ. ಇದರಲ್ಲಿ ಏನು ಮಾಡೋಲ್ಲ ಅಂತೇಳಿ ನಾನು ಈ ಬ್ಯಾರಲ್ಲಲ್ಲಿ ತಟ್ಟೋದು ಹೆಂಗೋ ಮಾಡಿ ಅದು ಇಲ್ಲಿ ಮಾತ್ರ ಒಂದು ಚೆನ್ನಾಗಿ ಅರ್ದ್ಬಿಟ್ಟಿತ್ತು. ಈ ಕೆಳಗೆದು ಏನಾಯ್ತು, ಮಣ್ಣಿಗೆ ಬರೆಯಲ್ಲಿ ಅದು ಸ್ಯಾಂಡಿ ಸ್ವಲ್ಪ ಅದ್ರ ಕಾಲಿಗೆ ಗ್ರಿಪ್ ಮಾಡೋಕ್ಕಾಗ್ತಿರ್ಲಿಲ್ಲ. ಕೊನೆಗೆ ಇವನು ಬಿಟ್ಟು ಹಂಗೆ ಜಾರ್ತು ಕೆಳಗೆ, ಹಿಂಗೆ ಜಾರಿ ಕಬ್ಬಿನ ಗದ್ದೆದು ಇದರಲ್ಲಿ ನನಗೆ ಹಿಂಗೆ ನೋಡ್ತಾ ಉಂಟು. ನಾನು ಹುಲಿ ಟ್ರ್ಯಾಂಕ್ಯುಲೈಸರ್ ಗನ್ನ ಕರೆಕ್ಟಾಗಿ ಕಣ್ಣಿಗೆ ಹಿಡಿದು ಬಿಟ್ಟೆ, ಬೇರೆಲ್ಲೂ ಅಲ್ಲಾಡಿಲ್ಲ. ಕಣ್ಣಿಗೆ ಹಿಡಿದು ಹಂಗೆ ಹಿಡ್ಕೊಂಡೆ ಒಂದು 2-3 minutes ಅಂತ. ನಂದು ಹುಲಿಯಲ್ಲಿ ಏನು ಅಂತಂದ್ರೆ, ವಿ ಶುಡ್ ನಾಟ್ ರಿಯಾಕ್ಟ್, ಅದಕ್ಕೇನು ಇದು ಕೊಡಬಾರ್ದು ಅಂತ. ದೆನ್ ಓನ್ಲಿ ಇಟ್ ವಿಲ್ ಜಂಪ್. ಇದೇನಿಲ್ಲ, ಟ್ರ್ಯಾಂಕ್ಯುಲೈಸರ್ ಗನ್ನ ನನಗೆ ಬೇರೆ ಮಾರ್ಗ ಇಲ್ಲ. ಕಣ್ಣಿಗೆ ಹೊಡೆದ್ರೆ ನಾನು ಬಚಾವಾಗ್ತೀನಿ, ಇನ್ನಿಲ್ಲದ ಹೋದ್ರೆ ನಾನು ಇಲ್ಲ. ಕ್ಲೋಸ್ ಕರೆಕ್ಟ್ ಅಲ್ಲಾಡದೆ ಕಣ್ಣಿಗೆ ಏನ್ ಮಾಡಿ ಹಿಡ್ಕೊಂಬಿಟ್ಟೆ. ಹಿಂಗೆ ನೋಡ್ತಾ ಉಂಟು ಮತ್ತೆ ಅಂತ. ಅಲ್ಲಿದ್ದೀನೇನೋ ದಮಕ್ ಅಂತ ಹೇಳಿ ಹಾರಿ ಓಡೋಯ್ತು, ಕಬ್ಬಿನ ಗದ್ದೆ ಒಳಗೆ ನುಗ್ಬಿಡ್ತು. ಇನ್ನು ಬೇಗ ಇವನ್ನ ತೆಗೆದು ಜೀಪಿಗೆ ಹಾಕಿ ಮಾಂಸ ಎಲ್ಲ ಇಲ್ಲಿ ಹಿಂಗೆ ಸುಲಿದು ಬಿಟ್ಟಿತ್ತು. ದಪ್ಪ ಮೈ ಮೂಡ್ಲಪ್ಪ ಇಲ್ಲಿ ಕುಶಾಲನಗರ ರೇಂಜರ್ಸ್ ಇದ್ದರು, ಆಗ ಇದು ಹುಣಸೂರು ರೇಂಜರ್ ಇಲ್ಲಿ ಹರಿದಿತ್ತು ಅಂತ. ಇನ್ನೊಂದ್ಸತಿ ಪುಟ್ಟೇಗೌಡ ಅಂತೇಳಿ ಒಂದು ACF ಅವರು ಶ್ಯಾಮಪಾಪ ಇದೇನು ಮಾಡಿದೆ ಅಂದರೆ ಫೈರ್ ಮಾಡಿ ಅದು ಆ ಬೇಲಿಂದ ಈಚೆ ದಾಟೋಗಿ ಈ ಕಡೆ ಓಪನ್, ಆ ಕಡೆ ತೆಂಗಿನ ತೋಟ ಇದು, ಆ ಮಧ್ಯದಲ್ಲಿ ಫೆನ್ಸ್ ಆ ಕಾಚಿದು ಇದರಲ್ಲಿ ಗ್ಯಾಪಲ್ಲಿ ಇದು ಮಲಗಿತ್ತು. ನಾನು ಈ ಟೆಂತಿನ ಎತ್ತಿ ಹಿಡ್ಕೊಂತೇಳಿ ನನ್ನ ಶಿಕ್ಷಣಗಳಿಗೆ ಎತ್ತಿ ನಿಲ್ಲಿಸಿ ACF ಪಾಪ ದೂರ ನಿಂತಿದ್ರು. ನಾನು ಆ ಕಡೆ ಒಂದು ಕಾಲು ಹಾಕಿ ಬಾಡಿನ ಆಚೆ ದಾಟಿ ಬಗ್ಗಿ ಏನು ಮಾಡಿದೆ, ಫೈರ್ ಮಾಡಿಬಿಟ್ಟೆ. ನನಗೆ ಅಷ್ಟೇ ಕೋವಿ ಎತ್ತಿದ ಮೇಲೆ ನಾನು ಇನ್ನೂರಲ್ಲಿ ಫೈರ್, ನಾನು ಹಿಂದೇಟಾಗೋದಿಲ್ಲ, ಹೊಡೆದ್ಬಿಟ್ಟೆ. ಆ ಬೇಲಿನ ಹಿಂಗೆ ದಾಟ್ತು. ನಾನು ಬೇಗ ಇವನು ತಂತಿ ಎತ್ತಿದ್ನಲ್ಲ, ಈಚೆ ದಾಟಿದ್ದು ನನ್ನ ಕಾಣ್ತು ಬಂದುಬಿಡ್ತು ಹುಲಿ ಸ್ಟ್ರೈಟ್. ನನ್ನ ಜೊತೆಲಿ ಶಿಷ್ಯ ಕೋವಿ ಇದ್ದವನು ಓಡಿಬಿಟ್ಟ. ಇವನು ಪಾಪ ಪುಟ್ಟೆಗಳು ACF ಅಲ್ಲಿಂದ ಬೆದರಿಸಿದಂಗೆ ಹೋ ಅಂತ ನಟ್ಟೆ ಹೊಡ್ಸ್ಬಿಟ್ಟದು ಫುಲ್ ಸ್ಪೀಡಲ್ಲಿ. ನನಗೆ ನಾವಿನ್ನೇನು ಮಾಡೋದು, ಈ ಕೋವಿನ ಹಿಂಗೆ ಗಟ್ಟಿ ಹಿಡಿದಿದ್ದೀನಿ ಟ್ರ್ಯಾಂಕ್ಯುಲೈಸರ್ ಗನ್ನ, ಅದಕ್ಕೆ ಜಂಪಿಗೆ ಮುಖ ಕೊಡ್ತೀನಿ ಅಡ್ಡ ಅಂತೇಳಿ ಎಕ್ಕಿದೆ. ಅದರ ಫೆರೋಸಿಯಸ್ ಎಟ್ಟಿಗೆ ಸರ್ ಇವರೇ ಬ್ರೇವ್ ಮ್ಯಾನ್, ಇಟ್ಸ್ ನಾಟ್ ಎ ಜೋಕ್ ಹೇಳಿದ. ಫಸ್ಟ್ ಜಂಪಿಗೆ ನಾನು ಒರಿಜಿನಲ್ ಜಂಪಿಗೆ ಸಿಕ್ಕಿದ್ರೆ ಅರ್ಧೋಗ್ತೀನಿ, ಅದು ಒಂದು ಸ್ಪೀಡ್ ಚೆಕ್ ಮಾಡಬೇಕು ಈಗ ಅಂತ ಹೇಳ್ಕೊಂಡು ಗನ್ನನ್ನ ಹಿಂಗೆ ಅಡ್ಡ ಹಿಡ್ಕೊಂಡಿದ್ದೀನಿ ಇದರಲ್ಲಿ. ಪಾಪ ಅವ್ರ ಪುಟ್ಟೇಗೌಡರು ಅಯ್ಯೋ ಅಂತ ಹೇಳ್ಕೊಂಡು ಅವರು ಓಡ್ ಬಂದರು. ಹಂಗೆ ಸಿಂಗಲಿ ಬಂದದ್ದು ಆಲ್ಮೋಸ್ಟ್ ಒಂದು ಈ 4 ನಾ ಹಿಡ್ದಂಗೆ ಇವರು ಓ ಅಂತ ಹೇಳ್ಕೊಂಡು ಹಿಂಗೆ ಮಾಡ್ಕೊಂಡು ಬಂದ್ರಲ್ಲ, ಸಿಕ್ಕಂತ ನೆಗೆದು ಬಿಟ್ರೆ ಪಾಪ ಅವ್ರ ಮೇಲೆ ನೆಗೆದು ಬಿಟ್ರು, ಬಿದ್ದೋಗ್ಬಿಟ್ರು. ಅವ್ರ ಪಾಪ ಏಜು ಆಗಿತ್ತು, ದಪ್ಪಾಗಿ. ಅವ್ರ ಮಗ ಇಬ್ಬರಲ್ಲಿ ಡಾಕ್ಟರ್ಸ್ ಮೈಸೂರಲ್ಲಿ ಅಂತ.
ಅದು ಕುತ್ತಿಗೆಗೆ ಬಾಯಿ ಹಾಕಬೇಕು, ನನಗೆ ಬೇರೆ ಇದಿಲ್ಲ, ನಾನು ಸೋ ಕ್ಲೋಸ್ ಬೇರನ್ನ ಬಾಯಿ ಒಳಗಡೆ ಕೊಟ್ಬಿಟ್ಟೆ. ಹೊಡಿದು ಬಾಯಿ ಒಳಗಡೆ ಕೊಟ್ಟು ಅಮೃಸ್ಬಿಟ್ಟೆ, ತೋಟಿಗೆ ಒಳಗಡೆ ಹೋಗಲಿ ಅಂತ. ಹಂಗೆ ಅದು ಒದ್ದಾಡಿದ್ರು ಬಿಟ್ಟಿಲ್ಲ. ನಾನಾಗ ಯಂಗ್ಸ್ಟರ್ ಸ್ಟ್ರಾಂಗ್ ಇದ್ದೆ, ಒಂದೇ ಅಮೃಸ್ಬಿಟ್ಟೆ, ಬೇರೆ ಇದಿಲ್ಲ ಇದ್ರೆ. ಬಟ್ ಅವ್ರದ್ದು ಇಲ್ಲಿ ಹಿಡಿದು ಬಿಟ್ಟಿತ್ತು, ಅಲ್ಲಿ ಹಿಡಿದು ಬಿಟ್ಟಿತ್ತು. ಇದರಲ್ಲಿ ಕುತ್ತಿಗೆಗೆ ಬಾಯಿ ಹಾಕೋಕ್ಕೆ ಬಿಡಲಿಲ್ಲ, ಬಾಯಿ ಹಾಕೋಕೆ ಬ್ಯಾರಲ್ ಹಾಕಿ ತಲ್ಬಿಟ್ಟೆ ಇದರಲ್ಲಿ. ಹಂಗೆ ಇದು ಟ್ಯಾಂಕ್ಲೈಸರ್ ಆ್ಯಕ್ಟ್ ಆಯಿತು, ಪಲ್ಟಿ ಆಯಿತು. ಇನ್ನು ಸರ್ ಹೇಳೋದು ಇಮಿಡಿಯೇಟ್ ನಿಮಗೆ ಬ್ರೇವರಿ ಅವಾರ್ಡ್ಸ್ ಏನಾದ್ರು ಕೊಟ್ಟಿದ್ದಾರೆ? ಇದು ಅವಶ್ಯಕತೆ ಇಲ್ಲ, ನೀವರೇ ವೆಟರ್ನರಿ ಡಾಕ್ಟರ್ ಇದೆಲ್ಲ. ಬಟ್ ಅಮೇಝಿಂಗ್ ಸ್ಟೋರೀಸ್. ನಾನು ತುಂಬ ಗಣ್ಯರದ್ದು ಇಂಟರ್ವ್ಯೂ ಮಾಡಿದ್ದೀನಿ, ಮಾಜಿ CM ಇಂದ ತುಂಬ ಇಂಟರ್ವ್ಯೂ ಮಾಡಿದ್ದೀನಿ. ಐ ಡೋಂಟ್ ನಾವು ಯಾವಾಗ ಟೆಲಿಕಾಸ್ಟ್ ಮಾಡ್ತೀವಿ ಹೇಳಿ. ನಮ್ಮ ಜಿಲ್ಲೆಯಲ್ಲಿ ಯಾರಿಗಾದ್ರು ಪದ್ಮಶ್ರೀ ಏನಾದ್ರು ಪದ್ಮ ಅವಾರ್ಡ್ಸ್ ಕೊಡೋದಿದ್ರೆ ಈ ಥರ ಹುಡುಕಿ ಕೊಡ್ತಿರಲ್ಲ ಗೌರ್ಮೆಂಟು. ಹಿಯರ್ಸ್ ಅ ಮ್ಯಾನ್ ಹೂ ಹಸ್ ಕಾಟ್ ಮೋರ್ ದೆನ್ 200 ಎಲಿಫೆಂಟ್ಸ್, 10 ಟೈಗರ್ಸ್, ಈ ಫೀಲ್ಡಲ್ಲಿ ಪಯನಿಯರ್. ವೆಲ್, ನಿಮಗೆ ಕೊಡದೆ ಇನ್ಯಾರು ಕೊಡಬೇಕು? ಐ ಮೀನ್ ನಾನು ಭಾಳ ಸರ್, ಈಗ ಕೊಡಗಿದು ಆನೆ ಮತ್ತು ಮನುಷ್ಯನ ಇದಕ್ಕೆ ವಾಟ್ ಇಸ್ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಇಸ್ ನೆವರ್ ಎಂಡಿಂಗ್ ಅನ್ಲೆಸ್ ದೇ ಗೋ ಫಾರ್ ಎ ಕಾಂಕ್ರೀಟ್ ಸೊಲ್ಯೂಷನ್. ಬಿಕಾಸ್ ನಾನು ನಿಮ್ಗೆ ವಾಟ್ ಇಸ್ ದ ಕಾಂಕ್ರೀಟ್ ಸೊಲ್ಯೂಷನ್? ಕಾಂಕ್ರೀಟ್ ಸೊಲ್ಯೂಷನ್ ರೀಎಸ್ಟಾಬ್ಲಿಷ್ ದೇರ್ ಮೈಗ್ರೇಟರಿ ಕಾರಿಡಾರ್ಸ್. ಅದು ಸಾಧ್ಯ ಇದೆಯಾ? ಮಾಡಲೇಬೇಕು. ದೇ ಹ್ಯಾವ್ ದ ಮನಿ. ವೆರಿ ಚಾಲೆಂಜಿಂಗ್ ಮಾಡಬೇಕು. ಬ್ರಿಟಿಷರ್ಸ್ ದೇ ಪ್ಲಾಂಟ್ ಮಾಡಿದ್ ನಾ ಹೇಳಿದೆ ಟೀಕ್. ಈಗ ಕಟ್ ದ ಟೀಕ್ ಒಂದು 5,000 acres ಒಂದೊಂದು ರೇಂಜಿನಲ್ಲಿ ಟೀಕ್ನ ಕಟ್ ಮಾಡಿ ರೀಫಾರೆಸ್ಟೇಷನ್ ಬ್ಯಾಂಬೂ, ಫೈಕಸ್, ಆನೆ ತಿನ್ನುವಂಥದ್ದನ್ನ ಇದು ಮಾಡಿ ಅದಕ್ಕೆ ಟ್ರಂಚ್ ಇದು ಮಾಡಿ ಆನೆ ಅಲ್ಲೇ ಬಿಡಿ, ಅಲ್ಲೇ ಇರಲಿ. ಅಲ್ಲ, ಅದನ್ನ ಒಂದು 10 ವರ್ಷ ಅದು ಎಸ್ಟಾಬ್ಲಿಷ್ ಆಗೋವರೆಗೆ ಅದನ್ನ ಇದು ಮಾಡೋದು, ಪ್ರೊಟೆಕ್ಟ್ ಮಾಡಿ ಕಾಡನ್ನ. ಒಂದೊಂದು ವರ್ಷಕ್ಕೆ 10,000 ಎಕರೆ ಮಾಡ್ಕೊಂಡು ಹೋಗೋದು, ಹಂಗೆ ಖರ್ಚು ಮಾಡ್ಕೊಂಡು. ಇದೊಂದು 5 years 10 years ಆಗೋಗಿ ಬೆಳೆದು ಬರ್ತದೆ. ಇದರಲ್ಲಿ ಟ್ಯಾಂಕ್ನೆಲ್ಲ ಪ್ರಾಪರ್ ಡಿಸಿಲ್ಟ್ ಮಾಡಿ, ಈ ಪಕ್ಕ ಈ ರೈಲ್ವೆ ಬ್ಯಾರಿಕೇಡ್ ಉಂಟಲ್ಲ, ಈ ರೈಲ್ವೆ ಬ್ಯಾರಿಕೇಡ್ ಐ ಆಮ್ ದ ಇನ್ವೆಂಟರ್. ನಾನು ಅದನ್ನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದು. ದೇವ್ ಕಾಪಿಡ್ ಸೌತ್ ಆಫ್ರಿಕನ್ ಫೆಲೋಸ್ ಕಾಪಿಡ್ ಫ್ರಮ್ ದಿ ಯೂಟ್ಯೂಬ್ ಈ ಎಲಿಫೆಂಟ್ಸ್ ಅಂತ ರೈಲ್ವೆ ಬ್ಯಾರಿಕೇಡ್. ಓಕೆ, ಅದನ್ನ ಸೌತ್ ಆಫ್ರಿಕಾ ಮಾಡ್ತಿದ್ದಾರೆ ಮಾಡಿ ಅವರು ದೇ ಸಕ್ಸೀಡೆಡ್. ದೇ ಹ್ಯಾವ್ ಟು ರೆಕಗ್ನೈಸ್ ಸಚ್ ಥಿಂಗ್ಸ್. ಸರ್ ಫ್ಯಾಂಟಾಸ್ಟಿಕ್. ಅರ್ಧ ದಿನ ನಿಮ್ಮ ಜೊತೆ ಕಳೆದ್ವಿ. ನೀವು ಈ ವೆಟರ್ನರಿ ಫೀಲ್ಡ್ ಹೆಂಗ್ ಬಂದ್ರಿ, ಎಷ್ಟು ಆನೆ ಹಿಡಿದ್ರಿ, ಅನುಭವಗಳು, ಆನೆದ ಬಗ್ಗೆ ಮಾತಾಡಕ್ಕೆ ಇನ್ನೂ ತುಂಬಾ ವಿಚಾರ ಇದೆ. ಸರ್ ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಚಿಟ್ಟೆಪ್ಪ ಅವರೇ, ತುಂಬಾ ಥ್ಯಾಂಕ್ ಯು. ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ಅಲ್ಲ, ನಾನು ಟೆಲ್ಲಿಂಗ್ ದ ಟ್ರೂ ಆಸ್ಪೆಕ್ಟ್ ಲೆಂತ್, ಸೊ ಐ ಮೇ ಲುಕ್ ಹಾರ್ಡ್ ಫೇಸ್. ನೋ ನೋ ನೋ, ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ. ವಾಟ್ ಐ ವಾಸ್ really recollect. ಇಲ್ಲ ಸರ್, ಇದು ಮಧ್ಯೆಯಲ್ಲಿ ಕ್ಯಾಮ್ರಾದ ಒಂದು ಕೊನೆ ಹೇಳ್ಬೇಕು.